ಓಂ ಶಾಂತಿ. ಮುರಳಿ ದಿನಾಂಕ 9/11/25. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 30/11/2007. ಅವ್ಯಕ್ತ ಮುರಳಿ टाइटल ಇದೆ सत्यता और पवित्रता की शक्ति को स्वरूप में लाते बालक और मालिकपन का बैलेंस रखो. ಸತ್ಯತೆ ಹಾಗೂ ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ತಂದು ಬಾಲಕ ಹಾಗೂ ಮಾಲೀಕಪನದ ಬ್ಯಾಲೆನ್ಸ್ ಇಟ್ಟುಕೊಳ್ಳ್ರಿ. ಸತ್ಯತಾ ಮತ್ತು ಪವಿತ್ರತಾ ಶಕ್ತಿಯ ಸ್ವರೂಪ ಒಂದಿದೆ. ಸತ್ಯತೆ ಅರ್ಥಾತ್ ಇಟರ್ನಲ್, ಅದಕ್ಕೆ ಸ್ಟಾರ್ಟು ಇಲ್ಲ, ಅದಕ್ಕೆ ಎಂಡೂ ಇಲ್ಲ. ಯಾವುದು ಸದಾ ಇದೆ ಅದಕ್ಕೆ ಸತ್ಯ ಅಂತ ಹೇಳ್ತಾರೆ ಬಾಬಾ. ಆ ಸತ್ಯ ಯಾವುದು ಅಂದರೆ ನಾ ಆತ್ಮ. ಆ ಸತ್ಯ ಯಾವುದು ಅಂದರೆ ಬಾಬಾ. ಸತ್ಯತೆಯ ಶಕ್ತಿ ಹಾಗೂ ಪವಿತ್ರತೆಯ ಶಕ್ತಿ ಯಾವುದು ಸದಾ ಇದೆ, ಅದು ಸದಾ ಪವಿತ್ರ ಇದೆ, ಏಕ್ದಮ್ ಪ್ಯೂರ್ ಇದೆ. ಸತ್ಯತೆ ಹಾಗೂ ಪವಿತ್ರತೆ ಶಕ್ತಿಯನ್ನು ನಿಮ್ಮ ಸ್ವರೂಪದಲ್ಲಿ ತಗೊಂಡು ಬಂದು ಬಾಲಕ್ ಹಾಗೂ ಮಾಲೀಕಪನದ ಬ್ಯಾಲೆನ್ಸ್ ಇಡ್ರಿ. ಬಾಲಕ್ ಅರ್ಥಾತ್ ನಾನು ಆತ್ಮ ಬಾಬನ್ ಸಂತಾನ ಇದ್ದೀನಿ. ಇದು ಸದಾ ಏನು ಸ್ಮೃತಿ ಇರ್ತದ, ಲೈಟ್ ಹಾಕ್ತಿರ್ತದೆ. ಈ ಸ್ಮೃತಿ ಆಗಿದೆ ಬಾಲಕ್ಪನ್. ಇನ್ನೊಂದು ಬಾಬಾ ಹೇಳ್ತಾರೆ ಏನಂತ, ಬಾಲಕ್ ಸೋ ಮಾಲಿಕ್, ಈ ಎರಡರದು ಏನಿರಲಿ ಬ್ಯಾಲೆನ್ಸ್ ಇರಲಿ. ಮಾಲಿಕ್ ಅರ್ಥಾತ್ ನಾನು ಯಾರಿದ್ದೀನಿ, ಆತ್ಮ. ಬರೀ ಆತ್ಮ ಇಲ್ಲ, ನಾನು ಎಲ್ಲವುಗಳಿಗೂ ಮಾಲಕ್ಕಿದ್ದೀನಿ. ಪ್ರಕೃತಿಗೂ, ಆಮೇಲೆ ಈ ಶರೀರಕ್ಕೂ, ಮನ ಬುದ್ಧಿ ಸಂಸ್ಕಾರ ಕರ್ಮೇಂದ್ರಿಯಗಳಿಗೂ ಪೂರ್ಣ ಮಾಲಕ್ಕಿದ್ದೀನಿ. ನಾನು ಆತ್ಮ ಡಬಲ್ ಮಾಲಿಕ್. ಹಾಗೆ ನೋಡಿದರೆ ಬಾಬಾ ಹೇಳ್ತಾರೆ, ಒಂದು ಬಾಬಾ ಕೊಡುವಂಥ ಎಲ್ಲ ಆಸ್ತಿಗೂ ಗುಣ ಶಕ್ತಿ ಎಲ್ಲವುಗಳ ಅನುಭವದ ಮಾಲಕ್ಕಿದ್ದೀನಿ. ಎರಡನೇದು ನಾ ಆತ್ಮ ರಾಜ. ನಾ ಆತ್ಮ ರಾಜ ಅಲ್ಲ, ವಿಶ್ವದ ಎಲ್ಲ ಆತ್ಮರು ಒರಿಜಿನಲಿ ಅವ್ರ ರಾಜನೇ ಅದಾರ. ಆ ರಾಜ ಸ್ಮೃತಿ ಬಾಬಾ ನಮ್ಗೆ ಕೊಟ್ಟ ಮೇಲೆ ನಾನು ಆ ರಾಜ ಇದ್ದೀನಿ ಅನ್ನುವಂಥದ್ದು ಏನಿರ್ಬೇಕು, ನಶ ಮಕ್ಕಳಿಗಿರಬೇಕು ಅಂತ. ಎರಡರದ್ದು ಬ್ಯಾಲೆನ್ಸ್ ಅಂದರೆ ಹೆಚ್ಚಾಗಿ ಅಪ್ಪ ಸ್ಟ್ರಾಂಗ್ ಇದ್ರು ಅಂತಂದ್ರೆ ಮಗ ಅನ್ನೋ ಫೀಲಿಂಗ್ನಾಗೆ ಭಾಳ ವರ್ಷ ಬೆಳೀತಾರೆ. ಮಗ ದೊಡ್ಡವನಾದ್ರೂ ಇನ್ನು ನಮ್ಮ ಮಗನೇ ಇದ್ದೀನಿ, ನಮ್ಮಪ್ಪ ಮಾಲೀಕ್ ಅದಾರ ಅನ್ನೋದೇ ಇರ್ತದಲ್ಲ. ಆಮೇಲೆ ಏನಾಗ್ತದ, ಅಕಸ್ಮಾತ್ ಅಪ್ಪ ಶರೀರ ಬಿಟ್ಟರೆ ಮಾತ್ರ ಅವಾಗ ಸ್ಟಾರ್ಟ್ ಆಗ್ತದ ಇನ್ನು ನಾ ಮಾಲೀಕಿದ್ದೀನಿ ಅಂತ ಹೇಳಿ. ಆದ್ರೆ ಇಲ್ಲಿ ಬಾಬಾ ನಮ್ಗೇನು ಕಲಿಸ್ತಾರ, ಬಾಬಾ ಜೊತೆಯಲ್ಲಿ ಇದ್ದೂ ಕೂಡ ನಮ್ಮನ್ನು ಬಾಲಕ ರೂಪದಲ್ಲಿ ಬಾಬಾ ನೋಡ್ತಾರ. ಸ್ವಯಂ ಬಾಬಾ ನಮಗೆ ಮಾಲೀಕ್ನ ರೂಪದಲ್ಲೂ ನೋಡ್ತಾರೆ, ಡಬಲ್ ಮಾಲೀಕ್ ರೂಪದಲ್ಲಿ. ಇದು ಬಾಬನ್ ಇದು ನಿರಾಳ ಪ್ರೇಮ್. ಇದು ಮಕ್ಕಳನ್ನು ಮಾಲೀಕ್ ರೂಪದಲ್ಲಿ ನೋಡೋದು. ಅದಕ್ಕೆ ಬಾಬಾ ಏನಂತಾರ, ಸ್ವಯಂ ನೀವೂ ಬರೀ ಬಾಬನ್ ಬಾಲಕ್ ಮಗುವಾಗಿ ಅನುಭವ ಮಾಡಬೇಡ್ರಿ. ನೀವು ಬಾಬನ್ ಏನೆಲ್ಲ ಆಸ್ತಿ ಇದೆಯಲ್ಲ ಆ ಆಸ್ತಿಗೆ ಏನಿದ್ದೀರಿ, ಮಾಲೀಕ್ ಇದ್ದೀರಿ. ಆಸ್ತಿಗೆ ಮಾಲೀಕ್ ಅಂದ್ರೆ ಏನು, ಕೇವಲ ಅದರ ಅನುಭವ ಮಾಡಿದ್ರೆ ಮಾತ್ರ ಮಾಲೀಕ್ ಅನ್ಲಿಕ್ಕೆ. ಹಾ ಬಾಬಾ ನಿಂದೇನಿದೆ ಎಲ್ಲ ನಿನಗೂ ಮಾಲೀಕ್ ನಾನೇ ಅಂತನೂ ಅನ್ಬೋದು. ಹಂಗಲ್ಲ. ಮಾಲೀಕ್ ಅಂದರೆ ನಾನು ಆತ್ಮ. ಆತ್ಮನ ಒಂದು ತಂದೆ ಬಾಬಾ ಇದ್ದಾರ. ಬಾಬನ್ ಹಂಗ ಡೈರೆಕ್ಟ್ ಅಲ್ಲ, ಏನೇನು ಗುಣಗಳದಾವ, ಏನೇನು ಬಾಬನ್ ಎಲ್ಲ ಶಕ್ತಿಗಳದಾವ ಮತ್ತು ನಾಲೆಜ್, ಇವೆಲ್ಲವುಗಳನ್ನ ಯಾವಾಗ ಅನುಭವ ಮಾಡ್ತೀನಿ ಅವಾಗ ಅವುಗಳಿಗೆ ನಾ ಏನಾಗ್ತೀನಿ ರೀ, ಮಾಲೀಕ್ ಆಗ್ತೀನಿ. ಮತ್ತು ನಾ ಆತ್ಮ ರಾಜ, ಇದಂತೂ ಮಾಲೀಕ್ ಇದ್ದೇ ಇದ್ದೀನಿ. ಸೊ ಇವೆರಡ್ರದ್ದು ಏನಿರಲಿ ಅಂತಾರೆ ಬಾಬಾ, ಬ್ಯಾಲೆನ್ಸ್. ಯಾಕಂದ್ರೆ ಹೆಚ್ಚಾಗಿ ನಾವೇನು ಫೀಲ್ ಮಾಡ್ತೀವಿ, ಬಾಬನ್ ಮಗು, ಬಾಬನ್ ಅಪ್ಪ ನಮ್ಮನ್ನು ಯಾವಾಗಲೂ ಮಗುವಿನ ರೂಪದಲ್ಲೇ. ಮಕ್ಕಳು ತಂದ್ರೆ ಜವಾಬ್ದಾರಿ ಇರುವುದಿಲ್ಲ. ಯಾವಾಗ ಮಾಲೀಕ್ ಅನ್ನೋದು ನೆನಪು ಬರ್ತದ, ನಶ ಬರ್ತದ, ಅವಾಗ ಬಾಬನ್ ಜವಾಬ್ದಾರಿ ನನ್ನ ಜವಾಬ್ದಾರಿ ಆಗ್ತದೆ. ಅದಕ್ಕಾಗಿ ಏನು ಬೇಕ್ರಿ, ಇವೆರಡು ಬ್ಯಾಲೆನ್ಸ್ ಇಟ್ಕೊಳ್ಳಿಕ್ಕೆ ಏನು ಬೇಕು, ಸತ್ಯತೆ ಹಾಗೂ ಪವಿತ್ರತಾ ಶಕ್ತಿಯ ಸ್ವರೂಪದಲ್ಲಿ ತೊಗೊಂಡು ಬನ್ರಿ. ಯಾಕೆಂದರೆ ಯಾವಾಗ ನಮ್ಮನ್ನು ಮನುಷ್ಯ ರೂಪದಲ್ಲಿ ನೋಡ್ತೀವಿ, ಆ ಮನುಷ್ಯ ರೂಪದಲ್ಲಿ ಏನಿದೆ ಅದ ಅಂದ್ರೆ ಒಂದು ಸೀಮಿತ ಭಾವನಾ ಇದೆ. ಇವ್ರು ನಮ್ಮವರು,
ಇವ್ರು ನಮ್ಮ ಕಡೆಯವರು, ಇವ್ರದ್ದು ಕಲ್ಯಾಣ ಇವ್ರದ್ದು ನೋಡ್ಕೋಬೇಕು, ಇವ್ರಿಗೆ ಯಾರು ನೋಡ್ಕೋಬೇಕು ಅಂತ ಹಿಂಗಿದೆ. ಆದರೆ ಬಾಬಾ ಏನಂತಾರ, ನೀ ಯಾವಾಗ ಮಾಲೀಕ್ ಆಗ್ತಿ ಇಡೀ ವಿಶ್ವ ಪೂರ ನಿನ್ನ ಎದುರುಗಡೆಗೆ ಕಾಣ್ತು. ನೀನೊಬ್ರು ಅಳ್ತಾ ಇದ್ರು, ಹೆಂಗೆ ಅಳ್ತಿದ್ರು ಅಂದ್ರೆ ಅವ್ರಿಗೆಲ್ಲ ಇದೆ, ಏನೂ ಕಮ್ಮಿ ಇಲ್ಲ. ನಮ್ಮ ಅಂದರೆ ನಮ್ಮ ತಮ್ಮಂದು ಜೀವನ ನೆನಪು ಮಾಡ್ಕೊಂಡು, ಅವ್ರ ತಮ್ಮ ತವರ ಮನೆಯೊಳಗಿರುವಂತಹ ತಮ್ಮ, ಅವ್ನು ಹೆಂಗ್ರಿ ಇದ್ದೊಬ್ಬನೇ ತಮ್ಮದನ, ಅವ್ನು ಹೆಂಗ ಅಂತ ಅಂದ್ರೆ ಅವ್ರ ದೃಷ್ಟಿಯೊಳಗೆ ಅವ್ರು ಬಿಕೆ ಆದರೂ ಅವ್ರ ದೃಷ್ಟಿಯೊಳಗೆ ಅವ್ರ ತಮ್ಮಂದಿಷ್ಟು ಯಾಕೆ ಚಿಂತೆ ಆಗ್ತದತ್ತಂದ್ರೆ ಅವ್ರು ಎಂದೂ ಇನ್ನೂ ಮಾ ರೂಪದಲ್ಲಿ ಆಗೇ ಇಲ್ಲ. ಅವ್ರು ಯಾವತ್ತೂ ಇನ್ನೂ ಸಿಸ್ಟರ್ ಅದ, ಕೇವಲ ಸಿಸ್ಟರ್ ಇರೋದ್ರಿಂದ ಅವ್ರಿಗೆ ಯಾರು ಚಿಂತೆ? ತಮ್ಮ. ಯಾಕಂದ್ರೆ ಅವ್ರ ಅಪ್ಪಂದು, ಅವ್ರ ತಮ್ಮಂದು, ಅವ್ರ ತಂಗಿದೇರ್ದು ಇಷ್ಟೇ ಚಿಂತೆ ಇರ್ತದೆ. ಸೀಮಿತ್ ಮೈಂಡ್. ಅವರೆಂದೂ ಬೇಹದ್ದಿನಲ್ಲಿ ಹೋಗುವುದೇ ಇಲ್ಲ. ಒಂದು ವೇಳೆ ಅವರು ಒಂದು ಸ್ವಲ್ಪ ಜಗದಂಬಾನ್ ರೂಪದಲ್ಲಿ ನೋಡಿದ್ರ ಅಂಥ ತಮ್ಮನ ಪಾತ್ರದೊಳಗಿರೋರು ಎಷ್ಟು ಜನ ದುಃಖದೊಳಗೆ ಅದಾರ, ಎಷ್ಟು ಜನ ಫಾದರ್ ದುಃಖದೊಳಗೆ ಅದಾರ ಆದರೂ ಕಾಣ್ತಿತ್ತು. ಯಾಕಂದ್ರೆ ಅವ್ರನ್ನ ಎಂದೂ ಏನು ಮಾಡ್ಕೊಂಡಿಲ್ಲ ಅನುಭವ, ಎಂದಿಗೂ ತಮ್ಮನ್ನ ತನ್ನ ತಂಗಿ ರೂಪದಿಂದ ಹೊರಗೆ ಬಂದು, ಒಬ್ಬ ಸ್ತ್ರೀ ರೂಪದಿಂದ ಹೊರಗೆ ಬಂದು, ಒಬ್ಬ ವಿಶ್ವ ಪಿತಾ ಪರಮಾತ್ಮ ಅಥವಾ ವಿಶ್ವದ ಮಾಲೀಕ್ ಭಗವಂತನ ಮಾಲಿಕಿನ್ ಅಥವಾ ಅವ್ರ ಅರ್ಧಾಂಗಿನಿ ಪತ್ನಿ ರೂಪದಲ್ಲಿ, ಶಿವಶಕ್ತಿ ರೂಪದಲ್ಲಿ ನೋಡ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದ್ರಿ? ಅಷ್ಟೇ ಸೀಮಿತ ಪರಿವಾರ ನಮ್ಮ ತಮ್ಮ ಹೆಂಗ ಅಂತ ಅಳು ಬರ್ತದೆ. ಹಂಗೆ ಬಾಬಾ ಹೇಳ್ತಾರ, ಸತ್ಯತೆ ಏನು ನೆನಪು ಮಾಡ್ಕೊಡ್ರಿ, ನಾವೊಬ್ಬ ಸ್ತ್ರೀ ಆಗಲಿ, ಒಬ್ರ ತಂಗಿ ಆಗಲಿ, ಒಬ್ಬರ ಮಗಳಾಗಲಿ ಇಲ್ಲ, ನಾ ಏನಿದ್ದೀನಿ? ನಾನು ಆತ್ಮ ಇದ್ದೀನಿ, ಅನಾದಿ ಇದ್ದೀನಿ. ಹಿಂಗೆ ಪರಮಾತ್ಮ ಸತ್ಯದಾರ ಸದಾ ಅದಾರ, ಹಂಗೆ ನಾನು ಈ ನಾಟಕದೊಳಗೆ ಸತ್ಯ ಇದ್ದೀನಿ ಮತ್ತು ಸದಾ ಇದ್ದೀನಿ. ಮತ್ತು ನಾ ಸತ್ಯ ಇರೋದ್ರ ಜೊತೆಯಲ್ಲಿ ಸಂಪೂರ್ಣ ಪವಿತ್ರನೂ ಇದ್ದೀನಿ. ಅಪವಿತ್ರತೆ ರೋಲ್ ಒಳಗೆ ಡ್ರಾಮಾದೊಳಗಿರ್ಬೋದು, ನಾನು ಸಂಪೂರ್ಣ ಸತ್ಯ ಸ್ವರೂಪ ಪವಿತ್ರ ಸ್ವರೂಪ ಆತ್ಮ ಇದ್ದೀನಿ ಅನ್ನುವಂಥ ಸ್ವರೂಪದಲ್ಲಿ ಯಾವಾಗ ಬರ್ತೀರಿ, ಆಗ ಈ ಎರಡು ಭಾವ ಅದಾವಲ್ಲ, ಎರಡೂ ಒಂದು ಸ್ಟೇಜ್, ಒಂದು ಬಾಲಕ್ಪನ್ನ, ಇನ್ನೊಂದು ಮಾಲಿಕ್ಪನ್ನ, ಇವೆರಡ್ರದ್ದು ಏನಿರ್ತದೆ ಅಂತಾರೆ ಬಾಬಾ? ಬ್ಯಾಲೆನ್ಸ್ ಇರ್ತದ. आज सत बाबा, सत शिक्षक, सदगुरु अपने चारों ओर के सत्यता स्वरूप शक्ति स्वरूप बच्चों को देख रहे हैं. ಇವತ್ತು ಸತ್ಯ ಶಿಕ್ಷಕ, ಸತ್ಯ ಟೀಚರ್ ಹಾಗೂ ತಂದೆ ಸದ್ಗುರು ತನ್ನ ಸತ್ಯ ಸ್ವರೂಪ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸತ್ಯ ಸ್ವರೂಪ ಮಕ್ಕಳು ಅಂದರೆ ಬಾಬಾ ಈ ದೇಹ ಸ್ಟೂಡೆಂಟ್ ರೂಪ ಇದು ನೋಡ್ತಾ ಇಲ್ಲ. ಬಾಬಾ ತನ್ನ ಅನಾದಿ ತನ್ನ ಸಮಾನ ಇರುವಂಥ ಆತ್ಮರೂಪಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಇಸ್ ಸತ್ಯತಾ ಕಿ ಶಕ್ತಿ ಕಾ ಆಧಾರ ಹೇ ಸಂಪೂರ್ಣ ಪವಿತ್ರತಾ. ಯಾವಾಗಲೂ ನಾನು ಆತ್ಮ, ನನ್ನ ಸತ್ಯ ಅಥವಾ ಅವಿನಾಶಿ, ಆ ಸಂಪೂರ್ಣ ಸದಾ ಇದ್ದೀನಿ ನಾನು. ಈ ಜನ್ಮದಲ್ಲಿ ಇವ್ರದ್ದು ಯಾಕೆ ಚಿಂತೆ ಮಾಡ್ತೀನಿ ಅಂದ್ರೆ, ನಾ ಇಷ್ಟ ಅಂತ ತಿಳ್ಕೊಂಡೀನಿ. ಇಷ್ಟ ಅಂತ ಯಾಕೆ ತಿಳ್ಕೊಂಡಿನ? ದೇಹ ಅಂತ ತಿಳ್ಕೊಂಡು. ಅದಕ್ಕೆ ನನಗೆ ಇಷ್ಟೇ ಪರಿವಾರದ ಇವ್ರದ್ದು ಚಿಂತೆ, ಮಗಂದು ಹ್ಯಾಂಗೆ, ಮಗಳದ್ದು ಹ್ಯಾಂಗೆ, ಹಿಂಗೆ ಚಿಂತೆ ಬರ್ತದೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿನಗೆ ನೀನು ಆ ಸತ್ಯ ಸ್ವರೂಪದಲ್ಲಿ ಸ್ಥಿತಿ ಮಾಡ್ಕೊಂಡಿದ್ದೀಯ ಅಂತಂದರೆ, ಆ ಸತ್ಯ ಅನುಭವ ಮಾಡಲಿಕ್ಕೆ ಒಂದು ಆಧಾರದ ಏನಂದ್ರೆ ಪವಿತ್ರತ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಚಿಂತೆಯ ಅಂಶನೂ ಇರೋದಿಲ್ಲ. ಚಿಂತಿದೆ ಅಂದ್ರೆ ಅಲ್ಲಿ ಪವಿತ್ರತೆ ಇಲ್ಲ. ಪವಿತ್ರತೆ ಇರಲಾರ್ದಕ್ಕೇ ಅಲ್ಲಿ ಏನು ಬರ್ತದೆ? ನೆಗೆಟಿವ್ ಭಾವ ಬರ್ತದೆ. ತಮ್ಮ ಹ್ಯಾಂಗೆ, ತಂಗಿ ಹ್ಯಾಂಗೆ, ಮಗ ಹೆಂಗೆ, ಮಗಳು ಹೆಂಗೆ ಮಾಡಲಿ, ನಾಳೆ ಯಾರು ನೋಡ್ಕೋಬೇಕು ಅಂತ ಬರ್ತದೆ. ಯಾಕೆ? ಸತ್ಯ ಅವಿನಾಶಿ ಇರೋರ್ದು ಅವ್ರದ್ದು ಚಿಂತೆ ನಾ ಯಾಕೆ ಮಾಡಲಿ? ಹೋಗಲಿ, ಅವ್ರ ಶರೀರದ ಚಿಂತೆ ಮಾಡಬೇಕಾ? ಅವ್ರ ಶರೀರ ಅದು ದಾತ ನಾನಿದ್ದೀನೇನು? ಈ ಡ್ರಾಮಾದ ದಾತ ಯಾರು? ಈ ಡ್ರಾಮಾದ ಕ್ರಿಯೇಟರ್, ಈ ವಿಶ್ವ ನಾಟಕದ ದಾತ, ಅವರೆಲ್ಲರ ದಾತ ಯಾರದಾರ? ಬಾಬಾ ಅದಾರ. ಅದು ಅವ್ರ ಚಿಂತೆ ಅದ. ನನಗೇನು ಬಾಬಾ ಡ್ಯೂಟಿ ಕೊಟ್ಟಾರ, ನನಗೇನು ಇಲ್ಲಿ ಆ್ಯಕ್ಟಿಂಗ್ ಮಾಡಕ್ಕೆ ಕೊಟ್ಟಾರ, ನನಗೆ ಅದ್ರ ಮೇಲೆ ಲಕ್ಷ್ಯ ಇರಬೇಕಾಗಿದೆ. ಅದಕ್ಕೆ ಬಾಬಾ ಅಂತಾರ, ಏನಿರಲಿ ಸತ್ಯತೆಯ ಶಕ್ತಿಗೆ ಆಧಾರ. ನಾನು ಅವಿನಾಶ ಆತ್ಮ ಇದ್ದೀನಿ ಅನ್ನಲಿಕ್ಕೆ, ಆ ಸ್ಮೃತಿ ಬರಲಿಕ್ಕೆ, ಅದರ ಅನುಭವ ಆಗಲಿಕ್ಕೆ ಆಧಾರ ಏನು? ಪವಿತ್ರತೆ. ಈ ಅಪವಿತ್ರತೆ, ಇದೆಲ್ಲ ಆ್ಯಕ್ಟಿಂಗ್ ಒಳಗೆ ಸತೋ ಪ್ರಧಾನ, ತಮೋ, ಇದೆಲ್ಲ ಎಲ್ಲಿ ರೋಲ್ ಒಳಗದ. ನಾ ಏಕ್ದಮ್ ಸದಾನೂ ಸತೋ ಪ್ರಧಾನ ಆತ್ಮ ಇದ್ದೇನೆ, ಪವಿತ್ರ ಇದ್ದೇನೆ. मन वचन कर्म संबंध संपर्क स्वपन में भी अपवित्रता का नाम निशान न हो. ಬಾಬಾ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಪವಿತ್ರತೆ ಇರಬೇಕು ಅಂದರೆ, ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಕನಸಿನೊಳಗೂ ಕೂಡ ಅಪವಿತ್ರತೆ ಬರಬಾರ್ದು. ಅಕಸ್ಮಾತ್ ಇನ್ನೂ ಬರ್ತಾ ಇದೆ ಅಂತ ತಿಳ್ಕೊಡ್ರಿ,
ಮನಸ್ಸಿನಲ್ಲೂ ಇದೆ, ಮನಸ್ಸಿನೊಳಗೂ ಅಪವಿತ್ರತೆ. ಇನ್ನು ದೇಹ ಅಂತ ತಿಳ್ಕೊಳ್ದೆ ಅಪವಿತ್ರತೆ. ಅಪವಿತ್ರತೆ ಅಂದ್ರೆ ಹಿಂಗ ಲೌಕಿಕನಲ್ಲಿ ನಮ್ಗೆ ಕಲಿಸ್ಕೊಟ್ಟಿದ್ರಲ್ಲ, ಒಬ್ಬ ಪುರುಷ ಏನ್ರೆ ಬಹಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ನಂತಂದ್ರ ಅಪವಿತ್ರ ದೃಷ್ಟಿ ಹಂಗೇನೋ ಅಂತ ಸಂಬಂಧಗಳಿದ್ರ, ಅಪವಿತ್ರ ಸಂಬಂಧ, ಅಪವಿತ್ರ ಭಾವ, ಅಪವಿತ್ರ ವಿಚಾರ, ಹಿಂಗೆಲ್ಲ ಹೇಳ್ತಿದ್ವಿ. ಆದ್ರೆ ಬಾಬಾ ಹೇಳ್ತಾರ, ಅರೆ ರೋಲ್ ಒಳಗ ಮದರ್ ರೋಲ್ ಪ್ಲೇ ಮಾಡುವಂತ ಮದರ್ಗೆ ಮದರ್ ಅಂತ ತಿಳ್ಕೊಳ್ಳೋದು ಏನು ಅಪವಿತ್ರತೆ. ಯಾಕವ್ರು ಮದರ್ ಅಲ್ಲ, ರೋಲ್ ಅಷ್ಟೇ ನಿನ್ ಮದರ್. ರೋಲಿಗೆ ರೋಲ್, ಮಗಳನ್ನು ರೋಲಿಗೆ ಆ ಮದರ್ ಆಗಿದ್ದಾರೆ. ಆದ್ರೆ ನಾ ಮಗಳಲ್ಲ, ನಾನು ಮದರು ಅಲ್ಲ. ನಾ ಏನಿದ್ದೀನಿ? ನಾ ಆತ್ಮ ಇದ್ದೀನಿ. ಆತ್ಮನಿಗೆ ಎಲ್ಲರೂ ಹೆಂಗ್ ಕಾಣಬೇಕು? ಆತ್ಮಿಕ ಭಾವದಿಂದಾನೇ ನೋಡ್ಬೇಕಾಗಿದೆ ಅಲ್ಲ. ಇದಕ್ಕಂತಾರ ಬಾಬಾ, ಮನಸ್ಸಿನಲ್ಲೂ ಕನಸಿನಲ್ಲೂ ಸಂಪರ್ಕದಲ್ಲೂ ಎಲ್ಲಾದ್ರೊಳಗೇನು ಕಾಣಬೇಕು? ಪವಿತ್ರತಾ. ಹಾ, ಆದ್ರೆ ಇನ್ನೂ ಇಲ್ಲ ಅಂತ ತಿಳ್ಕೊಡ್ರಿ. ಇನ್ನ ಸ್ವಪ್ನದೊಳಗೂ ಇನ್ನ ಅಂಥವೇನೋ ಅದಾವ, ಮನಸ್ಸಿನಲ್ಲೂ ಹಿಂಗ ಕಾಣ್ತಿದೆ. ಆದ್ರೆ ಇಷ್ಟು ಮಾತ್ರ ನಾನು ಅಭ್ಯಾಸ ಮಾಡಬೇಕಾಗಿದೆ. ಇದೆಲ್ಲ ಕಾಣ್ತಾ ಇರುವುದ್ರೊಳಗೆ ನಾನಿಲ್ಲ, ಮತ್ತಿದು ಯಾವುದೂ ನಾನಲ್ಲ. ಇದೆಲ್ಲ ಬಿಟ್ಟು ನಾ ಏನಿದ್ದೀನಿ? ಭಿನ್ನ ಆತ್ಮ ಇದ್ದೇನೆ. ಅಂದ್ರೇನು? ಕನಸಿನಲ್ಲೂ ಅಪವಿತ್ರತೆ ಇದೆ ಅಂದ್ರ ಇರಬಾರ್ದು. ಆಕ್ಚುಲಿ ಬಾಬಾ ಹೇಳ್ತಾರೆ, ನಿನ್ನ ಸತ್ಯ ಸ್ವರೂಪದಿಂದ, ಆತ್ಮನ ಪವಿತ್ರತೆಯ ಅನುಭೂತಿಯಿಂದ ಕನಸಿನೊಳಗಿನ ಅಪವಿತ್ರತೆನೂ ಏನಾಗಬೇಕು? ಸಮಾಪ್ತ ಆಗಿ ಹೋಗ್ಬೇಕು. ಸಂಪರ್ಕದಲ್ಲೂ ಕೂಡ ನನಗೆ ಅಪವಿತ್ರ ಭಾವ ಇದು ಕ್ರಿಯೇಟ್ ಆಗಬಾರ್ದು. ಮನಸ್ಸಿನಲ್ಲೂ ಅಪವಿತ್ರತೆ ಬರಬಾರ್ದು. ಯಾಕಂದ್ರೆ ನಾವು ಹಂಗಾಗಿನೇ ಈ ರೋಲ್ ಕಂಪ್ಲೀಟ್ ಪ್ಯೂರ್ ಮಾಡಿ, ಈ ಶರೀರವನ್ನ ಅಂತ ಮಾಡಿ ನಾನು ಹೋಗ್ಬೇಕಾಗಿದೆ ಪರಂಧಾಮಕ್ಕ. ಆದ್ರೆ ಇನ್ನೂ ಅದಂತ ತಿಳ್ಕೊಡ್ರಿ, ಅಂದ್ರೆ ಅದು ನಾನಲ್ಲ, ಅದು ನಂದು ಅಲ್ಲ, ಮತ್ತದನು ನಾನೂ ಅಲ್ಲ. ರೋಲ್ ಒಳಗ, ಸ್ವಪ್ನದೊಳಗಿನ ಅಪವಿತ್ರತೆ ರೋಲ್ನ ಮೈಂಡ್ ಒಳಗದ. ನಾನಿದೆಲ್ಲದರಿಂದ ಪರಿಯಾಗಿರುವ ಸದಾ ಪರಿಶುದ್ಧ ಆತ್ಮ ಇದ್ದೀನಿ. तो ऐसी पवित्रता का प्रत्यक्ष स्वरूप क्या दिखाई देता? ಇಷ್ಟು ಅಂದ್ರ ಇಷ್ಟು ಕನಸಿನೊಳಗೂ ಮನಸ್ಸಿನೊಳಗೂ ಸಂಪರ್ಕದಲ್ಲೂ ಅಪವಿತ್ರತೆ ಕಾಣಲಾರ್ದಂತ ಇಷ್ಟು ಪ್ರತ್ಯಕ್ಷ ಸ್ವರೂಪ ಕಾಣುತ್ತದ, ಹಂಗೆ ತೋರಿಸ್ತೀರಿ. ऐसी पवित्र आत्मा के चलन और चेहरे में स्पष्ट दिव्यता दिखाई देती है. ಯಾರ ಮನಸ್ಸಲ್ಲಿ, ಯಾರ ಕನಸಲ್ಲಿ ಪವಿತ್ರತಾ ಇದೆ, ಅರ್ಥಾತ್ ಆ ಪವಿತ್ರತೆಯನ್ನು ಟಚ್ ಮಾಡೋದಿಲ್ಲ. ತಿಳ್ಕೊರಿ, ಕನಸಿನಾಗೂ ಅಪವಿತ್ರ ಸಂಕಲ್ಪ ನಡೀತಾ ಇದ್ದಾವ, ಮನಸ್ಸಿನಲ್ಲೂ ಇದೆ ಅಂತ ತಿಳ್ಕೊ. ಅದು ನಾ ಅಲ್ಲ, ನಾ ಅದರಿಂದ ಭಿನ್ನವಾಗಿರುವ ಸದಾ ಸತ್ಯ, ಸದಾ ಪವಿತ್ರ ಆತ್ಮ ಇದ್ದೀನಿ. ನನಗೆ ಯಾವುದು ಏನು ಈ ಜಗತ್ತಿನ ಕನಸಾಗ್ಲಿ ಮನಸ್ಸಾಗ್ಲಿ ನನ್ನನ್ನು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶುದ್ಧ ಪವಿತ್ರ ಆತ್ಮ ಇದ್ದೀನಿ ಅಂತ ಒಂದ್ ವೇಳೆ ನೀ ಅನುಭವ ಮಾಡಿದ್ದೆ ಆದ್ರ ನಿನ್ ಚೆಹರಾದೊಳಗ, ಚಲನೆ ಒಳಗ ದಿವ್ಯತೆ ಕಾಣಿಸ್ತದ ಬಾಬಾ. ಉನ್ಕಿ ನೈನೋ ಮೇ ರೂಹಾನಿ ಚಮಕ್, ಚೆಹರೆ ಮೇ ಸದಾ ಹರ್ಷಿತ್ ಮುಕ್ತ. ಕಣ್ಣಿನಲ್ಲಿ ಆತ್ಮೀಯ ಚಮಕ್ ಇರ್ತದ. ಆತ್ಮೀಯ ಚಮಕ್ ಅಂತಂದ್ರ ಇದು ಕಣ್ಣಿಗೆ ಕಾಣುವಂಥದ್ದಲ್ಲ. ಅವರು ಎಲ್ಲಾರ ದೃಷ್ಟಿಯೊಳಗೆ ಯಾವ ದೃಷ್ಟಿಯಿಂದ ನೋಡ್ತಾರೆ? ಎಲ್ಲರನ್ನ ಆತ್ಮ ದೃಷ್ಟಿಯಿಂದ. ಚೆಹರೆ ಮೇ ಸದಾ ಹರ್ಷಿತ್ ಮುಕ್ತ. ಬಾಬಾ ಹೇಳ್ತಾರೆ, ಅವ್ರ ಮುಖದಲ್ಲಿ ಏನಿರ್ತದ? ಹರ್ಷಿತ್ಪನ ಇರ್ತದ. ಅವ್ರ ಚಲನ್ ಮೇ ಹರ್ ಕದಮ್ ಮೇ ಬಾಪ್ ಸಮಾನ್ ಕರ್ಮಯೋಗಿ. ಹೆಜ್ಜೆ ಹೆಜ್ಜೆನು ಹೆಂಗಿರ್ತದ ಅಂತಾರೆ ಬಾಬಾ? ಬ್ರಹ್ಮ ಬಾವನ್ ಸಮಾನ ಕರ್ಮಯೋಗಿ ಆಗಿರ್ತಾರೆ. ಐಸೆ ಸತ್ಯವಾದಿ ಸತ್ಯ ಬಾಬಾ ದ್ವಾರ ಇಸ್ ಸಮಯ ಆಪ್ ಸಭಿ ಬನ್ ರಹೆ ಹೋನಾ. ಇಷ್ಟು ಸತ್ಯವಾದಿ ಅಂತಂದ್ರ ನಾನು ಎಂದಿಗೂ ಸುಳ್ಳು ಹೇಳೋದಿಲ್ಲ, ಸುಳ್ಳು ಹೇಳೋಳ್ ಕಂಡ್ರೆ ನನಗೆ ಆಗೋದಿಲ್ಲ. ಇದಕ್ಕೆ ನಾವು ಇಲ್ಲಿ ತನಕ ಏನು ತಿಳ್ಕೊಂಡಿದ್ವಿ? ಸತ್ಯವಾದಿ ಅದು ಅಲ್ಲ, ಅದು ಆ್ಯಕ್ಟಿಂಗ್ ಒಳಗ. ಅರೆ ಯಾರೆಲ್ಲ ಆ್ಯಕ್ಟಿಂಗ್ ಒಳಗೆ ಅವರಲ್ಲಿ ರೆಕಾರ್ಡಿಂಗ್ ಏನಿದೆ ಅದನ್ನು ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಸತ್ಯ ಹೇಳಿದ್ರೆ ನನಗೆ ಆಗೋದಿಲ್ಲ ಅಂತ ಹಿಂಗೆ ಅಂತಿರ್ತೀವಲ್ಲ, ಅದು ರಾಂಗ್. ಸತ್ಯ ಯಾವುದು? ದೇಹ ಅಂತ ತಿಳಿದಿದ್ದ ಅಸತ್ಯ. ದೇಹದೊಳಗೆ ಇರುವ ಇನ್ವಿಸಿಬಲ್ ಆಕ್ಟರ್ ಆತ್ಮ ಸತ್ಯ. ನಾನೂ ಸತ್ಯ. ಇಲ್ಲಿರುವ ಎಲ್ಲ ಆತ್ಮ ಜ್ಯೋತಿಗಳೇನದಾರ? ಸತ್ಯದಾರ, ಪವಿತ್ರದಾರ ಅನ್ನುವ ದೃಷ್ಟಿಯಿಂದ, ಈ ರುಹಾನಿ ದೃಷ್ಟಿಯಿಂದ ನಾನು ನೋಡ್ತೀನಂತಂದ್ರೆ ದೃಷ್ಟಿನೂ ಪಾವನ್ ನಿಮ್ದು ಅಂತಾರೆ ಬಾಬಾ. ಇದೇ ನಿಜವಾದ ಸತ್ಯವಾದಿ ಆಗೋದು. ಇದಕ್ಕಂತಾರ ಸತ್ಯವಾದಿ. दुनिया में भी कई अपने को सत्यवादी कहते,
सच भी बोलते लेकिन संपूर्ण पवित्रता ही सच्ची सत्यता की शक्ति है. ಜಗತ್ತಿನಲ್ಲಿ ಕೆಲವರು ಅದಾರ ಸತ್ಯವಾದಿ, ಎಂದು ಜೀವನದೊಳಗೆ ನಾವೆಂದು ಸುಳ್ಳಂದ್ರೇನು? ಈ ಒಂದು ವಿಷಯ ನೋಡಿದ್ದೇನೆ ಹೇಳ್ತೀನಂತಂದ್ರ ಅದಕ್ಕೆ ಲೌಕಿಕನಾಗ ಏನ್ ತಿಳ್ಕೊಂಡಾರ? ಸತ್ಯದಂತ. ನೋಡಿದ್ದನು ಸ್ವಲ್ಪ ಅರ್ಧ ಮುಚ್ಚಿಟ್ರ ಅದು ಸತ್ಯನಲ್ಲ. ಇದ್ದದ್ದು ಬಿಟ್ಟು ಬೇರೆದೊಂದು ಆ್ಯಡ್ ಮಾಡಿ ಹೇಳಿದ್ರೆ ಅದಕ್ಕೆ ಏನಂತಾರ? ಸುಳ್ಳಂತ. ಹಿಂಗೆ ಲೌಕಿಕ ದೃಷ್ಟಿಯೊಳಗದ. ಆದರೆ ಇಲ್ಲೇನು ಆ್ಯಕ್ಚುಲಿ ಸತ್ಯ ಅಂದ್ರೆ ಅದರಿಂದ ಪರೆ ಅದು ಬೇಕು, ಆ್ಯಸ್ ಇಟ್ ಈಸ್ ಕ್ಲಾರಿಟಿ. ಬಟ್ ಅದಕ್ಕಿಂತಲೂ ಹೈಯೆಸ್ಟ್ ಸತ್ಯತೆ ಅಂತಂದರೆ ನಾಟಕದೊಳಗೆ ಆಗು ಹೋಗುಗಳನ್ನು ಆ್ಯಸ್ ಇಟ್ ಈಸ್ ನೋಡಿ ಆ್ಯಸ್ ಇಟ್ ಈಸ್ ಇನ್ನೊಬ್ಬರ ಮುಂದೆ ಹೇಳೋದು, ಕೇಳಿದ್ದನ್ನೇ ಕರೆಕ್ಟ್ ಹೇಳೋದು, ಇದು ಸತ್ಯತೆ ಅಲ್ಲ. ಸತ್ಯತೆ ಬಹಳ ಹೈಯೆಸ್ಟ್ ಅದ. ಏನು ಸತ್ಯತೆ ಅಂತಂದರೆ ಒಂದಿನ ಸಮಾಪ್ತವಾಗಿ ಹೋಗುವ ಶರೀರ ನಾನು ನೋಡಿನ ಪಕ್ಕ ಅಂತಂದ್ರೆ ಅಲ್ಲಿ ಹೋಗೋದ್ರೊಳಗೆ ಅವ್ರ ಶರೀರ ಬಿಟ್ಟಿದ್ರು ಅಂದ್ರೆ ಅದು ಇರ್ತದಲ್ಲಿ ಇರುವುದಿಲ್ಲ. ಇದು ಅಸತ್ಯ ಐತಲ್ಲ. ಅಂದಮೇಲೆ ಶರೀರನೂ ಸತ್ಯ ಅಲ್ಲ, ಸಂಬಂಧನೂ ಸತ್ಯ ಅಲ್ಲ. ಏನೆಲ್ಲ ಕಾಣ್ತಾ ಇದೆ ಇದು ಯಾವುದು ಪರಿವರ್ತನಶೀಲ ಇದೆ ಅದು ಸತ್ಯ ಅಲ್ಲ. ಸತ್ಯ ಯಾವುದು? ಅಪರಿವರ್ತನಶೀಲ್. ಯಾವುದದು? ಕೇವಲ ಬಾಬಾ ಮತ್ತು ಬಾಬನ ಮಕ್ಕಳು ಆತ್ಮ ಅಂದ ಮೇಲೆ ಬಾಬಾ ಅಂತಾರೆ ನಿಜವಾದ ಸತ್ಯತೆ ಅಂತಂದ್ರೆ ಸಂಪೂರ್ಣ ಪವಿತ್ರತನೇ ಸತ್ಯತೆಯ ಶಕ್ತಿ. ಜೋ ಇಸ್ ಸಮಯ ಇಸ್ ಸಂಗಮ್ ಮೇ ಆಪ್ ಸಭಿ ಬನ್ ರಹೆ ಹೋ. ಆ ಸತ್ಯ ಸ್ವರೂಪ ಆತ್ಮ ಈ ಸಂಗಮ ಯುಗದಲ್ಲಿ ಬನ್ ರಹೆ ಹೋ. ಆತ್ಮ ಆಗುದಿರುವುದಿಲ್ಲ. ಯಾರಿಗಂತಾರೆ ಬಾಬಾ ಈ ಮಾತು? ಅವಿನಾಶ ಆತ್ಮ ಸತ್ಯನೂ ಇದೆ, ಪವಿತ್ರನೂ ಇದೆ. ಆದರೆ ಇದನ್ನು ಸ್ವೀಕಾರ ಮಾಡೋರು ಯಾರು? ಮೈಂಡ್. ಈ ಮನಸ್ಸು ಈಗ ತಯಾರಾಗ್ತಾ ಇದೆ. ಇದು ದೇಹ ಸತ್ಯ ಅಲ್ಲ, ಈ ದೇಹದ ಸಂಬಂಧನೂ ಸತ್ಯ ಅಲ್ಲ, ಸತ್ತಿರುವುದನ್ನ ಆತ್ಮ ಮತ್ತು ಸರ್ವ ಆತ್ಮರು ಮತ್ತು ಬಾಬಾ, ಇದು ಸದಾ ಸತ್ಯ ಅನ್ನೋದು ಈ ಮನಸ್ಸು ಅಭ್ಯಾಸ ಮಾಡ್ತಿದ್ದೆ. ಅದಕ್ಕೆ ಬಾಬಾ ಏನಂತಾರ? ಬನ್ ರಹೇ ಹೋ. ನೀವು ಸತ್ಯ ಸಂಪೂರ್ಣ ಸತ್ಯವಂತರೇನಾಗ್ತಾ ಇದ್ದೀರಿ? ಆಗುತ್ತಿದ್ದೀರಿ. ಈ ಸಂಗಮ್ ಯುಕ್ಕಿ ಶ್ರೇಷ್ಠ ಪ್ರಾಪ್ತಿ ಹೇ ಸತ್ಯತಾ ಕಿ ಶಕ್ತಿ. ಎಷ್ಟು ಸುಂದರ ನೋಡ್ರಿ. ಅವಾಗವಾಗ ಅನಿಸ್ತಿತ್ತು ಏನಾದರೂ ಒಂದು ಸ್ವಲ್ಪ ಮನ್ಯಾಗಿರೋ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ, ಯಾರನ್ನು ಈ ಮನಸ್ಸು ನಂಬಿತ್ತು ಅವರಿಂದ ಆ ಪ್ರೇಮ್ ಕಾಣಲಿಲ್ಲ, ಏನೋ ಬೇರೆ ಹೇರಾಪೇರಿ ಕಾಣಿಸ್ತು ಅಂತಂದ್ರೆ ಏನಪ್ಪ ಜೀವನ ಇದು? ಇದ್ರ ಆದಿಯಲ್ಲಿ, ಇದ್ರ ಎಂಡಲ್ಲಿ, ಇದು ನಾ ಅನ್ಕೊಂಡಿದ್ದೆ ಬೇರೆ, ಇಲ್ಲೆಲ್ಲ ನಡೀತಾ ಇರೋದೇ ಬೇರೆ, ಏನಿದು ಅಂತ ಹಿಂಗೆ ಸ್ವಲ್ಪ ಅಲ್ಪ ಕಾಲದ ವೈರಾಗ್ಯದೊಳಗೆ ಇಂಥ ಪ್ರಶ್ನೆ ಬರ್ತಿತ್ತು. ಆದ್ರೆ ಈಗೇನಂತಾರೆ ಬಾಬಾ? ಸಂಗಮ್ ಯುಗದೊಳಗ ಆ ಸತ್ಯ ಏನು ಅನ್ನೋದು ತಿಳ್ಕೊತಿದ್ದೀರಲ್ಲ, ಇದು ದೊಡ್ಡ ಶಕ್ತಿ, ಇದು ದೊಡ್ಡ ಆಸ್ತಿ ಅಂತಾರೆ ಬಾಬಾ. ಅರಿಯದೇ ಸತ್ಯ ಅಷ್ಟೆ. ಎಲ್ಲಾರ ಪಾರ್ಟ್ ಈ ಜಗತ್ತಿನಲ್ಲಿ ಋಷಿ ಮುನಿ ಎಲ್ಲರೂ ಅರಿಯದೇ ಅವ್ರ ಪಾರ್ಟ್ ಎಂಡ್ ಆಗೈತಿ. ಏನನ್ನ ಅರಿಯದೆ? ಸತ್ಯ ಅಂದ್ರೆ ಖರೇನೆ ಏನದು, ಯಾವುದು ನಿಜವಾಗಿಯೂ ಸತ್ಯ ಅನ್ನೋದು ಅರಿಲಿಕ್ಕೆ ಸಾಧನ ಶುರು ಮಾಡಿದ್ರು. ಸಾಧನ ಎಂಡ್ ಆಯ್ತು, ಖರೆ ಸತ್ಯ ಅವ್ರಿಗೆ ಅರಿವು ಆಗಲೇ ಇಲ್ಲ. ಅದಕ್ಕೇನಂತಾರೆ ಬಾಬಾ? ಇದು ಸಂಗಮ್ ಯುಗದ ಅತಿ ದೊಡ್ಡ ಶಕ್ತಿ ಅಂತಾರೆ. ಇದು ಬಹಳ ದೊಡ್ಡ ಶಕ್ತಿ, ಸತ್ಯತೆ ಶಕ್ತಿ ಮತ್ತು ಪವಿತ್ರತಾ ಶಕ್ತಿ ನಿಮ್ಗೆ ಈ ಸಂಗಮ ಯುಗದೊಳಗ ಪ್ರಾಪ್ತಿಯಾಗಿದೆ. ಜಿಸ್ಕಿ ಪ್ರಾಪ್ತಿ सतयुग में आप सभी ब्राह्मण सो देवता बन आत्मा और शरीर दोनों से पवित्र बनते हो. ಈ ಸತ್ಯತೆ ಶಕ್ತಿ, ಈ ಪವಿತ್ರತೆ ಶಕ್ತಿಯ ಕಾರಣದಿಂದ ನೀವು ಸತ್ಯುಗದಲ್ಲಿ ಹೆಂಗಿರ್ತೀರಿ? ಆತ್ಮನೂ ಸತ್ಯ ಸ್ವರೂಪ, ಆತ್ಮಸ್ವರೂಪದಲ್ಲಿ ಇರ್ತೀರಿ, ಶರೀರನೂ ಪವಿತ್ರ, ಆತ್ಮನೂ ಪವಿತ್ರ. ಇಂತಹ ಪಾರ್ಟ್ ನಿಮ್ಗೆ ಸಿಗ್ತೈತಿ ಅಂತಾರೆ ಬಾಬಾ. सारी सृष्टि चक्र में और कोई भी आत्मा और शरीर दोनों से पवित्र नहीं बनते. ಸೃಷ್ಟಿ ನಾಟಕ ಚಕ್ರದಲ್ಲಿ ಮಹಾತ್ಮ ಬುದ್ಧ, ಮಹಾತ್ಮ ಮಹಾವೀರ್, ಏಸು ಕ್ರೈಸ್ಟ್ ಮತ್ತಾರು ಯಾರೆಲ್ಲ ಋಷಿ ಮುನಿ ವರ್ಯರು ಯಾರೆಲ್ಲದಾರ ಅವ್ರ ಶರೀರ ಸಿಕ್ಕಿದ್ದು ಅಪವಿತ್ರತೆಯಿಂದ, ತಾಯಿ ಗರ್ಭದಿಂದ. ತಾಯಿ ಗರ್ಭದಿಂದನೇ ಎಲ್ಲರೂ ಸತ್ಯುಗ ನಾರಾಯಣ ತಾಯಿ ಗರ್ಭದಿಂದನೇ. ಆದ್ರೇನು ಪವಿತ್ರತೆಯಿಂದ ಅವ್ರ ಜನ್ಮ ಆಗೋದಿಲ್ಲ. ಪವಿತ್ರತೆಯಿಂದ ಜನ್ಮ ಆಗೋದು ಕೇವಲ ನೀವು ಸಂಗಮಯುಗದ ಬ್ರಾಹ್ಮಣ ಮಕ್ಕಳದು ಸತ್ಯುಗದಲ್ಲಿ ಆಗ್ತದೆ. ಪವಿತ್ರತೆಯಿಂದ ಜನ್ಮ ಅರ್ಥಾರ್ಥ ಶರೀರನೂ ಪವಿತ್ರ, ಆತ್ಮನೂ ಆ ಸಮಯದಲ್ಲಿ ಪವಿತ್ರ. ಡಬಲ್ ಪವಿತ್ರ ಇರೋದು ಈ ಸಂಗಮಯುಗದಲ್ಲಿ ಪವಿತ್ರತೆಯ ಸತ್ಯವನ್ನ ಅರಿತಿರುವ ಮತ್ತು ಅನುಭವ ಮಾಡಿರುವ ಕಾರಣದಿಂದ ಅಂತಾರೆ ಬಾಬಾ. सारे सृष्टि चक्र में और कोई भी आत्मा शरीर दोनों से पवित्र नहीं बनते. आत्मा से पवित्र बनते भी है लेकिन शरीर पवित्र नहीं मिलता. ಈ ಮಹಾತ್ಮರು ಯಾರೆಲ್ಲ ಅದಾರ, ಧರ್ಮ ಪಿತಾ ಧರ್ಮಗುರುಗಳದಾರಲ್ರಿ, ಆತ್ಮ ಆ್ಯಕ್ಚುಲಿ ಪವಿತ್ರ,
ಅಂದರೆ ಬುದ್ಧನ ಆತ್ಮ ಯಾವಾಗ ಸಿದ್ಧಾರ್ಥನ ತನುವಲ್ಲಿ ಪ್ರವೇಶ ಆಯಿತು, ಆತ್ಮ ಅಂತೂ ಪವಿತ್ರ ಇತ್ತು. ಆದರೆ ಯಾರು ತನುವಲ್ಲಿ ಪ್ರವೇಶ ಮಾಡಿದ್ರು ಆ ತನು ಪವಿತ್ರ ಇರಲಿಲ್ಲ. ತಿಳ್ಕೊಡ್ರಿ, ಸ್ವಯಂ ನಿರಾಕಾರ ಶಿವ ಬಾಬಾಗೂ ಪವಿತ್ರ ಶರೀರ ಸಿಗುದಿಲ್ಲ ಅಂತಾರೆ. ಶಿವ ಬಾಬಾ ಏಕ್ದಮ್ ಪರಂ ಪವಿತ್ರ. ಆದರೆ ಯಾರು ತನುವಲ್ಲಿ ಬಂದ್ರಲ್ಲ ಬ್ರಹ್ಮ ಬಾಬನ ತನುವಲ್ಲಿ, ಬ್ರಹ್ಮ ಬಾಬನ ತನು ಹೆಂಗಿತ್ತು? ಅಪವಿತ್ರ. ಹಂಗ ಧರ್ಮಪಿತ ನಿಮಗೆ ಮಾತ್ರ ಅಂತಾರೆ ಬಾಬಾ, ನನಗೆ ಸಿಗಲಾರ್ದಂಥದ್ದು ಏನಿದೆ ನಿಮಗೆ ಸಿಗ್ತದ. ಅರ್ಧ ಕಲ್ಪ, ಅರ್ಧ ಕಲ್ಪ 2 ಯುಗಗಳವರೆಗೆ 21 ಜನ್ಮ ನಿಮ್ದು ಹೆಂಗಿರ್ತದ? ಪವಿತ್ರತೆಯಿಂದ. ಶರೀರನೂ ಪವಿತ್ರ, ಆತ್ಮ ನೀವು ಪವಿತ್ರ. ಅರೆ ಈಗೂ ಆತ್ಮ ಪವಿತ್ರ, ಕಲಿಯುಗದಲ್ಲಿ ಆತ್ಮ ಪವಿತ್ರ ಇದ್ರು ಪವಿತ್ರನ ಆತ್ಮ ಇದೇನೂ ಸ್ಮೃತಿನೇ ಇರಲಿಲ್ಲ. ಅದ್ರ ಸತ್ಯುಗದಲ್ಲಿ ನಾ ಆತ್ಮ ಪವಿತ್ರನೇ ಇದೇನೂ ಸ್ಮೃತಿ ಇರ್ತದ, ತನೂನು ಆಟೋಮೆಟಿಕ್ ಏನಿರ್ತದ? ಸಂಪೂರ್ಣ ಪವಿತ್ರ. तो ऐसी संपूर्ण पवित्रता इस समय आप सब धारण कर रहे हो. ಅಂತ ಒಂದು ಪವಿತ್ರತೆ ಶಕ್ತಿಯನ್ನ ಈ ಸಮಯದಲ್ಲಿ ನೀವು ಧಾರಣೆ ಮಾಡ್ಕೊಳ್ತಿದ್ದೀರಿ. ಅದಕ್ಕನೇ ಭಾಳ ಹೆಮ್ಮೆಯಿಂದ ಹೇಳ್ತೀರಿ. ಬಾಬಾನು ಹೇಳ್ತಾರೆ, ಯಾದ್ ಕರೋ ಅಭಿ ಸಬ್ ದಿಲ್ ಸೆ कहते हो ना, ಅನುಭವ ಸೆ कहते हो ना कि पवित्रता तो हमारा जन्मसिद्ध अधिकार है. ಅರೆ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರ ಇದೆ, ಹಿಂಗಿಲ್ಲ. ಬಾಬಾ ಹೇಳ್ತಾರೆ, ಹೆಂಗೆ ಮಾಡೋದು? ಅಪವಿತ್ರ ನಾವು ಹಿಂಗಿದ್ದೀವಿ ಅಂತಂದ್ರೆ ಇನ್ನೂ ತಕ್ಕನು ಈ ಭಾಳ ಜನ ಹೇಳ್ತಾರೆ, ನಾವೆಲ್ರಿ ಅಕ್ಕೋರು ನೀವೆಲ್ರಿ ಅಂತಾರೆ. ಯಾಕೆ ಹಂಗಂತಾರಂತಂದ್ರೆ ಅವ್ರು ಇನ್ನೂ ಆತ್ಮದ ಸತ್ಯ ಅನುಭವ ಮಾಡಿಲ್ಲ. ಇನ್ನೂ ತಕ್ಕನು ಒಬ್ಬ ಸಾಮಾನ್ಯ ಸ್ತ್ರೀನೋ ಒಬ್ಬ ಸಾಮಾನ್ಯ ಪುರುಷ ಅಂತನೋ ಒಂದು ಮಾನವ ಅಂತ ತಿಳ್ಕೊಂಡಾರ. ಅದ್ರಾಗೂ ಮಾನವರೊಳಗ ಮತ್ತೇನು ಸಾಮಾನ್ಯ, ನಾವಂತೂ ಕನಿಷ್ಠ ಎಷ್ಟೋ ಪಾಪ ಮಾಡಿದವರು. ಅಂದರೆ ನಾನಾ ಮನುಷ್ಯದೀನಿ, ನಾ ಎಷ್ಟೊಂದು ಪಾಪ ಮಾಡೀವಿ, ನಾವು ನಿಮ್ಮಂಗಾಗಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬ್ರಾಹ್ಮಣ್ ಜೀವನದೊಳಗೆ ಬೀಕಿ ಅನ್ನಿಸ್ಕೊಂಡು ಬಾಬನ್ ಜ್ಞಾನ ತಗೊಂಡು ಏನಂತಾರ ಅವರು? ಯಾಕಂದ್ರೆ ತನ್ನ ದೇಹದಿಂದ ನಾ ಆತ್ಮ ಸಪ್ರೇಟ್ ಭಿನ್ನಿದೀನನ್ನುವಂಥದ್ದು ಆತ್ಮೀಯ ಅನುಭವ ಇನ್ನೂ ಆಗಿಲ್ಲ. ಅದಕ್ಕೆ ಆ ಆತ್ಮ ಎಂಥ ಆತ್ಮ ಇದೀನಿ ನಾನು ಅನ್ನೋದು ಇನ್ನೂ ಅವರಿಗೆ ಅನುಭವ ಆಗಿಲ್ಲ. ಅದಕ್ಕೆ ಅವರಿಗೆ ಯಾವಾಗಲೂ ಏನು ಅನ್ನಿಸ್ತದ? ಅರೆ ನಾವು ಇಷ್ಟು ಪವಿತ್ರ ಹೆಂಗೆ ನಮ್ಮ ಜೀವನದಾಗ ಆಗಕ್ಕೆ ಸಾಧ್ಯ ಅಂತಾರೆ. ಆದರೆ ಇಲ್ಲೇನಂತಾರೆ ಬಾಬಾ, ಇಲ್ಲಿ ಪ್ರತಿಯೊಬ್ಬರೂ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರ ಅಂತೀವಿ. ಜನ್ಮಸಿದ್ಧ ಅಧಿಕಾರ ಸಹಜ ಪ್ರಾಪ್ತ ಹೋತ. ಜನ್ಮಸಿದ್ಧ ಅಧಿಕಾರ ಅಂದ್ರೆ ಜನ್ಮದ ಜೊತೆಗೆ ಏನು ಬರ್ಬೇಕದು ನಮ್ಗೆ ಸರಳ ಪ್ರಾಪ್ತ ಆಗ್ತದೆ. ಯಾಕಂದ್ರೆ ನಮ್ಮಪ್ಪನ ಆಸ್ತಿ ಅಂತಾರಲ್ಲ ಲೌಕಿಕನಾಗ, ನಮ್ಮಪ್ಪನ ನಾತ್ ಉಣ್ತೀನಿ ಅಂತ. ಹಂಗೆ ಇಲ್ಲಿನೂ ಪವಿತ್ರತೆ ಜನ್ಮಸಿದ್ಧ अधिकार. तो पवित्रता या सत्यता प्राप्त करने के लिए आप सभी ने पहले अपने सत्य स्वरूप आत्मा को जान लिया. ನೋಡ್ರಿ, ಇವೆರಡೂ ಶಕ್ತಿ ತಿಳ್ಕೋಬೇಕಂದ್ರೆ, ಅನುಭವ ಮಾಡ್ಬೇಕಂದ್ರೆ, ಒಂದು ನಾ ಸತ್ಯ ಅವಿನಾಶಿ ಇದ್ದೀನಿ, ಎರಡನೇದು ನಾ ಸದಾ ಪವಿತ್ರ ಇದ್ದೀನಿ, ಸದಾ ಪವಿತ್ರಾತ್ಮ ಇದ್ದೀನಿ. ಇವೆರಡು ಅನುಭವ ಮಾಡ್ಬೇಕಂದ್ರೆ ನಾ ಆತ್ಮ ಇದ್ದೀನಿ ಅನ್ನೋದು ಏನಾಗಬೇಕು? ದೇಹ ಬಿಟ್ಟು, ದೇಹದಿಂದ ನ್ಯಾರ ನಾ ಆತ್ಮ ಇದ್ದೀನಿ. ಎಂಥ ಆತ್ಮ ಇದ್ದೀನಿ? ಸತ್ಯ ಸ್ವರೂಪ ಪವಿತ್ರ ಸ್ವರೂಪ ಆತ್ಮ ಇದ್ದೀನಿ. ಮೊದಲು ದೇಹದಿಂದ ಡಿಟ್ಯಾಚ್ ಆತ್ಮ ಅನುಭವ ಆದಮೇಲೆ ನೆಕ್ಸ್ಟ್ ಎಂಥ ಆತ್ಮ? ಪವಿತ್ರಾತ್ಮ ಮತ್ತು ಸತ್ಯ ಸ್ವರೂಪ ಆತ್ಮ. तो अपने सत्य बाबा शिक्षक सद्गुरु को पहचान लिया ना. ನೀ ಸತ್ಯ, ನೀ ಪವಿತ್ರ ಇದೆ ಅಂತಾರೆ ಬಾಬಾ. ಆಮೇಲೆ ನಿನ್ನ ಪವಿತ್ರ ಸದ್ಗುರು ತಂದೆ, ಸದ್ಗುರು ಬಾಬಾ ಅವರನ್ನು ತಿಳ್ಕೊಂಡ್ಬಿಟ್ರಲ್ಲ. ಪಹಚಾನ್ ಲಿಯಾ ಯಾ ಪಾಲಿಯಾ? ಬರೀ ತಿಳ್ಕೊಂಡಿರೋ ಏನು ಪಡ್ಕೊಂಡಿರೋ? ತಿಳ್ಕೊಂಡಿರೋ ಪಡ್ಕೊಂಡಿರೋ? जब तक कोई अपने सत्य स्वरूप व सत्य बाबा को नहीं जानते तो संपूर्ण पवित्रता सत्यता की शक्ति आ नहीं सकती. ಪಡ್ಕೊಂಡಿವೆ, ಪಡ್ಕೋಬೇಕು. ಪಡ್ಕೊಂಡಿವಿ ಬಾವಾಗ. ಪಡ್ಕೊಳಕ್ಕೇನು ಹೊಸದಾಗಿ ಬಾಬಾ ಹುಟ್ಟಿ ಬಂದಾರೆಲ್ಲ, ನಾವು ಹುಟ್ಟಿ ಬಂದೀವಿ, ಹೊಸದಾಗಿ ಸಿಕ್ಕಾರ. ಅನಾದಿ ಸಂಬಂಧದ ಬಾಬಂದು ನಮ್ದು. ಆದರೂ ಈ ಮನಸ್ಸಿಗೆ ಈಗ ಸಿಕ್ಕೈತಿ. ಬಾಬಾ ಪರಮಾತ್ಮ ತಂದೆ ಮತ್ತು ನನ್ನ ಆತ್ಮದ ಸಂಬಂಧ ಅನಾದಿ ಅವಿನಾಶಿ ಎಂದು ಕಟ್ಟ ಆಗಿಲ್ಲ. ಆದರೆ ನಾನ ಮರ್ತಿದ್ದೆ. ಅರ್ಥಾತ್ ಮೈಂಡ್, ಈ ಮನಸ್ಸು ಮರ್ತಿತ್ತು. ನನ್ನ ತಂದೆ ಏನದಾರ? ಸದಾ ನನ್ನ ಜೊತೆ ಕಂಬೈಂಡ್ ಅದಾರ, ಸತ್ಯದಾರ, ಅವಿನಾಶಿ ಅದಾರ ಮತ್ತು ಪವಿತ್ರದಾರ ಅನ್ನೋದು ಈ ಮನಸ್ಸು ಮರ್ತಿತ್ತು. ಈ ಮನಸ್ಸು ವಾಪಸ್ ಪಡ್ಕೊಂಡಿದೆ ಆ ಜ್ಞಾನ, ಆ ಸತ್ಯವನ್ನ ಈ ಮನಸ್ಸಿಗೆ ಅರಿವಾಗಿದೆ. ಓಹೋ, ಸ್ವಯಂ ನಾನು ಖುದ್ದು ಏನಿದ್ದೀನಿ? ಪವಿತ್ರ ಇದ್ದೀನಿ. ಮತ್ತು ನನ್ನ ತಂದೆನೂ ಪವಿತ್ರದಾರ. ನಮ್ಮ ಸಂಬಂಧ ಏನಿದೆ? ಸದಾ
अविनाशी ಇದೆ. तो आप सभी सत्यता और पवित्रता की शक्ति के अनुभवी है ना. ಈಗ ಅನುಭವಿ ಇದ್ದೀರಲ್ಲ. ನಾ ಪವಿತ್ರ ಶರೀರನೂ ಅಲ್ಲ, ಪಾಪ ಮಾಡುವ ಶರೀರನೂ ಅಲ್ಲ, ಸುಳ್ಳು ಹೇಳುವ ಈ ರೋಲು ಅಲ್ಲ. ನಾನು ಸದಾ ಏನಿದ್ದೀನಿ, ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಮತ್ತು ಅವಿನಾಶಿ ಇದ್ದೀನಿ. ಇದ್ರ ಅನುಭವ ಮಾಡಿರಲ್ಲ. वो लोग प्रत्यक्ष कर प्रयत्न करते हैं लेकिन यथार्थ रूप में न अपने स्वरूप न सत्य बाबा के ಯಥಾರ್ಥ ಸ್ವರೂಪಕ್ಕೂ ಜಾನ್ सकते. ಜಗತ್ತಿನಲ್ಲಿ ಎಷ್ಟು ವಿದ್ವಾಂಸರು ಋಷಿ ಮುನಿಗಳಾಗಿ ಹೋಗಿದಾರ, ಇನ್ನೂ ಅದಾರ. ನಾ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ತಿಳ್ಕೊಳಿಕ್ಕೆ ನಾರ್ಮಲ್ ವೇದದೊಳಗೂ ಅದ, ಗೀತಾದಾಗಂತೂ ಫುಲ್ ಕ್ಲಿಯರ್ ಅದ. ಆತ್ಮ ಅನ್ನೋದು ಎಲ್ಲರೂ ಬಾಯಿಲೆ ಆತ್ಮ ಅಂತಾರೆ, ಖರೆ ಆತ್ಮ ಅಂದ್ರೆ ಏನ್ ಅನ್ನೋದು ಯಾರೂ ಅನುಭವ ಮಾಡಿಲ್ಲ ಅಂತಾರೆ ಬಾಬಾ. ಶಬ್ದದಲ್ಲಿ ಎಲ್ಲರೂ ಅಂತಾರೆ ನಾವು ಆತ್ಮ, ನಾವು ಆತ್ಮ. ಸಾಧಾರಣ ಸಭೆಯೊಳಗೂ ಎಲ್ಲರೂ ಏನಂತಾರೆ, ಇವನ್ ವಚನದೊಳಗೆ ಏನದಾವಲ್ಲ, ಪೂರಾ ಆತ್ಮ, ದೇಹ ಬೇರೆ, ನಾವು ಆತ್ಮ ಸದಾ ಉಳಿಯುವುದು ಆತ್ಮ, ಹಿಂಗದ ಅನುಭವ. ಆತ್ಮ ಅಂದ್ರೆ ಖರೆ ಏನ್ ಅನ್ನೋದು ಅನುಭವ ಯಾರೂ ಮಾಡಿಲ್ಲ ಅಂತಾರೆ ಬಾಬಾ. ಅವ್ರ ಯಾಕಂದ್ರೆ ಎಲ್ಲಿ ತಕ ಪರಮಾತ್ಮನೇ ಆ ಸತ್ಯ ಅನುಭವ ಮಾಡು ನಾಲೆಜ್ ಬಾಬಾ ಕೊಟ್ರು. ಹಂಗ ಋಷಿ ಮುನಿಗಳು ಕೊಟ್ರು ನಮಗೆ, ನೀವು ಆತ್ಮ ಇದ್ದೀರಂತ ಬಸವಣ್ಣವರು ಕೊಟ್ರು. ಖರೆ ಅದು ತಿಳಿಲಿಲ್ಲ. ಯಾಕೆ ತಿಳಿಲಿಲ್ಲ? ನಾಲೆಜ್ ಕೊಡೋದ್ರ ಜೊತೆಗೆ ಅದನ್ನ ಅರಿಯುವ ಶಕ್ತಿನೂ ಬಾಬಾ ಕೊಡ್ತಾರೆ. ಬಾಕಿ ಎಲ್ಲರೂ ಆ ಅರಿಯುವ ಶಕ್ತಿಯನ್ನ ಕೊಡೋದಿಲ್ಲ, ಯಾರೂ ಕೊಟ್ಟಿಲ್ಲ, ಕೊಡಕ್ಕೂ ಆಗೋದಿಲ್ಲ. ಕೇವಲ ಪರಮಾತ್ಮ ಡೈರೆಕ್ಟ್ ಯಾವಾಗ ಬರ್ತಾರೋ ನಾಲೆಜ್ ಕೊಡ್ತಾರ, ಜೊತೆ ಜೊತೆಯಲ್ಲಿ ಅದನ್ನ ಅನುಭವ ಮಾಡುವ ಶಕ್ತಿನೂ ಕೊಡ್ತಾರೆ. तो ऐसे सहज अपनाया जो इस समय के प्राप्ति की प्रारब्ध देवताओं की पवित्रता ನ್ಯಾಚುರಲ್ है. ಪವಿತ್ರತಾ ನಿಮ್ಮ ಜನ್ಮಸಿದ್ಧ ಅಧಿಕಾರ ಇದೆ. ನೀವು ಪವಿತ್ರ ಆತ್ಮ, ಸತ್ಯ ಆತ್ಮ ಇದ್ದೀರಿ, ಅದನ್ನು ಅನುಭವ ಮಾಡ್ತಾ ಇದ್ದೀರಿ. ಅದಕ್ಕೆ ಇದೇ ಕಾರಣದಿಂದ ನೆಕ್ಸ್ಟ್ ನಿಮ್ಮ ಪೂರಾ ಜೀವನ್ ದೇವತಾ ಜೀವನ ಆಗಿಬಿಡುತ್ತಂತಾರೆ ಬಾಬಾ. ನೆಕ್ಸ್ಟ್ ಜನ್ಮ ಏನಾಗ್ತದಂತ, ದೇವತಾ ಜೀವನ್, ನ್ಯಾಚುರಲ್ ಪವಿತ್ರತೆ. ನಿಮ್ಮ ನೇಚರ್ ಅಂತಾರೆ ಬಾಬಾ. ಪವಿತ್ರತೆನೇ ನಿಮ್ದು ಏನಾಗ್ಬಿಡ್ತದ, ನಿಮ್ಮ ನೇಚರ್ ಆಗಿಬಿಡ್ತದ. ಐಸಿ ನ್ಯಾಚುರಲ್ ನೇಚರ್ ಕ ಅನುಭವ ಆಪ್ ಹಿ ಪ್ರಾಪ್ತ ಕರ್ತೆ ಹೋ. ಇಷ್ಟು ಪವಿತ್ರತೆ ನನ್ನ ನ್ಯಾಚುರಲ್ ನೇಚರ್ ಅಂತ ಅನುಭವ ಮಾಡುವಂಥದ್ದು ಕೇವಲ ನಿಮಗಷ್ಟ ಪ್ರಾಪ್ತ ಆಗ್ತದ. तो चेक करो कि पवित्रता या सत्यता की शक्ति ನ್ಯಾಚುರಲ್ ನೇಚರ್ के रूप में बनी है. ಅಂದ್ರೆ ಇದೇನು ಸತ್ಯಯುಗದಾಗ ಆಗೋದು ಈಗ? ನೋಡ್ರಿ, ಸಾಕಾರ ಮುರಳಿಯೊಳಗೆ ಯಾವಾಗೂ ಬಾಬಾ, ಯಾಕಂದ್ರೆ 100 ವರ್ಷ ಸಂಗಮ ಯುಗ. 100 ವರ್ಷ ಅಂದ್ರೆ ಏನು ಸಣ್ಣ ಮಾತಾ? 100 ವರ್ಷದ ಆದಿಯಲ್ಲಿ ಸಾಕಾರ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಿದ್ರು, ಮುಂದಾಗೋದದ. ಅದು ಭಾಳ ಜನ ಏನು ತಿಳ್ಕೊಂಡ್ರು, ಮುಂದಂದ್ರೆ ಸತ್ಯುಗದಾಗ. ಇದೇ ಜನ್ಮದೊಳಗ, ಇದೇ ಸಂಗಮ ಯುಗದೊಳಗ ಆದಿಯಲ್ಲಿ ಹೇಳಿದ ಮಾತು ಈ ಸದ್ಯದ ಅಂತಿಮ ಸಮಯ ಬಂದದ. 100 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಅದಕ್ಕೇನಂತಾರೆ ಬಾಬಾ, ಈಗ ಅದು ನ್ಯಾಚುರಲ್ ಅಭ್ಯಾಸ ಆಗ್ಬೇಕು. ಏನ್ ನ್ಯಾಚುರಲ್? ಆದ್ರೆ ಎಷ್ಟರ ಮಟ್ಟಿಗೆ ಅಂದರೆ ಈಗದ ಅಲ್ಲ, ಅದಂತೂ ಹೋಗ್ಬಿಟ್ಟಿದೆ, ಸ್ಪೃಶ್ಯತನದ ಹೋಗ್ಬಿಟ್ಟದ. ಆದ್ರ ಈ ಕಮ್ಮ ಹೆಚ್ಚು ಅನ್ನೋದು ಉಳ್ದೈತಿ. ಒಂದು ಟೈಮ್ನಾಗ ಇತ್ತಲ್ಲ, ಇವ್ರು ಕಮ್ ಜಾತಿ ಹೆಚ್ಚು ಜಾತಿ ಇತ್ತು. ಈಗ ಅದು ಹೋಗೈತಿ. ಸ್ಟೇಟಸ್ ಒಳಗೆ ಏನದ, ಹೈಜೀನ್ ಒಳಗೆ ನಾವು ಭಾಳ ಸ್ವಚ್ಛ ಶುದ್ಧ ಮಡಿ, ಇವ್ರು ಸ್ವಲ್ಪ ಕಮ್ಮು ಮಡಿ ಅಂತ. ಅಂದ್ರೆ ಯಾವ ಭಾನದೊಳಗೆ? ಇದು ದೇಹ ಭಾನದೊಳಗಿನ ಕನ್ವರ್ಜೇಷನ್. ಸೋಲ್ ಕಾನ್ಷಿಯಸ್ ಒಳಗಿಲ್ಲ. ರೋಲ್ ಮಲೀನ್ ಆಗೋದು, ರೋಲ್ ಒಳಗೆ ಭಿಕ್ಷಾ ಬೇಡೋದು, ರೋಲ್ ಒಳಗೆ ಚರಂಡಿ ಸ್ವಚ್ಛ ಮಾಡೋದು ಇರ್ಬೋದು. ಆದ್ರ ಸೋಲ್ ಬಾಪ್ ಸಮಾನ್ ಅದ ಅನ್ನೋದೇನದಲ್ಲ, ಇದಕ್ಕಂತಾರ ನ್ಯಾಚುರಲ್ ನೇಚರ್. ನನಗೆ ಅವ್ರು ನೋಡಿದ ತಕ್ಷಣ ಇವ್ರು ಇಂಥವ್ರು ಅಂಥವ್ರು ಅನ್ಸಬಾರ್ದು. ರೋಲ್ ಒಳಗೆ ಅವ್ರು ಯಾವುದೇ ಕಾರ್ಯ ಮಾಡಲಿ, ರೋಲ್ ಒಳಗೆ ಅವ್ರು ಯಾವುದೇ ಫ್ಯಾಮಿಲಿ ಒಳಗೆ ಹುಟ್ಟಿರ್ಲಿ, ಯಾವುದೇ ಸಂಬಂಧ ನಿಭಾಯಿಸ್ಲಿ, ಆದ್ರ ಸೋಲ್ ಏನಿದೆ ಅಲ್ಲ, ಅದು ಏಕ್ದಮ್ ಬಾಪ್ ಸಮಾನ್ ಅದ ಅನ್ನೋದು ಇಷ್ಟು ನನಗೆ ನ್ಯಾಚುರಲ್ ಫೀಲ್ ಆಗ್ಬೇಕಲ್ಲ. ಇದು ಇದೇ ಸಂಗಮ ಯುಗದಲ್ಲೇ ಆಗ್ಬೇಕಂತಾರೆ ಬಾಬಾ. ಆವಾಗ ಸತ್ಯುಗದ ಪ್ರತಿ ಆತ್ಮನೂ ಕೂಡ ಅಲ್ಲಿ ರೋಲ್ ಒಳಗ ಚಂಡಾಲರೇ ಇರಲಿ, ದಾಸ್ತಾಸಿಯರೇ ಇರಲಿ, ರಾಜರೇ ಇರಲಿ, ಸಮಾನತೆ ಯಾಕೈತಿ? ಎಲ್ಲಾರೊಳಗೆ ಸಮಾನತೆ ಯಾಕೈತಿ? ಅದು ಈಗಿನ ಸಮಯದೊಳಗೆ ಈ ರೋಲ್ ಒಳಗೆ ಯಾರು ಏನೇ ಇರಲಿ, ಆದ್ರೆ ಸೋಲ್ ಏನಿದೆ, ರೋಲ್ ಹಂಗೆ ಸಿಕ್ಕೈತೆ ಅವ್ರಿಗೆ, ಆ ಪಾತ್ರ ಹಂಗೆ ಸಿಕ್ಕದ. ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಬಾಬಾಗೂ ಪಸಂದ್ ಇದೆ ಅದು.
ಅಂದಮೇಲೆ ನನಗೆ ಅವರು ಇವ್ರು ಇಂಥ ಕೆಲಸದವರು, ಇವ್ರು ಇಂಥ ಮಂದಿ ಅಂಥ ಮಂದಿ ಇನ್ನೂ ತನ ಅದಂದ್ರೆ ಕಲೀಗಿ ಸೋಚ್. ನಾ ಇನ್ನೂ ನನ್ನ ನ್ಯಾಚುರಲ್ ಪವಿತ್ರತೆನ ಮೈಂಡ್ ಒಳಗೆ ಬಂದಿಲ್ಲ ಅಂತ ಅರ್ಥ. ಅದ್ರದ್ದು ಯಾವಾಗ ಬರಬೇಕು? ಇದ್ದೇ ಸಂಗಮ ಯುಗದಲ್ಲಿ ನ್ಯಾಚುರಲ್ ನೇಚರ್ ಆಗಬೇಕು, ಪವಿತ್ರತೆಯನ್ನೇ ನೋಡೋದು. ನನಗೆ ದೇಹ ಕಾಣಬಾರ್ದು, ದೇಹದ ಕರ್ಮ ಏನದ ಕಾಣಬಾರ್ದು. ನನ್ಗೆ ಕೇವಲ ಏನು ಕಾಣಬೇಕು? ಒಳಗಡೆ ಇರೋದು ಆ ಪವಿತ್ರ ಆತ್ಮನೇ ಕಾಣಬೇಕು. ನನಗೂ ಆ ಪವಿತ್ರ ಆತ್ಮನೇ ಅನಿಸ್ಬೇಕು. ಆ ಕನಸು ಮನಸ್ಸಿನೊಳಗಿನ ಅಪವಿತ್ರತೆಯೂ ಇದು ನಂದತ್ ಅನಿಸ್ಬಾರ್ದು. ಇದು ಅವ್ರ ಕರ್ಮ, ಎಂಥ ಕರ್ಮ ಮಾಡ್ಯಾರತ್ ಅನಿಸಬಾರ್ದು. ಅನಿಸ್ತದ ನೀವು ಏನು ಕರ್ಮ ಮಾಡ್ತಿ, ನೀ ಏನು ಮಾಡಿ ಅದು ಅನುಭವಿಸ್ತಿ ತಗೋ, ನೀ ಹಿಂಗೆ ಅದಲ್ಲ. ಇದು ಅಪವಿತ್ರತೆ. ಇದು ರೋಲ್ ಮಾಡೈತಿ, ರೋಲ್ ಅನುಭವಿಸ್ತೈತಿ. ರೋಲ್ ಡ್ರಾಮಾ ಫಿಕ್ಸ್ ಮಾಡೈತಿ. ಅದು ಅವ್ರ ಅಪವಿತ್ರ ಕರ್ಮ ಯಾರೂ ಮಾಡಿಲ್ಲ. ಹಿಂಗೆ ಅಂತೀವಲ್ಲ, ನೀ ಮಾಡಿದ್ದು ಅನುಭವಿಸ್ತಿ ತಗೋ ಅಂತ. ರೋಲ್ ಮಾಡ್ಯದ ರೋಲ್ ಅನುಭವಿಸ್ತದ. ನೀ ಮಾಡಿದ್ದು ಅಂದ್ರೆ ಈಗ ನಾ ಯಾವ ರೂಪದ ನೋಡತ್ತೀನಿ ಅವ್ರನ್ನ? ದೇವಭಾನದೊಳಗೆ. ಇದಕ್ಕೇನಂತಾರೆ ಬಾಬಾ? ಅಪವಿತ್ರತೆ. ಪವಿತ್ರತೆ ಏನಾಗ್ಬೇಕು ನಿಮ್ಗೆ? ನ್ಯಾಚುರಲ್ ನೇಚರ್. जो समझते हैं कि पवित्रता तो हमारा जन्म सिद्ध अधिकार है वो हाथ उठाओ. ಬಾಬಾ ಹೇಳ್ತಾರೆ, ಮನಸ್ಸುಗಳಿಗೆ ಹೇಳ್ತಾರೆ, ಕೈ ಅಂತೂ ಸುಳ್ಳುನೇ ಎತ್ತತೈತಿ, ಖರೇನೂ ಎತ್ತತೈತಿ. ಮನಸ್ಸೇ ಚೆಕ್ ಮಾಡ್ಕೋಬೇಕಾಗಿದೆ. ಏನಂತ? ನನ್ನ ಮೈಂಡ್ ಒಳಗ ಎಲ್ಲರೊಳಗ ಪವಿತ್ರ ಬಾಪ್ ಸಮಾನ್ ರೂಪವನ್ನು ನೋಡುವಂತಹ ಸ್ಥಿತಿ ಬಂದಿದೆ ಅನ್ನೋದು ಕೈ ಎತ್ತರಿ ಅಂತಾರೆ ಬಾಬಾ. ಅಷ್ಟು ಪವಿತ್ರತೆ ನನಗೆ ನ್ಯಾಚುರಲ್ ನೇಚರ್ ಆಗಿದೆಯಾ ಅಂತ ನೋಡ್ಕೊಡ್ರಿ ಅಂತಾರೆ ಬಾಬಾ. तो क्योंकि बाप दादा कहते हैं कि भले लेट तो आए हो लेकिन टू लेट में नहीं आए हो. ಹೊಸಬರಿಗೆ ಬಾಬಾ ಫಸ್ಟ್ ಟೈಮ್ ಬಾಬಾ ಮೇಲನಕ್ಕೆ ಬಂದವ್ರಿಗೆ ಕೈ ಎತ್ತಾಡ್ತಾರೆ. ಫಸ್ಟ್ ಟೈಮ್ ಬಂದಿರಿ ಕೈ ಎತ್ತರಿ, ಲೇಟ್ ಅಂತೂ ಬಂದಿರಿ, ಲೇಟ್ ಆಗಿಬಿಟ್ಟಿದೆ ಬಹಳಷ್ಟು, ಆದರೆ ಇನ್ನೂ ಟೂ ಲೇಟ್ ಬೋರ್ಡ್ ಬಿದ್ದಿಲ್ಲ ಅಂತ. ಬಾಪ್ ದಾದಾನೇ ವತನ್ ಮೇ ದಾದಿ ಕೆ ಸಾಥ್ ಏಕ್ ರಿಸಲ್ಟ್ ದೇಖೆ. ದಾದೀಜಿಯವ್ರ ಜೊತೆಯಲ್ಲಿ ಬಾಬಾ ಒಂದು ರಿಸಲ್ಟನ್ನು ನೋಡಿದರು. ಯಾವ ರಿಸಲ್ಟ? ದಾದಿ ಅಂತಂದ್ರೆ ಪ್ರಕಾಶ್ ಮಣಿ ದಾದಿ ಶರೀರ ಬಿಟ್ಟಿದ್ರು. ಅವಾಗ ದಾದಿ ನೋಡೋದ್ರ ಜೊತೆಯಲ್ಲಿ ಬಾಬಾ ಎಲ್ಲ ಮಕ್ಕಳು ನೋಡಿದ್ರಂತ. ಏನು ನೋಡಿದ್ರು? ತೋ ಕಿ ಹಮ್ ಮಾಲಿಕ್ ಸೋ ಬಾಲಕ್ ಹೇನಾ, ಮಾಲಿಕ್ ಬಿ ಹೋ ಬಾಲಕ್ ಬಿ ಹೋ. ಬಾಬಾ ಹೇಳ್ತಾರ, ನೀವೇನು ತಿಳ್ಕೊತೀರಿ? ನಾ ಬಾಲಕ್ ಇದ್ದೀನಿ, ಬಾಬನ್ ಮಗು. ಬಾಬಾ ಹೆಂಗತ್ತಿ? ಬಾಬಾ ಬಾಬಾ ಅಂದ್ರೆ ಅರ್ಥಾತ್ ಆ ಕ್ಷಣದಲ್ಲಿ ನಾ ಏನಿದ್ದೀನಿ? ಬಾಲಕ್. ಬಾಲಕ್ಪನ್ ಕಾ ನಿಶ್ಚಯ ಹೇ, ಹಿಸಾಬ್ ಲೇಂಗೆ ನಾ ಅಚ್ಚಾ ಹಾತ್ ನೀಚೆ ಕರೋ. ಬಾಲಕ್ ಅನ್ನೋ ಕೈ ಎತ್ತಿರಿ ಅಂದ್ರೆ ಎಲ್ಲರೂ ಪಟ್ಟತ್ತ ಕೈ ಎತ್ತಿರಿ. ಮಾಲೀಕ್ ಎಷ್ಟು ಚೆನ್ನಾಗಿರೋದು ಕೈ ಎತ್ತಿದ್ರೆ ಒಂದು ಸ್ವಲ್ಪ ವಿಚಾರ ನಡೀತದೆ, ಮಾಲೀಕ್ ಆಗಿನೋ ಇಲ್ಲ ಅಂತೇಳಿ. ಬಾಪ್ ದಾದಾನೇ ದೇಖಾ ಕಿ ಬಾಲಕ್ಪನ್ ಕಾ ನಿಶ್ಚಯ ನಶಾ ಬಹುತ್ ಸಹಜ ಹೇ. ಎಲ್ಲರಿಗೆ ಏನದ? ಬಾಲಕ್, ನಾವು ಸ್ವಯಂ ಭಗವಂತನ ಸಂತಾನ ಇದ್ದೀನಿ ಅನ್ನೋದು, ಆತ್ಮ ಇದ್ದೀನಿ, ಆತ್ಮನೇ ಬಾಲಕ್ ಭಗವಂತನ ಸಂತಾನ ಇದ್ದೀನಿ ಅನ್ನೋದೇನಿದೆ ಎಲ್ಲರಿಗೂ ಬಹಳ ನಶ ಇದೆ. ಬ್ರಹ್ಮಕುಮಾರ್ ಕುಮಾರಿ ಅಂತ ಹೇಳ್ಕೊತೀರಂದ್ರೆ ಇದು ಯಾವ ನಶ? ಸಂತಾನ್, ಬ್ರಹ್ಮಾನ್ ಸಂತಾನ್, ಶಿವನ್ ಸಂತಾನ್. सारा दिन मेरा बाबा यही स्मृति लाते हो फिर भूल भी जाते हो. ಇಡೀ ದಿನದಾಗ ಅಂತೀರಿ ಮೇರಾ ಬಾಬಾ ಅಂತ, ಮಧ್ಯದಲ್ಲಿ ಏನು ಮಾಡ್ತೀರಿ? ಮರಿತೀರಿ. लेकिन बीच बीच में याद आता और सेवा भी बाबा बाबा शब्द नेचुरल मुख से निकलता है. अगर शब्द नहीं निकलता तो ज्ञान का कोई प्रभाव नहीं पड़ता. ಎಷ್ಟು ಚಂದ ಹೇಳ್ತಾರ ಬಾಬಾ. ಡೀಪ್ ರಹಸ್ಯದು ಏನು? ಇಡೀ ದಿನ ಕರ್ಮ ಮಾಡ್ತಿರಲ್ಲ, ವಾಚ ಇರಲಿ, ಧನ್ ಸೇವಾ ಇರಲಿ, ತನ್ ಮನ್ ಧನ್ ಏನ ಇರ್ಲದು. ಈಗ ಧನ ಬರ್ತಾ ಇದೆ ಅಂತಂದ್ರೆ ನಾ ದುಡ್ದದ್ದು ಅಂತ ಬಂತು ಅಂದ್ರೆ ಏನರ್ಥ? ಏನಂತ ಅರ್ಥ? ಏನಂತ ಬರಬೇಕು? ಏನಂತ ಬರಬೇಕು? ಇಡೀ ದಿನ ನೀವು ಏನೇ ಕರ್ಮ ಮಾಡ್ತೀರಂದ್ರೆ ಏನಂತ ಬರಬೇಕು? ಬಸ್ ಇದೆಲ್ಲ ಡ್ರಾಮಾ ಅನುಸಾರ ಇದೆ. ಆದ್ರೆ ಮಾಲಿಕ್ ಬಾಬನ್ ಜೊತೆ ಈಕ್ವಲ್ ನಾನು ಆತ್ಮ ಏನಿದ್ದೀನಿ? ಮಾಲಿಕ್ ಇದ್ದೀನಿ. ಆದರೆ ಬಾಬಾ ಅಂತಾರೆ ಇಡೀ ದಿನ ಕರ್ಮ ಮಾಡುವಾಗ, ಇವನ್ ನಾಲೇಜನ್ನು ಕೊಡುವಾಗ ನೆನಪಿರ್ಲಿ ಬಾಬಾ. ಯಾಕಂದ್ರೆ ಅಲ್ಲಿ ನಾಲೇಜ್ ಇನ್ನೊಬ್ಬರಿಗೆ ಕೊಡುವಾಗ ನಾ ಅನ್ನೋದು ಬತ್ತು ಅಂತಂದ್ರೆ ಬಾಬಾ ಹೇಳ್ತಾರ ಎದುರುಗಡೆ ಇರೋರ ಮೇಲೆ ಸ್ವಲ್ಪ ಪ್ರಭಾವ ಆಗೋದಿಲ್ಲ. ತಿಳಿತ್ರಿ?
ಈಗ ಏನೋ ನಾನು ಇದೆಲ್ಲ ಬಿಟ್ಟೀನ್ರಿ ಅಂತ ಅನ್ನೇ ತಿಳ್ಕೊರಿ. ಎಲ್ಲ ಕ್ರೋಧ ಬಿಟ್ಟೀನಿ, ಹಿಂಗೆ ಕುಡಿಯೋದು ಬಿಟ್ಟೀನಿ, ತಿನ್ನುವುದು ಬಿಟ್ಟೀನಿ ಅನ್ನಂದ್ರ ಇದು ಯಾರಿಗೂ ಪ್ರಭಾವ ಆಗೋದಿಲ್ಲ. ಅಂದ್ರೆ ಏನರ್ಥ? ಭಗವಂತನ ಜ್ಞಾನ ನನಗಿದೆಲ್ಲದರಿಂದ ಬಿಡಿಸಿದೆ. ನಾ ಬಿಟ್ಟೀನಿ ಅನ್ನೋದು ಅಹಂ ಇದು. ನಾ ಇದರಿಂದ ದೂರ ಆಗೀನಿ, ಇದು ನಾನು ಅಳುದು ಬಿಟ್ಟಿ ನೋಡ್ರಿ, ಅಳುದು ಬಿಟ್ಟಿ ನೋಡ್ರಿ. ನಾ ಮೊದಲು ಭಾಳ ಹಚ್ಕೋತಿದ್ದೇರಿ, ಈಗ ನಾ ಏನು ಮಾಡೀನಿ? ಹಚ್ಕೊಳ್ಳೋದು ಬಿಟ್ಟಿನಿ. ಈಗೂ ಅದೇ ಭಾನೊಳಗೆ ಇದೀವಿ. ಒಂದು ಸ್ವಲ್ಪ ಶಬ್ದ ಚೇಂಜ್ ಆಗೈತಿ. ಬಿಟ್ಟಿ ನೀ ಇಲ್ಲ, ಬಾಬಾ ನಾಲೆಜ್ ನನಗಿದೆಲ್ಲ ಬಿಡಿಸಿದೆ. ಇದಕ್ಕಂತ ಇದು ಹೋಗಿ ನಾಡ್ತಂತಾರ ಬಾಬಾ. ಅರೇ ಅದು ಎಂಥ ನಾಲೆಜ್ ಅದ, ಎಂಥ ಬಾಬಾರ ಇರ್ಬೋದು. ಇದಕ್ಕಂತಾರ ಬಾಬಾ ಹೇಳ್ತಾರೆ, ಇದಕ್ಕೆ ಬಾಬಾನ ಪ್ರತ್ಯಕ್ಷತೆ. ನಾ ಬಿಟ್ಟೀನಿ, ನಾ ಮಾಡೀನಿ, ನಾ ಚೇಂಜ್ ಆಗೀನಿ, ನಾನು ಭಾಳ ಬದಲಾಗಿನ್ರಿ ಈಗ ಅಂದ್ರೆ ಇದು ನನ್ನ ಕೆಪಾಸಿಟಿ, ನನ್ನ ಬಲದಿಂದನೇನ ಆಗಿನಂತ ಅರ್ಥ ಆಗ್ತದಲ್ಲ. ಬಾಬಾನ ಪ್ರತ್ಯಕ್ಷತೆ ಏನು ಆ್ಯಕ್ಚುಲಿ? ಬಾಬಾ ನನಗೆ ಹಿಂಗೆ ಬಿಡಿಸಿದ್ರು, ಬಾಬಾ ಸರಿ ಮಾಡಿಸಿದ್ರು, ಬಾಬಾ ನಡೆಸಿದ್ರು, ಬಾಬಾ ನನ್ನೊಳಗೆ ಅದು ತುಂಬಿದ್ರು, ಬಾಬಾ ನನ್ನ ದುಃಖವನ್ನು ದೂರ ಮಾಡಿಸಿದ್ರು, ಬಾಬಾನ ನಾಲೆಜ್ ನನಗೆ ಈ ರೀತಿ ಶಕ್ತಿಶಾಲಿ ಮಾಡಿಸಿದ್ರು. ನಾ ಈಗ ಭಾಳ ಶಕ್ತಿಶಾಲಿ ಆಗಿನಲ್ಲ, ಬಾಬಾ ನಾಲೆಜ್ ನನಗೆ ಶಕ್ತಿಶಾಲಿ ಮಾಡಿಸಿದೆ ಅಂತ ನೀವು ಒಬ್ರ ಮುಂದೆ ಹೇಳೋದು ನಾಡ್ತು ಅಂತಾರೆ ಬಾಬಾ. ಇಲ್ಲಾಂದ್ರೆ ಪ್ರಭಾ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. अगर बाबा शब्द नहीं निकलता तो ज्ञान का कोई प्रभाव नहीं पड़ता. ನೀ ಎಷ್ಟರೇ ಜ್ಞಾನ ಹೇಳು, ಮಂದಿಯಿಂದ ಎಷ್ಟರೇ ಹೇಳ್ಕೊ, ಅವ್ರ ಮೇಲೆ ಏನೂ ಪ್ರಭಾವ ಆಗುವುದಿಲ್ಲ. ಇದು ಭಾಳ ಸೂಕ್ಷ್ಮದ ರೀ. ಈ ಮನಸ್ಸು ಇದನ್ನೊಳಗೆ ಇಷ್ಟು ಅಹಂ ಅದಲ್ಲ, ಎಲ್ಲ ನಾ ಮಾಡೀನಿ, ನಾನ ಚೇಂಜ್ ಆಗೀನಿ. ಚೇಂಜ್ ಯಾರಿಂದ ಅದೇ? ಯಾರಿಂದ? बाबा नॉलेजिंदा. तो जो भी सेवा करते हो, भाषण करते हो, कोर्स कराते हो, भिन्न भिन्न टॉपिक पर करते हो, सच्ची सेवा का प्रत्यक्ष स्वरूप या प्रत्यक्ष प्रमाण यही है. सुनने वाले भी अनुभव करे कि मैं भी बाबा का हूँ. ಕೇಳೋರಿಗೂ ಅನಿಸ್ಬೇಕು, ಓಹೋ ಇವ್ರ ಬಾಬಾ ನನ್ನ ಬಾಬಾ ಅಂತ ಅವರಿಗೂ ಅನಿಸ್ಬೇಕು. ಇವು ಯಾವ ಭಗವಂತಂದು ಹೇಳಕತ್ತಾರ, ಮತ್ತು ಆ ಭಗವಂತನಿಂದ ನಾನು ಹಿಂಗೆ ಆಗ್ಬೋದಲ್ಲ ಅಂತ ಅನಿಸ್ಬೇಕು. ನನ್ನ ಕಡೆಯಿಂದ ಆ ನಾಲೆಜನ್ನು ನಂದು ಮಾಡ್ಕೊಂಡು ಹೇಳಕತ್ತೀನಂತಂದ್ರೆ ಬಾಬಾ ಹೇಳ್ತಾರೆ ಇದ್ರ ಪ್ರಭಾವ ಬೀರೋದಿಲ್ಲ. ಉನ್ಕೆ ಮುಖಸೆ ಬಿ ಬಾಬಾ ಬಾಬಾ ಶಬ್ದ ನಿಕ್ಲೆ. ಕೇಳಿದವ್ರ ಬಾಯಿಂದಲೂ ಏನಾಗಬೇಕು? ಬಾಬಾನು ಶಬ್ದ ಬರ್ಬೇಕಂತಾರೆ ಬಾಬಾ. तो बालकपन का नशा निश्चय फिर भी अच्छा रहता, लेकिन मालिकपन का निश्चय नशा नंबर वा रहता है. ಎರಡು ಬ್ಯಾಲೆನ್ಸ್ ಇರಬೇಕು. ಅದೇನಂತಾರೆ ಬಾಬಾ? ಬಾಲಕಪನದ ನಶಾ ಅಂತೂ ಭಾಳ ಅದ ನಿಮ್ಮೊಳಗೆ, ನಾ ಬಾಬನ ಸಂತಾನ ಇದ್ದೀನಿ ಅಂತ. ಆದ್ರೆ ಏನಿರಬೇಕು? ಮಾಲಿಕ್, ನಾ ಆತ್ಮ ಮಾಲಿಕ್ ಇದೀನಿ ಅನ್ನೋದು ಏನಿರಬೇಕು? बालकपन से मालिकपन का प्रैक्टिकल चलन और चेहरे से नशा कभी दिखाई देता, कभी कम दिखाई देता. ಬಾಬಾ ಅಂತಾರ, ಬಾಲಕಪನ್ ಆಗಲಿ ಮಾಲಿಕಪನ್ ಆಗಲಿ ಒಮ್ಮೆ ನಿಮ್ಮ ಚಹರೆಯೊಳಗೆ ಚಲನೆಯೊಳಗೆ ಒಮ್ಮೆ ಕಾಣಿಸ್ತದ, ಒಮ್ಮೆ ಕಾಣೋದಿಲ್ಲ. ವಾಸ್ತವ ಮೇ ಆಪ್ ಡಬಲ್ ಮಾಲಿಕ್ ಹೋ. ಹಂಗೆ ನೋಡಿದ್ರೆ ಮತ್ತೆ ಸಿಂಗಲ್ ಮಾಲಿಕ್ ಅಲ್ಲ ನೀವು, ಆತ್ಮ ಏನಿದ್ದೀರಿ? ಡಬಲ್ ಮಾಲಿಕ್. ಹೇಳ್ರಿ ನೋಡೋಣ, ಎದಕ್ಕೆ ಡಬಲ್ ಮಾಲಿಕ್? ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಡಬಲ್ ಮಾಲಿಕ್ ಎದಕ್ಕಿದೀವಂತ ಹೇಳಿದೆ ಈಗಾಗಲೇ ಇದೇ ಮುರಳಿಯೊಳಗೆ. ಒಂದು, ನಾ ಆತ್ಮ ಮಾಲಿಕ್ ಇದ್ದೀನಿ. ಎರಡನೇದು ಲೌಕಿಕ ಆಸ್ತಿಗೆ ಇಲ್ಲ, ಲೌಕಿಕದಿಂದ ಏನು ಸಂಬಂಧನೇ ಇಲ್ಲ. ಲೌಕಿಕನೊಳಗೆ ತಿಳ್ಕೊಡ್ರಿ, ಈ ಸಣ್ಣ ಹುಡುಗ ಅದಾನ ತಿಳ್ಕೊಡ್ರಿ. ಸಣ್ಣ ಹುಡುಗ ಅಂತಂದ್ರೆ ಇನ್ನ ಅವರ ಅಪ್ಪನ ನೆಕ್ಸ್ಟ್ ಆಸ್ತಿಗೆ ಮೊದಲೇ ಇರ್ತದೆ. ಒಬ್ಬ ಕನ್ಯಾ ಅದ, ಕುಮಾರಿ ಅದಾಳ. ಆ ಕುಮಾರಿ ಲೌಕಿಕ ಆಸ್ತಿ ಏನದಕ್ಕಿನ ಹೆಸರಲ್ಲೇ ಏನೂ ಇಲ್ಲ, ಲೌಕಿಕ ಸಂಬಂಧ ಇಲ್ಲ ಇದ್ರೊಳಗೆ. ಮಾಲಿಕ್ ಎದಕ್ಕೆ? ಹಾ, ಒಬ್ಬ ಕನ್ಯಾ ಬಾಬನ್ ಮಗು ಅದಾಳ, ಆಕಿಗೆ ಏನೂ ಪ್ರಾಪರ್ಟಿ ಹಿಂದ ಇಲ್ಲ, ಆದರೂ ಆಕಿ ಡಬಲ್ ಮಾಲಿಕ್ ಅದ. ಯಾವುದದು ಡಬಲ್ ಮಾಲಿಕ್ಪನ? ಒಂದು, ನಾ ಆತ್ಮ ರಾಜ, ಸದಾ ಅವಿನಾಶಿ ಶಾಶ್ವತ್, ಸದಾ ಎಲ್ಲ ಕಾಲದೊಳಗೂ ಏನಿದ್ದೀನಿ ಆತ್ಮ, ಡ್ರಾಮಾದೊಳಗೆ ಎಲ್ಲ ಕಾಲದೊಳಗೆ, ಅನಾದಿಯೊಳಗೆ ಅನಾದಿನ ರಾಜ ಇದ್ದೇ ಇದ್ದೀನಿ. ಕಾಲದೊಳಗೆ ಯಾವಾಗ ಬರ್ತೀನಿ? ಟೈಮ್ ಬಾಂಡ್ ಒಳಗೆ ಯಾವಾಗ ಬರ್ತೀನಿ? ಸತ್ಯುಗದಿಂದ ಹಿಡ್ಕೊಂಡು ಎಲ್ಲ ಟೈಮ್ ಒಳಗೂ ಆತ್ಮ ಏನಿದ್ದೀನಿ? ರಾಜ ಇದ್ದೇ ಇದ್ದೀನಿ. ಎರಡನೇದು, ಈ ಸಮಯದೊಳಗೆ ನಾ ರಾಜ ಇದೀನಿ ಅನ್ನೋದು ತಿಳ್ಕೊಂಡಿದ್ದ್ಯಾರಿಂದ? ಬಾಬಾ ನಾಲೆಜಿಂದ. ಎರಡನೇದು ರಾಜ ಎದಕ್ಕಿದ್ದೀನಿ? ಬಾಬಾ ಕೊಟ್ಟಿರುವ ಎಲ್ಲ ನಾಲೆಜ್ ಯಾವಾಗ ನಂದು ಮಾಡ್ಕೋತೀನಿ, ಅದ್ರದ್ದು ಅನುಭವಿ ಆಗ್ತೀನಿ, ಅವಾಗ ನಾಲೆಜಿಗೆ ನಾ ಏನದೆ?
ಮಾಲಿಕ್. ಬಾಬಾ ಕೊಟ್ಟಿರುವ ಎಲ್ಲ ಶಕ್ತಿಗಳು ಗುಣಗಳೇನದಾವ ಯಾವಾಗ ಅನುಭವ ಮಾಡ್ತೀನಿ ಅವಾಗ ಅವುಗಳಿಗೆ ನಾ ಏನಾಗ್ತೀನಿ, ಮಾಲಿಕ್. ಡಬಲ್ ಮಾಲಿಕ್ ಅಂತ, ನೀವು ಸಿಂಗಲ್ ಮಾಲಿಕ್ನೂ ಅಲ್ಲ. ಬಾಬಾಕ್ಕೆ ಖಜಾನೋ ಕೆ ಮಾಲಿಕ್ ಹೋ, ನೀವೇನಿದ್ದೀರಿ सभी मालिक हो ना खजानों के, और बाबा ने सभी को एक जितना ही खजाना दिया, कोई को लाख दिया, कोई को 1000 दिया, ऐसा नहीं है ना. ಬಾಬಾ ಬೇರೆದವ್ರಿಗೆ ಇಷ್ಟು ಹೆಚ್ಚು ಕಡಿಮೆ ಕೊಟ್ಟಿಲ್ಲ. ಬಾಬಾ ಎಲ್ಲರಿಗೂ ಅವೇ ಗುಣ ಅವೇ ಶಕ್ತಿ, ಬಾಬಾನ ಹತ್ರ ಏನಿದೆ ಅದನ್ನೆಲ್ಲ ಎಲ್ಲರಿಗೂ ಕೊಟ್ಟಿದಾರ. ಅಂದ ಮೇಲೆ ನೀವು ಎಲ್ಲದಕ್ಕೂ ಏನಾಗಬೇಕಾಗಿದೆ, ಬಾಬಾನ ಖಜಾನೆಗಳಿಗೆ ಮಾಲೀಕ್ ಆಗಬೇಕು. और दूसरा स्वराज्य के मालिक हो, स्वराज्य के मालिक हो ना. इसीलिए बाप दादा फलक से कहते कि मेरा एक एक बच्चा राजा बच्चा है. ಶಿವಬ ಏನಂತಾರಂತ ಬಹಳ ಹೆಮ್ಮೆಯಿಂದ ನಶೆಯಿಂದ, ನನ್ನ ಒಬ್ಬೊಬ್ಬ ಮಗು ಎಂಥ ಮಗು, ರಾಜ ಮಕ್ಕಳಂತ. ನನ್ನ ರಾಜ ಅಂತ ಆಡಿಸ್ತಿರ್ತಾರಲ್ಲ ಹೌದೇರು, ಹಂಗೆ ಬಾಬಾನು ಹೆಂಗೆ ನೋಡ್ತಾರತ್ತ ನಶೆಯಿಂದ, ನನ್ನ ಒಬ್ಬೊಬ್ಬ ಮಕ್ಕಳು ರಾಜ ಮಕ್ಕಳದಾರ. तो राजा बच्चे हो ना या प्रजा हो, राजयोगी हो ना या प्रजा योगी हो, स्वराज्य के मालिक हो ना. लेकिन बाप दादा ने दादी के साथ रिजल्ट देखा, तो जितना नशा बालकपन का रहता, ಎಷ್ಟು ನಾನು ಆತ್ಮ ಬಾಬನ್ ಮಗು ಅಂತ ಫೀಲ್ ಮಾಡ್ತೀನಲ್ಲ, ಅಷ್ಟು ನಾ ಆತ್ಮ ಈ ಮನಸ್ಸಿಗೂ ಈ ಶರೀರ ಈ ಪ್ರಪಂಚ ಇದೆಲ್ಲದಕ್ಕೂ ನಾ ಆತ್ಮ ರಾಜ ಇದ್ದೀನಿ ಅನ್ನೋದು ಅನುಭವ ಭಾಳ ಕಮ್ಮದಂತಾರೆ ಬಾಬಾ. ಮಗು ಆಗೋದು ಲೌಕಿಕದಾಗೂ ಭಾಳ ಸರಳ್ರಿ. ಅರೆ ಮಕ್ಕಳಾಗೋದು 40 ವರ್ಷ ಆದ್ರೂ ಇನ್ನ ಹೆಂಗಿರ್ತಾರ, ಆರಾಮ ಮಗ ಈಗ ಆರಾಮ್ ಇರ್ತಾರೆ, ಭಾಳ ನಿಶ್ಚಿಂತ್ರಿ. ಮಗ ಆಗೋದು, ಅಪ್ಪ ಆಗೋದೈತ್ಲ, ಮಾಲೀಕ್ ಆಗೋದು ಭಾಳ ಕಷ್ಟ ಐತಿದ. ಅದು ತಿಳಿತದೆಲ್ಲ ಅಲ್ರಿ. ಹಂಗೆ ಈಗ ಮಕ್ಕಳಿಗೂ ಏನದ, ಭಾಳ ಬಾಲಕ್ ಆಗಿದ್ ನಶಾ ಭಾಳ ಅದ, ಮಾಲೀಕ್ ಬಂದ ನಶಾನೇ ಕಮ್ ಅದಂತಾರೆ. अगर स्वराज्य के मालिकपन का नशा सदा रहता, तो ये जो बीच बीच में समस्याएं विघ्न आते हैं वहाँ नहीं सकता. ಅಂಡರ್ಲೈನ್, ಈ ಮಾತು ಭಾಳ ಸೂಕ್ಷ್ಮ ಇದೆ ರೀ, ಬರ್ಕೊಳ್ಳಿಕ್ಕಲ್ಲ, ಮೈಂಡಲ್ಲಿ ಚಿತ್ತದಲ್ಲಿ ಸೇವ್ ಮಾಡ್ಲಿಕ್ಕಿದು. ಏನಂತ, ಒಂದು ವೇಳೆ ಮಾಲೀಕ್ಪನದ ನಶಾ ಇತ್ತಂದ್ರ, ನೀವು ಮಾಲೀಕ್ಪನದ ಫುಲ್ ಬ್ಯಾಲೆನ್ಸ್ ಇತ್ತು, ಬಾಲಕ್ ಸೊ ಮಾಲೀಕ್ ಎರಡರದ್ದು ಬ್ಯಾಲೆನ್ಸ್ ಇತ್ತು ಅಂದರೆ, ಈ ಮಧ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದ್ದಾವಲ್ಲ, ವಿಘ್ನಗಳು ಬರ್ತಿದ್ದಾವಲ್ಲ, ಅವು ಬರುವುದೇ ಇಲ್ಲ ಅಂತಾರೆ ಬಾಬಾ. ಯಾರಿಗೆ? ಮಾಲೀಕ್ ಆದವರಿಗೆ ಬರೋದು ಅಂದ್ರೆ, ಈ ಮಮ್ಮಗೂ ಬಿಟ್ಟಿಲ್ಲ, ಬಾಬಾಗೂ ಬಿಟ್ಟಿಲ್ಲ ಸಮಸ್ಯೆಗಳು ಬರೋದು. ಆದರೆ ಮಮ್ಮಾರವರಿಗೆ ಬಹಳ ದೊಡ್ಡ ಹೆಲ್ತ್ ಸಮಸ್ಯೆ ಬಂತು. ಬ್ರಹ್ಮ ಬಾಬಾರ ಜೀವನದೊಳಗಂತೂ ಸಮಸ್ಯೆನೇ ಸಮಸ್ಯೆ. ಬ್ರಹ್ಮ ಆದಮೇಲೆ, ಬ್ರಹ್ಮ ಯಾವ ಕ್ಷಣ ಆದರೂ ಶರೀರ ಅಂತಾಗುತ್ತಕ್ಕೂ ಏನದ ಸಮಸ್ಯೆನೇ ಸಮಸ್ಯೆ. ಎಂದಿಗೂ ಬ್ರಹ್ಮ ಬಾಬಾ ಅದು ನನ್ನ ಸಮಸ್ಯೆ ಅಂತ ತಗೊಂಡಿಲ್ಲ. ರೋಲ್ ಒಳಗ ಡ್ರಾಮಾದೊಳಗದ ನಾ ಆತ್ಮ ಸಮಸ್ಯೆ ಮುಕ್ತಿದ್ದೀನಂತನೇ ಏನು ಮಾಡಿದಾರ, ಅನುಭವ ಮಾಡಿದಾರ. ಇದು ನಂದೊಂದು ಸಮಸ್ಯೆ ನಡೆದದ್ರಿ ಅಂತಾರೆ. ಯಾರೇ ನಮ್ಗೊಂದು ವಿಘ್ನ ಗಂಟು ಬಿದ್ದದ್ರಿ ಅಂತಾರತ್ತಂದ್ರ ಏನರ್ಥ, ನಾ ಏನಿದ್ದೀನಿ ಈಗ ಒಬ್ಬ ಮನುಷ್ಯ ಇದ್ದೀನಿ ಅಂತ. ಸೊ ಮನುಷ್ಯ ಜೀವನ ಯಾಕೆ ಅನಿಸ್ತಂದ್ರೆ, ನೀವು ಮಾಲೀಕ್ ಆಗಿಲ್ಲ ಇನ್ನ. ಎದಕ್ಕೆ ಮಾಲೀಕ ಭಾಳ ಕ್ಲಿಯರ್ ಹೇಳ್ತಾರೆ ಬಾಬಾ. ಸಮಸ್ಯೆ ಅದ ಅಂದ್ರೆ ನಿಮ್ಮ ಜೀವನದಲ್ಲಿ ವಿಘ್ನ ಫೀಲ್ ಆಗಕತ್ತೈತಿ, ಇದು ವಿಘ್ನ ನನಗೆ ಗಂಟು ಬಿದ್ದದ ಅನ್ಸಾಕಂದ್ರೆ ಜರೂರ್ ನೀವು ಇನ್ನೂ ಮಾಲೀಕ ಆಗಿಲ್ಲ. वैसे देखा जाता तो समस्या विघ्न आने का आधार विशेष. ಸಮಸ್ಯೆ ಭಾಳ ಗುಹ್ಯ ರಹಸ್ಯದ ರೀ. ಸದ್ಯ ನೆಕ್ಸ್ಟ್ ಹೇಳತ್ತಾರಲ್ಲ ಬಾಬಾ, ಹಂಗೆ ನೋಡಿದ್ರೆ ಸಮಸ್ಯೆ ವಿಘ್ನ ಎಲ್ಲಿಂದ ಬರ್ತದ, ಎಲ್ಲ ಹೇಗೆ ಬರ್ತೈತ್ರಿ ಅದು? ಈಗ ಬರ್ತದಲ್ಲ, ಎಲ್ಲಿಂದ ಬರ್ತದ? ಎಷ್ಟು ಶಾಣಿಯಾಗಿರಿ ಎಲ್ಲರೂ. वैसे देखा जाता तो समस्या या विघ्न आने का आधार विशेष मन है. ಬರುವುದೇ ಎಲ್ಲಿಂದ? ಅರೆ ಆತ್ಮ ಸಮಸ್ಯೆ ಮುಕ್ತದ ಸದಾ, ಆತ್ಮ ವಿಘ್ನ ಮುಕ್ತದ. ಈ ಸಮಸ್ಯೆ ಫೀಲ್ ಮಾಡೋರು ಯಾರು? ಮನಸ್ಸು. ಎಷ್ಟು ಕ್ಲಿಯರ್ ಬಾಬಾ ಏನಂತ, ಈ ಮನಸ್ಸು मन ही हलचल में आता है ना, इसीलिए बाप दादा का महामंत्र भी है ना, मन मना भव. ಈ ಸಮಸ್ಯೆ ನಂದಂತ ಅನ್ಕೊಳ್ಳೋರು ಯಾರು? ಈ ಮನಸ್ಸು. ಈ ಮನಸ್ಸು, ಅದಕ್ಕೆ ಬಾಬಾ ಏನು ಹೇಳಿದ್ರು, ನೀ ಆತ್ಮ ಬಂದು ನಂಗೆ ಸಮರ್ಪಣೆ ಆಗಂತ ಹೇಳಿಲ್ಲ. ನೀ ಆತ್ಮ ರಾಜ ಇದ್ದೇ ಇದಿ, ನೀ ನನ್ನ ಸಮಾನ ಇದ್ದೇ ಇದಿ. ನೀ ಏನು ಮಾಡಿ, ಮನಸ್ಸಿಗೆ ತಂದು ನನ್ನ ಮುಂದೆ ಅರ್ಪಣೆ ಮಾಡು. ಬಾಬಾ ಮನ್ ಮನಾಭವ್. ನೆಕ್ಸ್ಟ್ ಏನು ಹೇಳ್ತಾರ, ತನ್ ಮನಾಭವ್ ಧನ್ ಮನಾಭವ್ ನಹಿ ಕಹಾ. ಬಾಬಾ ಏನಂದಿಲ್ಲ,
ಅರೆ ಮಗು ಆ ದನ ಭಾಳ ಚಂಚಲ ಅದ, ದುಡ್ಡು ಭಾಳ ಚಂಚಲ ಅದ, ದುಡ್ಡು ನಿನ್ನ ಹತ್ರ ಇಟ್ಕೋಬೇಡಿ ಹಿಂಗೆ ಅಂದಿಲ್ಲ ಬಾಬಾ. ಆ ದುಡ್ಡಿನ ಮಗುವಿನ ಲೋಭ ಅದಲ್ಲ, ಅದು ತಗ್ಲಿಕ್ಕೆ ಜರೂರ್ ಅದನ್ನ ಯಜ್ಞದಲ್ಲಿ ಸಮರ್ಪಣೆ ಮಾಡು. ಧನ ಮುಟ್ಟಬೇಡ ಹಿಂಗೆಲ್ಲ ಹೇಳಿಲ್ಲ ಬಾಬಾ. ಧನ ಚಂಚಲ್ ಅಂತ ಶಿವ ಬಾಬಾ ಹೇಳಿಲ್ಲ, ಇದು ಬ್ಯಾರದವ್ರು ಹೇಳಿದ್ದ. ಋಷಿ ಮುನಿಗಳು ಹಿಂಗೆ ಹೇಳಿದ್ರು. ಏನೇನ್ ಚಂಚಲ್ ಅಂತ ಹೇಳಿದ್ರಲ್ರಿ? ಧನ ಚಂಚಲ, ಹೊನ್ನ, ಹೆಣ್ಣು, ಹೊನ್ನು, ಮಣ್ಣು, ಬಾಬಾ ಹೇಳ್ತಾರೆ ಇವು ಯಾವೂ ಚಂಚಲ ಅಲ್ಲ. ಇವೆಲ್ಲ ಜಡ್, ಇವೇನ್ ಚಂಚಲ್ ಇರ್ತಾವ? ಇವೆಲ್ಲ ಜಡ ವಸ್ತು ಇವು. ಅದನ್ನ ಹೆಂಗ್ ಯೂಸ್ ಮಾಡ್ತೀನಿ, ಅದ್ರ ಬಗ್ಗೆ ನಾ ಏನ್ ಕ್ರಿಯೇಟ್ ಮಾಡ್ತೀನಿ ಮೈಂಡ್ ಥಾಟ್ಸ್ ಅದ್ರ ಮೇಲೆ ಅದ. ಬಟ್ ಚಂಚಲ್ ಇರೋದು ಯಾವುದು? ಮನಸ್ಸು. ಈ ಚಂಚಲ್ ಮನ ಅದಲ್ಲ, ಇದನ್ನ ಏನ್ ಮಾಡು? ಮನ ಭವ. ಮನಾಭವ ಅಂದ್ರೆ ಏನು? ಮನಸ್ಸು ಬಾಬನ್ ಜೊತೆಗೆ ಜೋಡಿಸು, ಮನಸ್ಸು ಬಾಬನ್ ಜೊತೆಗೆ ಮ್ಯಾಚ್ ಮಾಡು. ಬಾಬನ್ ಮನ್ಸಿನ ತರ ನಿನ್ ಮನ್ಸರೇ ಮಾಡ್ಕೋ, ಇಲ್ಲ ನಿನ್ ಮನ್ಸು ಬಾಬಾಗರೆ ಕೊಡು. ಎರಡರಲ್ಲಿ ಒಂದು ಮಾಡು. तो ಅದಕ್ಕೆ मन मनाभव है ना, तो अगर स्वराज्य का मालिक है तो मन मालिक नहीं है. ನೀ ಸ್ವರಾಜ್ ಆತ್ಮ, ನೀ ರಾಜ ಮಾಲಿಕ್, ಆತ್ಮ ಮಾಲಿಕ್ ಇದ್ರ ಈ ಮನಸ್ಸು ನಿನಗ್ ಮಾಲೀಕ ಹೆಂಗಾಗ್ತದ? ನೀ ಮನಸ್ಸಿಗೆ ಏನಾದಿ? ಮಾಲೀಕ ಆದಿ. ಮನ್ ಆಪ್ಕ ಕರ್ಮಚಾರಿ ಹೇ. ಕರ್ಮಚಾರಿ ಅಂದ್ರೆ ನನ್ನ ಜೊತೆಗಿರುವಂಥ ವರ್ಕರ್ಸ್ ಅವರು. ಮಂತ್ರಿ, ಮನಸ್ಸು ಮಂತ್ರಿ. ನಾ ರಾಜ ಆತ್ಮ, ಮನಸ್ಸು ಮಂತ್ರಿ. ಮಂತ್ರಿ ಏನ್ ಮಾಡ್ಬೇಕು? ನಾ ಹೇಳ್ದಂಗ ಕೇಳ್ಬೇಕಲ್ಲ. ರಾಜ ನಹಿ, ಮನಸ್ಸು ನಿನ್ ಕರ್ಮಚಾರಿ, ನಿನ್ ವರ್ಕರ್, ನಿನ್ ಲೇಬರ್. ಅದು ನೀ ಹೇಳ್ದಂಗೆ ಏನ್ ಮಾಡ್ಬೇಕು? ಕೇಳಬೇಕು. ಮನ್ ರಾಜ ಅಲ್ಲ ಅಂತಾರ ಬಾಬಾ. ಈಗ ನನಗ್ ಸಮಸ್ಯೆ ಆಗ್ಯದಂತ ಅನ್ನೋರು ಕೇವಲ ಆತ್ಮ ಅನ್ನಂಗಿಲ್ರಿ. ಅನ್ನೋರು ಯಾರು? ಮನಸ್ಸು. ನನಗ್ ಸಮಸ್ಯೆ ಆಗ್ಯದಂತಂದ್ರೆ ಈಗ ಯಾರ ರಾಜ ಆಗಿ ಕುಂತಾರಂತ ಅರ್ಥ ಆಯ್ತು? ಬಹಳ ಸೂಕ್ಷ್ಮದರಿ ಮಾತು. ಕೇವಲ ಮನಸ್ಸಷ್ಟೇ ಸ್ವೀಕಾರ ಮಾಡ್ತದ, ಇದು ಸಮಸ್ಯೆ ಐತಿ, ಇದು ಗೊಂದಲ ಐತಿ, ಇದು ನನಗೆ ಬಹಳ ಕೆಟ್ಟ ಅನ್ಸೈತಿ ಅಂತ. ಆತ್ಮ ರಾಜ ಯಾವಾಗ್ಲೂ ಈ ವಿಶ್ವ ನಾಟಕದ ಸ್ಕ್ರೀನ್ ಅನ್ನ ಹೆಂಗ್ ನೋಡ್ತೈತಿ? ನೋಡ್ತೀನಿ ನಾನು ಸಾಕ್ಷಿಯಾಗಿ. ಇದು ಆತ್ಮದ ವಿಶೇಷತೆ. ಆತ್ಮ ಎಂದು ಸಮಸ್ಯೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ. ಈ ಸಮಸ್ಯೆ ಸ್ವೀಕಾರ ಮಾಡಿದವ್ರು ಯಾರು? ಮನಸ್ಸು. ಅಂದ್ರೆ ಇದ್ರ ಅರ್ಥ ರಾಜ ಯಾರಾಗ್ಯಾರ? ಐತಿ ಖರೆ. ಆದ್ರ ಸಮಸ್ಯೆ ಒಂದು ಗಂಟು ಬಿದ್ದೈತ್ರಿ, ನನಗೆ ಇವ್ರು ಹಿಂಗ ಅದಾರ್ಲ, ಇವ್ರು ಹಿಂಗಿದ್ರೆ ನನಗೆ ಆಗುದಿಲ್ರಿ ಅನ್ನೋರು ಯಾರಿದು? ಮನಸ್ಸು. ಹಿಂಗ ಆಗುದಿಲ್ರಿ ಅಂದ್ರೆ ಈ ಸದ್ ರಾಜ ಯಾರ ಕುಂತಾರ? ಮನಸ್ಸು. ಆತ್ಮ ಏನಾಗಿದೆ? ಮನಸ್ಸಿನ ಕೈಯಾಗ ಅಧೀನ. ದಾಸನು ಅಲ್ಲ, ಪೂರ ಅಧೀನ. ಗುಲಾಮ್. ದಾಸ್ ಅಂದ್ರೆ ಇನ್ನ ದಾಸಿ ವ್ಯಾಲ್ಯೂ ಐತ್ರಿ, ಗುಲಾಮಗ ವ್ಯಾಲ್ಯೂ ಇಲ್ಲ. अगर स्वराज्य का मालिक है तो मन मालिक नहीं है. मन आपका कर्मचारी है, राजा नहीं. राजा अर्थात अधिकारी. राजा ಅಂದ್ರೆ ಏನು? ಅಧಿಕಾರಿ. ಅಧೀನ್ ವಾಲೆ ಕೋ ರಾಜ नहीं कहा जाता. ಯಾರು ಅಧೀನ್ ಅದಾರ, ನನ್ನ ಮನ್ಸಿಗೆ ಹಿಂಗೆ ಕೆಟ್ಟ ಅನ್ಸೈತ್ರಿ ಅಂತಾರಂದ್ರೆ ಅವ್ರು ಏನಲ್ಲ ಆ ಕ್ಷಣ? ಅವರು ರಾಜ ಅಲ್ಲ. ನನ್ನ ಮನ್ಸಿಗೆ ಕೆಟ್ಟ ಆಗ್ಯದ, ನನ್ನ ಮನ್ಸಿಗೆ ಬೇಜಾರಾಗ್ಯದ, ನನ್ನ ಮನ್ಸಿಗೆ ಅಳು ಬಂದದ, ನನ್ನ ಮನ್ಸಿಗೆ ಹಿಡಿಸಿಲ್ಲ, ನನ್ನ ಮನ್ಸಿಗೆ ಭಾಳ ಹಿಡಿಸ್ಯದ ಅಂದ್ರೆ ಇದರ ಅರ್ಥ ಮನ ಈಗ ರಾಜ ಆಗಿ ಕುಂತದ, ಮನಸ್ಸಿಗೆ ಆತ್ಮ ಈಗ ಏನಾಗೈತಿ? ಅಧೀನಾಗೈತಿ. तो रिजल्ट में क्या देखा कि मन का मालिक मैं राज्य अधिकारी मालिक हूँ, यह स्मृति या आत्मस्थिति कम रहती है. ಮನಸ್ಸಿಗೂ ಮಾಲೀಕ್ನ ಆತ್ಮ ರಾಜ ಇದೀನಿ ಅನ್ನುವಂಥದ್ದು ಸ್ಥಿತಿ ಐತಲ್ಲ, ಅದು ನಿಮ್ದು ಕಮ್ಮಿ ಇರ್ತದಂತಾರ ಬಾಬಾ. ಈ ಮನಸ್ಸು ಬೇಜಾರು ಮಾಡ್ಕೊಳ್ಳೋದು, ಅರೆ ಮನಸ್ಸಿನ ಚಟ ಬೇಜಾರು ಮಾಡ್ಕೊಳ್ಳೋದು, ಆದ್ರೆ ನಾ ಬೇಜಾರಾಗಿಲ್ಲ, ಮನಸ್ಸು ಬೇಜಾರಾಗೈತಾ ಠೀಕ್ ಹೇ, ಮನಾಭೋ ಬಾಬಾ ಈ ಮನಸ್ಸು ಭಾಳ ಬೇಜಾರು ಮಾಡ್ಕೋತಾ ಇದೆ, ತಗೊಳ್ರಿ ನೀವು. ನಾ ಅಂತೂ ಬಾಬಾ ರಾಜ ಆತ್ಮ ಇದ್ದೀನಿ. ಇದು ಎಷ್ಟು ಬಾರಿ ನೆನಪು ಮಾಡ್ಕೊಟ್ಕೋತೀರಿ? ಬಾಬಾ ಹೇಳ್ತೀರಿ ಇದು ಬಹಳ ಅಭ್ಯಾಸ ಏನದ, ಹೆಜ್ಜೆಗೂ ಇದು ಇಡೀ ದಿನ ಈ ಅಭ್ಯಾಸ ಮಾಡ್ಬೇಕಾಗಿದೆ. ಒಂದ್ ವೇಳೆ ನಾನು ಬಾಪ್ ಸಮಾನ ಸ್ಥಿತಿ ಅನುಭವ ಇದೇ ಸಂಗಮ ಯುಗದಲ್ಲಿ ಮಾಡ್ಬೇಕಂದ್ರ ತೋ ಸ್ಮೃತಿ ಯಹ ಆತ್ಮಸ್ಥಿತಿ ಕಮ್ ರೇತಿ. ಏನಂತ? ಮನಸ್ಸಿಗೂ ನಾ ಆತ್ಮ ರಾಜ ಇದ್ದೀನಿ, ನಾ ಅಧಿಕಾರಿ ಇದ್ದೀನಿ, ನಾ ಮಾಲೀಕ್ ಇದ್ದೀನಿ. ಈ ಸ್ಮೃತಿ, ಈ ಸ್ಥಿತಿ ಕಮ್ಮಿ ಇರ್ತದೆ, ನಿಮ್ದು ಕಮ್ಮಿ ಇರ್ತದ. ಅದಕ್ಕೆ ಮನಸ್ಸು ಅವಾಗ ರಾಜನ್ ಸೀಟ್ ಮೇಲೆ ಕೂತ್ಕೊಂಡು ಡಾನ್ಸ ಮಾಡ್ತದ. ಸದಾ ನೀ ರೀತಿ ಮಾಲೀಕ್ ಪನ್ನದ ಸ್ಥಿತಿ ನಿಮ್ದೇನಿಲ್ಲ, ಸದಾ ಇಲ್ಲ. ನೀವು ಬಾಬನ್ ಮಗು ಭಲೆ ಆಗ್ರಿ, ಆದ್ರೆ ನೀವು ಮನಸ್ಸಿಗೆ ಬುದ್ಧಿಗೆ ಏನಾಗಬೇಕು? ಮಾಲೀಕ್ ಆಗ್ಬೇಕಂತಾರೆ ಬಾಬಾ. ಮೇ ಹೈ ಪೆಹ್ಲಾ ಪಾಠ. ಆಪ್ ಸಬ್ನೆ ಪೆಹ್ಲಾ ಪಾಠ ಕ್ಯಾ ಕಿಯಾ ಥಾ? ಕೋರ್ಸ್ ಒಳಗೆ ಫಸ್ಟ್ ಲೆಸನ್ ಏನ್ರಿ? ಪರಮಾತ್ಮನಿಂದ ಶುರು ಮಾಡಲ್ಲ. ಫಸ್ಟ್ ಲೆಸನ್ ಏನು?
ಆತ್ಮದು ಎಷ್ಟು ಕ್ಲಾರಿಟಿ ಅದ ನೋಡೋದು ಒಂದು ಪಕ್ಕ, ಅದಕ್ಕೆ ಅಂತಾರವ ಫಸ್ಟ್ ಪಾರ್ಟ್ ಪಕ್ಕ ಆದ್ರ ಲಾಸ್ಟ್ ಪಾರ್ಟ್ ಪೂರ ಪಕ್ಕ ಹಾ. ಫಸ್ಟ್ ಪಾರ್ಟ್ ಏನು? ಆತ್ಮ ಎಲ್ಲದರಿಂದ ನಾ ಭಿನ್ನಿದ್ದೀನಿ, ಶರೀರ ಬೇರೆ ಆತ್ಮ ಬೇರೆ, ಆತ್ಮ ಪರಂಧಾಮ್ ನಿವಾಸಿ ಇದೆ, ಈ ಶರೀರ ಈ ಪೃಥ್ವಿಯಿಂದ ಸಿಕ್ಕಿದೆ. ಕೋರ್ಸ್ ಒಳಗೆ ಹೇಳ್ತೈತಲ್ರಿ, ಆತ್ಮ 7 ಗುಣಗಳಿಂದ ಭರ್ಪೂರಿದೆ. ಮನ್ ಬುದ್ಧಿ ಸಂಸ್ಕಾರ ಆತ್ಮನ ಕರ್ಮಚಾರಿಗಳು, ಇವು ವರ್ಕರ್ಸ್ ಅಥವಾ ಫ್ಯಾಕಲ್ಟಿ ಮೆಂಬರ್ಸ್ ಅದಾರ. ಆತ್ಮ ರಾಜ ಇದೆ. ಅರೆ ಫಸ್ಟ್ ಲೆಸನ್ ಏನದ್ ನಿಮ್ದು ಅಂತಾರ ಬಾಬಾ, ಆತ್ಮ ಮೇ ಆತ್ಮ ಹೂ ಪರಮಾತ್ಮ ಕಾ ಪಾಠ ದೂಸರಾ ನಂಬರ್ ಮೇ ಹೇ. 2ನೇ ದಿನ ಬೇಕು ಅಂದ್ರೆ ಬರ್ಬೋದಿಲ್ಲ ಅಂದ್ರಿಲ್ಲ, ಬಾಬನ್ ಲೆಸನ್ 2ನೇ ದಿನ ಇಟ್ಟರು ಬಾಬಾ. ಫಸ್ಟ್ ಲೆಸನ್ ಏನು? ಆತ್ಮನೇ. ಯಾಕಂದ್ರೆ ರಾಜ ಫಸ್ಟ್ ನಾನ ಇದ್ದೀನಿ, ಲೇಕಿನ್ ಪೆಹ್ಲಾ ಪಾಠ ಮೇ ಮಾಲಿಕ್ ರಾಜಾ इन कर्मेंद्रियों का अधिकारी आत्मा हूँ, ಶಕ್ತಿಶಾಲಿ ಆತ್ಮ ಹೂ, ಸರ್ವಶಕ್ತಿಯ ಆತ್ಮಕ್ಕೆ ನಿಜ ಗುಣ ಹೇ. ಅದಕ್ಕೆ ಅದೇ ಫಸ್ಟ್ ಲೆಸನ್ ಒಳಗೆ ಅದನ್ನೂ ಅದ. ಏನಂತ? ನಾ ಆತ್ಮ ಇದ್ದೀನಿ, ಆತ್ಮದ 7 ಗುಣ ಅದಾವ. ಆ 7 ಗುಣ ಏನು? ನಾ ಆತ್ಮ ಶಕ್ತಿಶಾಲಿ ಇದ್ದೀನಿ, ನಾ ಆತ್ಮ ಶಾಂತ ಸ್ವರೂಪ ಇದ್ದೀನಿ, ನಾ ಆತ್ಮ ಪವಿತ್ರ ಇದ್ದೀನಿ. ಫಸ್ಟ್ ಲೆಸನ್ ಒಳಗೆ ಏನದ? ಇದೇ ಮಾತಿದೆ. तो बाप दादा ने देखा मैं जो हूँ जैसा हूँ, इसको नेचुरल स्वरूप स्मृति में चलना रहना, चेहरे से अनुभव होना, समस्या से किनारा होना, इसमें अभी और अटेंशन चाहिए. ಇದೊಂದು ಸ್ವಲ್ಪ ಇಲ್ಲೇ ಅಭ್ಯಾಸ ಮಾಡೋಣ್ರಿ. ನಾ ಏನಿದ್ದೀನಿ ಹೆಂಗಿದ್ದೀನಿ, ನಾ ಏನಿದ್ದೀನಿ ಹೆಂಗಿದ್ದೀನಿ ಇದೀನಿ ತಗೋ ಅಂತ. ಈಗ ಯಾರೇ ಚರ್ಮದ ಬಗ್ಗೆ ಮಾತಾಡಿದ್ರು, ಹಲ್ಲಿನ ಬಗ್ಗೆ ಮಾತಾಡಿದ್ರು, ನಾ ಇರ್ಲೇಳ್ರಿ ನಂದು ಏನದ ಅದ ಅಂದ್ರೆ ನಾ ಯಾವ ಕಾನ್ಷಿಯಸ್ನಾಗಿದ್ದೀನಿ? ಈ ಚರ್ಮ ನಾ ಇದ್ದೀನಿ, ಈ ತರ ಕಮ್ಜೋರ್, ಎಷ್ಟು ತೆಳ್ಳಗಿದಿ ಅಂದ್ರೆ ನಾ ಹೆಂಗಿದ್ದೀನಿ ಇದೀನಿ ತಗೋ ಅಂತ ಸ್ವೀಕಾರ ಮಾಡಿ. ಹೌದ್ರಿ, ಅವ್ರಿಬ್ರು ಭಾವನಾ ಸರಿ ಇರ್ಲಿಲ್ಲ ಅಂದ್ರೆ ನಾ ಹೆಂಗಿದ್ದೀನಿ ಇದೀನಿ ತಗೋ ಅಂತಾರೆ. ಅಂದ್ರೆ ನಾ ಹೆಂಗಿದ್ದೀನಿ ಇದೀನಿ, ನಾ ತೆಳ್ಳಗರೆ ಇರ್ಲಿ ಅಥವಾ ಭಾಳ ಇನ್ಸಲ್ಟ್ ಮಾಡಿದೀನಿ ದಪ್ಪಿದಿ ಅಂತ ಯಾರ್ಯಾರಿಗರೆ, ನಾ ಹೆಂಗಿದ್ದೀನಿ ಇದೀನಿ ತಗೋ ಅಂತಾರೋ ಇಲ್ಲ ಲೌಕಿಕ್ನಾಗ. ಸೇಮ್ ಬಾಬಾ ಹೇಳ್ತಾರ, ಇಲ್ಲಿನೂ ಏನ್ ತಿಳ್ಕೊಡ್ರಿ, ನಾ ಹೆಂಗಿದ್ದೀನಿ ಹಂಗ ತಿಳ್ಕೊಡ್ರಿ. ಹೆಂಗಿದ್ದೀನಿ? ನಾ ಶರೀರಲ್ಲ, ಶರೀರ ಕೋಟ್, ಶರೀರ ಡ್ರೆಸ್, ಶರೀರ ಒಂದು ಮಾಸ್ಕ್ ಲೇಯರ್ ಇದು. ನಾ ಆ್ಯಕ್ಚುಲಿ ಹೆಂಗಿದ್ದೀನಿ? ನಾ ಏನಿದ್ದೀನಿ? ಆತ್ಮ ಇದ್ದೀನಿ. ಹೆಂಗಿದ್ದೀನಿ? ಸತ್ಯವಾದಿ ಇದ್ದೀನಿ, ಪವಿತ್ರ ಇದ್ದೀನಿ, ಜ್ಞಾನ ಸ್ವರೂಪ. ನಿನ್ನೆ ಸಿರೀಸ್ ಹೇಳಿತ್ತಲ್ಲ, ಜ್ಞಾನ ಸ್ವರೂಪ ಇದ್ದೀನಿ, ಪವಿತ್ರ ಸ್ವರೂಪ ಇದ್ದೀನಿ, ಶಾಂತ ಸ್ವರೂಪ ಇದ್ದೀನಿ. ಅರೆ ನಾ ಏನಿದ್ದೀನ ಅದನ್ನ ಹಂಗೆ ಲೌಕಿಕನೇ ಹೆಂಗೆ ಅಂತಾರೆ, ಹಂಗೆ ನೀವು ಏನಿದ್ದೀರ ಅದನ್ನ ತಿಳ್ಕೊಡ್ರಲ್ಲ, ಏನಲ್ಲ ಅದನ್ನ ಯಾಕೆ ತಿಳ್ಕೊತೀರಿ? ಇಲ್ಲೊಂದು ಸ್ವಲ್ಪ ಹಿಂಗೆ ಮಸಿ ಹಚ್ಚಿತ್ತು ಅಂದ್ರೆ ಇದು ಮಸಿ, ಇದು ನನ್ನ ಕಲರ್ ಅಲ್ಲ ಅಂತೀವಿ ನಾವು. ಇದು ಮಸಿ ಮ್ಯಾಲಿಂದ ಹತ್ತೈತಿ, ನಂದು ಹಿಂಗಿಲ್ಲ ಅಂತೀವಲ್ಲ. ಬಾಡಿ ಕಾನ್ಷಿಯಸ್ ಒಳಗನೆ ಇದು ನಂದು ಅಲ್ಲಿ, ಇದು ಕಲರ್ ಧೂಳು ಹತ್ತೈತಿ ಅಂತೀವಿ. ಧೂಳು ಒರೆಸ್ಕೊಂಡ್ರೆ ನಾ ಹೆಂಗಿದ್ದೀನಿ, ನನ್ನ ಕಲರ್ ಬೇರೆನೇ ಇದೆ. ಹಂಗ ಇದು ಚರ್ಮ ಧೂಳಿದು, ಚರ್ಮ ಇದೊಂದು ಲೇಯರ್ ಡ್ರೆಸ್. ಆ್ಯಕ್ಚುಲಿ ನಾ ಏನಿದ್ದೀನಿ? ಆತ್ಮ ಇದ್ದೀನಿ. ಎಂಥ ಆತ್ಮ? ಅವಿನಾಶಿ ಆತ್ಮ, ಸತೋಪ್ರಧಾನ ಆತ್ಮ, ಅನಾದಿ ಆತ್ಮ, ಸತ್ಯ ಆತ್ಮ. ಓಕೆ, ಏನಂತಾರೆ ಬಾಬಾ, ನಾ ಏನಿದ್ದೀನಿ ಹೆಂಗಿದ್ದೀನಿ ಉಸ್ಕೋ ನ್ಯಾಚುರಲ್ ಸ್ವರೂಪ ಸ್ಮೃತಿ ಮೇ ಚಲ್ನಾ. ನ್ಯಾಚುರಲ್, ನಾ ಏನಿದ್ದೀನಿ ಹೆಂಗಿದ್ದೀನಿ ನ್ಯಾಚುರಲ್ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಕೊಂಡು ನಡೆಯೋದು, ಚೆಹರೆಯಿಂದ ಅನುಭವ ಮಾಡೋದು, ಸಮಸ್ಯೆಯಿಂದ ಮುಕ್ತಿರೋದು. ಇಸ್ಮೆ ಅಭಿ ಔರ್ ಅಟೆನ್ಷನ್ ಚಾಹಿಯೇ. ಅಂಡರ್ಲೈನ್, ಇದ್ರೊಳಗೆ ಇನ್ನೂ ಏನು ತೊಗೊಂಬರ್ರಿ? ಇನ್ನೂ ಅಟೆನ್ಷನ್ ತೊಗೊಂಬರ್ರಿ. ಎದ್ರೊಳಗೆ? ನಾ ಏನಿದ್ದೀನಿ ಅಷ್ಟೇ ಅಲ್ಲ, ಬರೀ ಆತ್ಮ ಅಲ್ಲ, ನಾ ಎಂಥ ಆತ್ಮ ಇದ್ದೀನಿ. ಇವೆರಡೂ ಮಾತು ಏನಿರಬೇಕು? ನ್ಯಾಚುರಲ್ ಸ್ವರೂಪದಲ್ಲಿ ತೊಗೊಂಬನ್ರಿ, ಸ್ಮೃತಿಯೊಳಗೆ ತೊಗೊಂಬನ್ರಿ, ಚೆಹರೆಯೊಳಗೂ ಅನುಭವ ಆಗಬೇಕು. ಸಮಸ್ಯೆ ಸೇ ಕಿನಾರ, ಯಾಕಂದ್ರೆ ನಾ ಆತ್ಮ ಸಮಸ್ಯೆದಿಂದ ಬಿಲ್ಕುಲ್ ಡಿಟ್ಯಾಚ್ ಇದ್ದೀನಿ, ಸಮಸ್ಯೆ ನಂದಲ್ಲ ಅದು. ಈಗ ತಿಳ್ಕೊಡ್ರಿ, ಪಾರ್ಟ್ ಒಳಗೆ ಹೇಳ್ಬೇಕಂದ್ರೆ ನಾ ಆತ್ಮ ಮಾತಾಡತ್ತೀನಿ, ರೋಲ್ ಮಾತಾಡ್ತಾ ಇದೆ, ಮಾತಾಡ್ದನ್ನ ನಾ ಆತ್ಮ ಏನು ಮಾಡ್ತಾ ಇದ್ದೀನಿ ನೋಡ್ತಿದ್ದೇನೆ. ಬಟ್ ನಾ ಆತ್ಮ ಏನಿದ್ದೀನಿ ಆ್ಯಕ್ಚುಲಿ? ಆತ್ಮ ಅವಿನಾಶಿ ಇದ್ದೀನಿ, ನಾ ಆತ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ, ಮತ್ತು ಸದಾ ಸತ್ತಿದ್ದೀನಿ, ಸಂಪೂರ್ಣ ಪವಿತ್ರ ಇದ್ದೀನಿ. ಇದನ್ನ ಆತ್ಮ ಇದ್ದೀನಿ. ಅಪವಿತ್ರತೆ ರೇಣುಕಾಂತದ ತೊಗೊಂಡು ನಾ ಏನು ಮಾಡಲಿ? ಅಪವಿತ್ರ ಮಾತು, ಅಪವಿತ್ರ ದೃಷ್ಟಿ, ಅಪವಿತ್ರ ಚಲನೆ ಇದು ನಂದಲ್ಲ. ಇದು ಯಾರ್ದು? ರೋಲ್ದದ. ಇದು ರೇಣುಕಾನು ಹೆಸರಿಂದದ. ನಾ ಇದು ಎಲ್ಲದರಿಂದ ಭಿನ್ನ
ಸಮಸ್ಯೆ ನಂದಲ್ಲ, ಸಮಸ್ಯೆ ಸೆ ಕಿನಾರ ರೋ ಅಂತಾರ ಪಾವ. ಯಾಕಂದ್ರೆ ಸಮಸ್ಯೆ ಯಾರ್ದದ ಅವ್ರು ಫೇಸ ಮಾಡ್ತಾರ, ಅವರು ಫೇಸ್ ಮಾಡುದು ಡ್ರಾಮಾದೊಳಗೆ ಫಿಕ್ಸ್ ಅದ ಅದ್ರ ಚಿತ್ತಿ. ನೀನು ಒಬ್ರು ಭಾಳ ಅಳ್ತಾ ಇದ್ರು, ಹೆಂಗ್ ಮಾಡ್ಲಿ ಡಿ ಕೆ ಅಂತ. ಯಾಕಂದ್ರೆ ಅವ್ರು ಎಂದಿಗೂ ಸಮಸ್ಯೆ ರೋಲ್ದದ, ನಾ ರೋಲ್ ಬಿಟ್ಟು ಆತ್ಮ ಸಮಸ್ಯೆಯಿಂದ ಮುಕ್ತಿದೀನಂತ ಅನುಭವ ಇನ್ನೂ ತಕ ಅವ್ರು ಮಾಡೇ ಇಲ್ಲ. ಅದಕ್ಕೆ ಸಮಸ್ಯೆ ಅದರಿ ಹ್ಯಾಂಗ್ ಮಾಡ್ಲಿ ಅಂತ ಸಣ್ಣ ಕೂಸು ಅಳ್ತಿರ್ತಾವಲ್ಲ, ಕೊಡ್ಲಾರ್ದಕ್ಕೆ ಕೊಡುದೇ ಇಲ್ಲ ಇನ್ನೆಂದು ಅನ್ನೋರಂಗೆ ಅಳ್ತಿರ್ತಾರಲ್ಲ ಕೆಲವರು, ಹಂಗ ಅಳ್ತಾ ಇದ್ರು. ಹಿಂಗದರಿ ಹೆಂಗ್ ಮಾಡ್ಬೇಕ್ರಿ ಅಂತ. ಅಂದ್ರೆ ಏನರ್ಥ? ಬಾಬಾ ಹೇಳ್ತಾರ, ಸಮಸ್ಯೆ ಸೆ ಕಿನಾರ ಹೋನಾ ಇಸ್ಮೆ ಅವ್ರ ಅಟೆನ್ಷನ್. ಸಮಸ್ಯೆ ನಂದಲ್ಲ, ರೋಗನೇ ಅದ. ಪೂರ ಡ್ರಾಮಾ ಮಲಗಿಸ್ಬಿಡ್ತೈತಿ ಕೊಡ್ರಿ. ದೊಡ್ಡ ರೋಗದೊಳಗೆ ರೇಣುಕಾಂತ್ ಪಾರ್ಟಿ ಮಲಗಿಸಿದ್ರೆ ನಾ ಏನ್ ಮಾಡ್ಲಿ? ಮಲಗಿಸ್ಲಕ್ಕಲ್ಲ. ನಂದೇನ್, ನಾ ರಾಜ ಇದ್ದೀನಿ, ನಂದು ಸ್ಥಾನ ಯಾರು ಕಸ್ಕೊಳಕ ಸಾಧ್ಯ ಇಲ್ಲ. ನನ್ನ ಖುಷಿ, ನನ್ನ ನಶ, ನನ್ನ ರಾಜ ಆಗಿರುವ ಸ್ಥಾನ, ನನ್ನ ರಾಜ ಆಗಿರುವಂತ ಅಭಿಮಾನ, ಅಧಿಕಾರ ಈ ರೋಲ್ ಕಸ್ಕೊಳ್ಳೋದಿಲ್ಲ. ಈ ಡ್ರಾಮಾದ ಯಾವ ವಸ್ತು ಕಸ್ಕೊಳಕ ಸಾಧ್ಯ ಇಲ್ಲ. ನಾ ರಾಜನೇ ಇದ್ದೀನಿ. ಎಲ್ಲಿ ರೋಲ್ ಬೆಡ್ ಮೇಲೆ ಮನ್ಕೊಳ್ರಿ, ರೋಲ್ ಭಾಷಣರೇ ಮಾಡ್ಲಿ, ನಾ ಆತ್ಮ ರಾಜ ಅಂತೂ ರಾಜನೇ ಇದ್ದೀನಿ. ರೋಲ್ಗಿರೋ ಸಮಸ್ಯೆ ರೋಲಿಗದ, ನಾನು ಸದಾ ರೋಲಿಂದ ಸಮಸ್ಯೆಯಿಂದ ಮುಕ್ತಿದ್ದೀನಿ. ಇದು ಇನ್ನೂ ಕಮ್ಮದಂತಾರ ಬಾಬಾ. ನಿಮ್ಮೊಳಗೆ ಏನಿದೆ ಈ ಅಭ್ಯಾಸ? ಭಾಳ ಕಮ್ಮದ. ಇದು ಭಾಳ ಗೂಢ ರಹಸ್ಯ ಅದ. ಇದು ಕಮ್ಮದ. ಇದು ಕಮ್ಮಿ ಇರೋದ್ರಿಂದ ಏನು ಫೀಲ್ ಮಾಡ್ತೀರಿ? ನನಗೆ ಸಮಸ್ಯೆ ಅದ ಅಂದ್ರೆ ಇದು ಮೈಂಡ್ ಅವಾಗ ಹಾರಿ ಕೂಡ್ತದೆ, ನಾ ರಾಜ ಆಗ್ತೈತಿ. ಇದು ಮನಸ್ಸಂತ ನನಗೆ ಭಾಳ ಸಮಸ್ಯೆ ಅದ ರೀ, ಭಾಳ ಇದು ನಡೆದು ಬಿಟ್ಟೈತ್ರಿ ಈಗ. ರೇವಡಿ ಅಣ್ಣವ್ರ ಏನಂತ ಏನಂತ್ರಿ? ಈಗ ಏನು ನಡೆದದ? ಈಗ ಯಾಕೋ ಸ್ವಲ್ಪ ದಿವಸ ಆಯ್ತು. ನಿಮ್ದಿದು ನಿಮ್ದಲ್ಲ? ಸರಿ ಅನ್ರಿ. ಏನ್ರಿ? ರೋಲ್ದು ನಂದಲ್ರಿ. ರೋಲ್ದು ಏನ್ರಿ ರೇವಡಿ ಅಣ್ಣವ್ರ? ರೋಲ್ದದ, ನಂದಲ್ಲಿದೆ ಎಲ್ಲ ಇರ್ಬೋದು. ಸಮಸ್ಯೆ ಖರೇನೇ ನಡೆದದ. ಎಲ್ಲಿ ನಡೆದದ? ರೋಲ್ ಒಳಗ. ವಿಘ್ನ ಖರೇನೆ ಕಂಟಿನ್ಯೂ 2 ತಿಂಗಳಾಯ್ತು ಒಂದು ಅಗನ ಒಂದು ನಡೆದದ, ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ. ನಡೆದಿದ್ದು ಖರೇನೆ, ಬಟ್ ಯಾರಿಗೆ ನಡೆದದೆಲ್ಲ? ಯಾರ ರೋಲ್? ನನಗೆ ಸಿಕ್ಕಂತ, ನಾ ಆತ್ಮನಿಗೆ ಸಿಕ್ಕಂತ ರೋಲ್ ನಡೆದದ. ಇದ್ರದ್ದು ಅಟೆನ್ಷನ್ ಏನದು ಮಕ್ಕಳದು? ಈ ಥರ ಅಭ್ಯಾಸ ಮಾಡಬೇಕಲ್ಲ. ರಾಜ ಆಗಿ ರೋಲಿಂದ ಡಿಟ್ಯಾಚ್, ಸಮಸ್ಯೆಯಿಂದ ಕಿನಾರ ಅಂತಾರ ಸ್ಪಷ್ಟ ಅದ. ಸಮಸ್ಯೆಯಿಂದ ಕಿನಾರ ಹೋನಾ, ಸಮಸ್ಯೆ ಸೆ ಕಿನಾರ ಹೋನಾ ಅಂದ್ರೆ ನಾ ಆತ್ಮ ಸಮಸ್ಯೆಯಿಂದ ಸೈಡ್ ಆಗೋ ಅಭ್ಯಾಸ ಇನ್ನ ಭಾಳ ಕಮ್ಮ ಮಾಡೀನಿ. ಸಿರ್ಫ್ ಮೇ ಆತ್ಮ ನಹಿ ಲೇಕಿನ್ ಕೌನ್ಸಿ ಆತ್ಮ? ಬರೀ ಆತ್ಮ ಅನ್ಬೇಡ್ರಿ ಅಭ್ಯಾಸದೊಳಗೆ. ಎಂಥ ಆತ್ಮ ಇದ್ದೀನಿ? ಎಂಥ ಆತ್ಮ ಇದ್ದೀನಿ ರೀ? ಅಗರ್ ಯಹ ಸ್ಮೃತಿ ಮೇ ರಖೋ. ಬಾಬಾ ಇಷ್ಟೇ ಶಾರ್ಟ್ ಹೇಳತ್ತಾರ. ಬರೀ ಆತ್ಮ ಅನ್ಕೋಬೇಡ್ರಿ, ಎಂಥ ಆತ್ಮ ಇದೀನಿ ಅಂತ ನೆನಪಿಟ್ಕೊಡ್ರಿ. ಒಂದ್ ವೇಳೆ ಈ ಸ್ಮೃತಿ ಒಳಗಿತ್ತಿ ಅಂತಂದ್ರ तो मास्टर सर्वशक्तिमान आत्मा के आगे समस्या विघ्न की कोई शक्ति नहीं जो आ सके. ನೀ ಅಂತ ಆತ್ಮ ಆಗಿದ್ರ, ಆ ಸ್ಮೃತಿ ಒಳಗಿದ್ದಿದ್ರ, ಅರೆ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮನ್ ಎದುರು ಸಮಸ್ಯೆ ಬರು ತಾಕತ್ತ ಅಂತಾರ ಬಾಬಾ. ಅದು ಬಂದರೆ ಬಂದಿತ್ತು, ಬರ್ತದ. ರೋಲ್ ತಕ ಬರ್ತದ. ರೋಲಿಗೆ ಏನ್ ಮಾಡ್ಬೇಕು? ಮಾಡಿಸ್ತದ. ಆದ್ರೆ ನೀ ಆತ್ಮ, ಅನ್ಟಚ್ಡ್ ಆತ್ಮ, ಯಾವ ಸಮಸ್ಯೆ ಬಂದು ಟಚ್ ಮಾಡಕ ಸಾಧ್ಯ ಇಲ್ಲ ಅಂತಾರ ಬಾಬಾ. ಅಭಿ ಬಿ ರಿಸಲ್ಟ್ ಮೇ ಕೋಯಿ ನಾ ಕೋಯಿ ಸಮಸ್ಯೆ ವಿಘ್ನ ದಿಖಾಯಿ ದೇತಾ. ಅರೆ ಇನ್ನೂ ರಿಸಲ್ಟ್ ನೋಡಿದ್ರೆ ಇನ್ನೂ ಸಮಸ್ಯೆ ಯಾರ ಒಳಗೆ ಕಾಣತೈತಿ ಅಂದ್ರೆ ನೀ ಆತ್ಮ ಬಿಟ್ಟು ಮನಸ್ಸು ರಾಜ ಆಯ್ತು ಕೂಡ್ತದ. ಅದಕ್ಕೆ ಮನಸ್ಸು ಏನಂತೈತ್ರಿ? ಇನ್ನ ಭಾಳ ಸಮಸ್ಯೆ ಅದಾವ್ರಿ, ಇನ್ನೂ ಸಮಸ್ಯೆ ದೂರ ಆಗಿಲ್ಲ, ಸಮಸ್ಯೆ ದೂರ ಆಗ್ಲಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. जानते हैं लेकिन चलन और चेहरे में निश्चय का प्रत्यक्ष स्वरूप रूहानी नशा वह है ही प्रत्यक्ष होना. ಅದಕ್ಕೆ ಒಂದ್ ವೇಳೆ ನೀವು ರಾಜ ಆಗಿದ್ರಿ ಅಂದ್ರೆ ನಿಮ್ಮ ಚೆಹರೆಯೊಳಗ ರೂಹಾನಿ ನಶಾ ಕಾಣಿಸ್ತದಂತಾರ ಬಾಬಾ. इसके लिए ये मालिक बनका नशा इसको बार बार ಚೆಕ್ करो. ನಾ ಮಾಲಿಕ್ ಇದೀನೋ ಅಥವಾ ಅಧೀನ್ ಇದೀನೋ ಇದನ್ನ ಪದೇ ನಿಮಗೆ ಏನ್ ಮಾಡ್ಕೊಡ್ರಿ? ಚೆಕ್ ಮಾಡ್ಕೊಡ್ರಿ. ಸೆಕೆಂಡ್ की बात है ಚೆಕ್ करना. ಚೆಕ್ ಮಾಡಕ್ಕೆ ಎಷ್ಟು ಟೈಮ್? ಒಂದು ಸೆಕೆಂಡ್. कर्म करते कोई भी कर्म आरंभ करते हो, ಆರಂಭ करने ಟೈಮ್ ಚೆಕ್ करो. ಏನೇ ಕೆಲಸ ಶುರು ಮಾಡ್ತಿರಲ್ಲ, ಏನೇ ಕೆಲಸ, ರೊಟ್ಟಿ ಮಾಡೋದು, ನೀರು ಕುಡಿಯೋದು, ಚಾ ಮಾಡೋದು, ನಡೆಯೋದು, ಗಾಡಿ ಸ್ಟಾರ್ಟ್ ಮಾಡೋದು, ಪ್ರತಿ ಕೆಲಸಗಳು ನಮ್ಮ ಮಾಲಿಕ್ ಇದೀನೋ, ನಾ ಮಾಲಿಕ್ಕಿನ ಸೀಟ್ ಮೇಲೆ ಕುಂತೀನ ಅಂತ ಏನ್ ಮಾಡ್ರಿ?
ಚೆಕ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಡ್ರೈವರ್ ನೋಡ್ಬೇಕು, 2 ವೀಲರ್ ಇರಲಿ 4 ವೀಲರ್ ಇರಲಿ, ಅವ್ನ ನಶಾನೇ ಬೇರೆ. ಆ ಗಾಡಿಗೆ ಎಲ್ಲಿ ಯಾವ ಸೀಟ್ ಮೇಲೆ ಕೊಡ್ತಾರ ಅವ್ರು? ಗಾಡಿ ನಡೆಸೋ ಎಂದ್ರೆ 2 ವೀಲರ್ ಹಿಂದೆ ಕೊಡ್ತಾರ, ಎಲ್ಲಿ ಕೊಡ್ತಾರ? ಆ ಮುಂದೆ ಕೂತ್ಕೊಂಡು ಸ್ಟ್ರೇಟ್ ಗಾಡಿ ಅದ್ರದ್ದು 2 ಹ್ಯಾಂಡಲ್ ಹಿಡಿದು ಹೆಂಗ್ ನಡೆಸ್ತಾರ ರಾಜಂತರ. ಹಂಗ ಬಾಬಾ ಏನಂತಾರ, ಏನೇ ಕೆಲಸ ಆರಂಭ ಮಾಡ್ಬೇಕಾದ್ರ ನಾ ಮಾಲೀಕ್ ಆಗೀನಿ ಅಂತ ಮಾಲೀಕನ ಸೀಟ್ ಮೇಲೆ ಕುಂತೀನೋ ಮತ್ತೆ ಹೋಗಿ ಬ್ಯಾರೆದವ್ರ ಕುಂತೀನೋ ಅಂತ ಏನ್ ಮಾಡ್ರಿ, ಚೆಕ್ ಮಾಡ್ರಿ. मालिकपन की अथॉरिटी से कर्मेंद्रियों द्वारा कर्म कराने वाली कंट्रोलिंग पावर, ಇದು ಬಹಳ ಸೂಕ್ಷ್ಮದರಿ. ಏನಂತ? ಮಾಲೀಕಾಗಿ ಮಾಲೀಕಪನದ ಅಥಾರಿಟಿಯಿಂದ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವ ಮಾಲೀಕಿದೆ ನಾನು. ಈ ಕರ್ಮೇಂದ್ರಿಯಗಳ ಮೂಲಕ ಮಾಡಿಸೋರು ಯಾರು? ನಾ ಮಾಡ್ತಿದ್ದೀನಿ ಅಲ್ಲ, ಮಾಡಿಸ್ತಿದ್ದೀನಿ. ರೂಲಿಂಗ್ ಪವರ್ ವಾಲಿ ಆತ್ಮ ಸಮಜ್ ಕರ್ಮ ಕರೋ, ಕರ್ಮ ಶುರು ಕರೋ. ಬಾಬಾ ಹೇಳ್ತಾರ, ನಾ ಆತ್ಮ ಏನಿದ್ದೀನಿ, ಮಾಲೀಕ್ ಇದ್ದೀನಿ. ಅಥಾರಿಟಿಯಿಂದ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಯೂಸ್ ಮಾಡಿಕೊಂಡು ಇವುಗಳ ಮೂಲಕ ಏನು ಮಾಡಿಸ್ರಿ ಕೆಲಸ. ಹಾಂ, ಈಗ ಲೇಬರ್ ಯಾರೇ ಇರ್ತಾರಲ್ಲ, ಚಂದ ಕೆಲಸ ತಗೋ ನಾ ಹೋಗಿ ಬರ್ತೀನಿ ಅಂತಾರೆ ಯಾರೇ, ಹೌದ್ರಿ? ಈಗ ಬಾಬಾ ಏನಂತಾರ, ನೀ ಆತ್ಮ ರಾಜ ಮನಸ್ಸಿಗೆ ಹೇಳು, ಮನಸ್ಸ ಈ ಇಂದ್ರಿಯಗಳ ಮೂಲಕ ಕೆಲಸ ತಗೋಬೇಕು. ನಾ ಕೆಲಸ ಮಾಡಕತ್ತೀನಲ್ಲ, ಈ ಕೆಲಸ ಕಾರ್ಯಗಳನ್ನು ತಗೊಳ್ಳೋರು ಯಾರು? ಮನಸ್ಸು. ಮನಸ್ಸು ಮಂತ್ರಿ ಅಲ್ಲ, ಮಂತ್ರಿ ಕೈಯಾಗ ಐತೆಲ್ಲ. ಕೆಲಸಗಾರಲ್ಲ ಯಾರ ಕೈಯಾಗ? ಮಂತ್ರಿ ಕೈಯಾಗ. ನಾ ಮಂತ್ರಿ ಮೇಲೆ ರಾಜ ಇದ್ದೀನಿ. ನಾ ಆತ್ಮ ರಾಜ ಕೇವಲ ಆ ಸಮಾಚಾರ ಕೇಳ್ತೀನಿ, ನೋಡ್ತೀನಿ ಅಷ್ಟ. ಎಲ್ಲ ಮಾಡಿಸೋರು ಯಾರು? ಮನಸ್ಸು. ಮನಸ್ಸಿನ ಮೂಲಕ ಮಾಡೋರು ಯಾರು? ಈ ಇಂದ್ರಿಯಗಳು. ನಾನಾ ಮಾಡ್ತೀನಂದ್ರೆ ಏನರ್ಥ? ಈಗ ನಾನು ಈಗೇನಾಗಿನಿ, ಅದೀನಿ. स्मृति स्वरूप से कर्म आरंभ करना, साधारण स्थिति से कर्म आरंभ करना, इसमें बहुत फर्क है ನೋಡ್ರಿ. ನಾರ್ಮಲ್ ಪೂಜಾನೇ ಮಾಡಾಕತ್ತೀವಿ ತಿಳ್ಕೊರಿ. ಪೂಜಾ ನಾ ಮಾಡಾಕತ್ತೀನಿ, ನಾ ಪೂಜಾ ಮಾಡ್ತಾ ಇದ್ದೀನಿ, ದೇವ್ರ ಪೂಜಾ ಅಂತ ಹಿಂಗೆ ತಿಳ್ಕೊಂಡಾತಂದ್ರ ಇದು ಸಾಧಾರಣ ಕರ್ಮ. ಈಗ ಒಂದು ಬಾತ್ರೂಮ್ ತಿಕ್ಕೋದು, ನಾ ಆತ್ಮ ರಾಜ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಮಹಾನ್ ಕರ್ಮದು. ತಿಳಿತ್ರಿ ಎರಡರೊಳಗು. ಪೂಜಾಕ್ ಭಾಳ ಮಹಾನ್ ಕಾರ್ಯ. ದೇವಭಾನದಲ್ಲಿ ಮಾಡಿದ ಪೂಜಾನು ಸಾಮಾನ್ಯ ಕರ್ಮದೊಳಗೆ ಏನಾಗ್ತೈತಿ, ಜಮಾ ಆಗ್ತೈತಿ. ಜೈಸೆ ಹದ್ದಿಗೆ ಮರ್ತಬೆ ವಾಲೆ ಅಪನ ಕಾರ್ಯ, ಹದ್ದಿನ ಆಸ್ತಿ ಇರೋರು ಸೀಟ್ ಮೇಲೆ ಕುಂತು ಅವ್ರು ವ್ಯಾಪಾರ ಮಾಡ್ತಾರ. ಅವಾಗ ಅವ್ರ ನಶಾನೆ ಬ್ಯಾರೆ ಇರ್ತೈತೆ. ಅವ್ರ ಸೀಟ್, ಆ ಹೆಡ್ ಮಾಸ್ಟರ್ ಇರಲಿ, ಟೀಚರ್ ಇರಲಿ, ಒಬ್ಬ ಕಂಪ್ನಿ ಮಾಲೀಕ್ ಇರಲಿ, ಒಬ್ಬ ಅಂಗಡಿ ಮಾಲೀಕ್ ಇರಲಿ, ಒಬ್ಬ ದವಾಖಾನಿಗಿರಲಿ ಅಥವಾ ಮನೆಗಿರಲಿ, ಅವ್ರದ್ದೊಂದು ನಶಾ ಏನು ತೋರಿಸ್ತಾರ ಅವರು? ಅಲ್ಲೊಂದು ಸೀಟ್ ಇರ್ತೈತಿ ಯಜಮಾನದೊಂದು, ಆ ಸೀಟ್ ಮೇಲೆ ಕುತ್ಕೊಂಡು ಅವ್ರು ಏನು ಮಾಡ್ತಾರಂತ ಮುಂದಿನ ಕಾರ್ಯ ಆರಂಭ ಮಾಡ್ತಾರ, ಆರ್ಡರ್ ಮಾಡ್ತಾರ ಅವರು. ಹಂಗೆ ನೀವು ಏನು ಮಾಡಿರ್ತಾರೆ ಬಾಬಾ? ಹಾಂ, ಜೋ ಬಾರ್ ಬಾರ್ ಕೇತೆ ಮೇರೇ ಸಂಸ್ಕಾರ. ಇದು ಭಾಳ ಅಟೆನ್ಷನ್ ಕೊಡಬೇಕು. ನನ್ನ ಸಂಸ್ಕಾರ, ನನ್ನ ಸಂಸ್ಕಾರ. ನಿಂದ್ಯಾಕೆ ಸಂಸ್ಕಾರ ಆಗ್ತೈತಿ? ನೀ ಆತ್ಮ ರಾಜ ಸಂಸ್ಕಾರದಿಂದ ಏನಿದೆ ಪರೇ. ಅದಕ್ಕೆ ಎಂದಿಗಿದು ನನ್ನ ಸಂಸ್ಕಾರ ಅಂತ ಅನ್ಬೇಡ. ಶರೀರ ಅದು ರೋಲ್ನ ಸಂಸ್ಕಾರ. ಆ್ಯಕ್ಚುಲಿ ಇವೆಲ್ಲ ಸಂಸ್ಕಾರ ಯಾರು? ರೋಲ್ ಡ್ರಾಮಾ ಕೊಟ್ಟಿದೆ. ರೋಲ್ ಒಳಗೆ ಮನಬುದ್ಧಿ ಸಂಸ್ಕಾರ ತುಂಬೈತಲ್ಲ, ಅದು ಯಾರು ತುಂಬಿದ್ದು? ಡ್ರಾಮಾ. ಅದಕ್ಕೆ ನೀ ಅದು ನನ್ನ ಸಂಸ್ಕಾರ ಅಂತ ಎಂದಿಗೂ ಅನ್ಬೇಡ. ಎದಕ್ಕೆ ರೀ? ನನ್ನ ಸಂಸ್ಕಾರ ಹಿಂಗೆ ರೀ, ನನ್ಗೆ ಬೇಜಾರಾಗ್ತೈತ್ರಿ, ಅಳು ಬರ್ತೈತ್ರಿ, ನಾ ಹಿಂಗೆ ಸ್ಟ್ರಿಕ್ಟ್ ರೀ, ಹಂಗ್ರಿ ಹಿಂಗ್ರಿ, ಇವೆಲ್ಲ ನನ್ನ ಸಂಸ್ಕಾರ ಅಲ್ಲ. तो अधीनता की निशानी क्या दिखाई देती? जो बार बार कहते मेरे संस्कार. ಯಾರು ನನ್ನ ಸಂಸ್ಕಾರ ಅಂತಾರ, ನನ್ನ ಕೆಲಸ ನಂದು ಅಂತಾರಲ್ಲ, ತಿಳ್ಕೊಳ್ರಿ ಅವ್ರು ಅಧೀನ ಅದಾರ. ಏನ್ರಿ? ಹಾಂ, ಒಂದಿಷ್ಟು ಅವಾಗವಾಗ ವಿಡಿಯೋ ನೋಡ್ತಿರ್ತೈತ್ರಿ. ಈ ಗಮಲ ಏನು ಗಿಡ ಹಚ್ಚೋದು, ಅಡುಗೆ ಮಾಡೋದು ನೋಡ್ತಿರ್ತೈತಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತ್ರಿ? ನನ್ನ ಹತ್ರ ಈರುಳ್ಳಿ ಐತಿ ಅಂತ. ಅರೆ, ಈರುಳ್ಳಿ ಕಟ್ ಮಾಡೋ ಸೀದಾ ತೋರ್ಸಿದ್ರೆ ಮುಗಿದು ಹೋಗ್ತೈತಿ. ನನ್ನ ಹತ್ರ ಈರುಳ್ಳಿ ಐತಿ, ನನ್ನ ಹತ್ರ ಚಾಕು ಐತಿ ಅಂತಾರೆ ಅವರು. ಹೆಜ್ಜೆ ಹೆಜ್ಜೆಗೂ ನಾನು ನಂದು ಅನ್ನೋದೇನೈತಿ ಎಷ್ಟು ತುಂಬಿ ಬಿಟ್ಟೈತಿ ದುನಿಯಾದೊಳಗೆ ಅಂದ್ರೆ, ಅದನ್ನ ನೋಡಿ ನೋಡಿ ನಮಗೂ ಗೊತ್ತಿರ್ಲಾರ್ದಂಗೆ ನನ್ನ ಹತ್ರ ನನ್ನ ಪಾಟ, ನನ್ನ ಗಾರ್ಡನ್ನ, ನನ್ನ ಕಿಚನ್, ಮೇರೆ ಕಿಚನ್ ಮೇ ಪಡಾ ಹೇ ಅಂತಿರ್ತಾರೆ, ಮೇರೆ ಕಿಚನ್ ಮೇ. ಅದಕ್ಕೆ ಬಾಬಾನು ಇಲ್ಲಿ ಏನಂತಾರ, ಯಾರು ನಂದನ್ನು ಶಬ್ದ ಬಳಸ್ತಾರಲ್ಲ ತಿಳ್ಕೊಡ್ರಿ, ಆ ಕ್ಷಣ ಅವರು ಅಧೀನ ಅದಾರ. ಅವ್ರು ಅಧೀನ ಅದಾರ. ಅದಕ್ಕೆ ನಂದು ಅನ್ನೋದು ಶಬ್ದ ಬಳಸ್ತಾರ.
बाप दादा ने पहले भी सुना है कि जिस समय यह कहते मेरा संस्कार मेरी नेचर, क्या यह कमजोरी के संस्कार आपके संस्कार है? ನನ್ನ ಸಂಸ್ಕಾರ ಅಂತೀರಲ್ಲ, ಸಂಸ್ಕಾರನೇ ನಂದಲ್ಲ. ಚಲೋ ಇರಲಿ ಒಳ್ಳೇದಿರಲಿ, ಒಳ್ಳೆ ಕೆಟ್ಟ ಎರಡೂ ಸಂಸ್ಕಾರ ನಂದು ಅಲ್ಲ. ಈಗ ನನ್ನ ಸಂಸ್ಕಾರಕ್ಕೆ ಏನಂತೀನಿ, ನನ್ನ ಹತ್ರ ಹಾಡು ಸಂಸ್ಕಾರದ, ನನ್ನ ಸಂಸ್ಕಾರದೊಳಗೆ ಏನು ಭಾಳ ಸ್ವಚ್ಛರಿ ನಾನು ಅಂತ ಅಂತೀನ ತಿಳ್ಕೊರಿ. ನಾನು ಭಾಳ ಸ್ವಚ್ಛರಿ, ಭಾಳ ನೀಟ್ರಿ ಎಲ್ಲ ಅಂತಿದ್ದು ನನ್ನ ಸಂಸ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ ಅಂದ್ರೆ, ಸಂಸ್ಕಾರ ನಂದ ತನ್ಕೋತೀನಂತಂದ್ರೆ ಗೊತ್ತಿರ್ಲಾರ್ದಂಗೆ ಸಂಸ್ಕಾರದೊಳಗೆ ಕೆಟ್ಟದ್ದು ಐತಿ, ಅದು ಯಾರ್ದು? ಅದು ನಂದ ಆಗ್ಬಿಡ್ತೈತಿ. ಟೋಟಲ್ ಸಂಸ್ಕಾರನೇ ನಂದು. ಯಾಕಂದ್ರೆ ಆತ್ಮ ಏನಿದೆಯಲ್ಲ ಅದು ಬಹಳ ಸುಂದರ, ಬಹಳ ಪವಿತ್ರ ಇದೆ. ಆ ಪವಿತ್ರ ಆತ್ಮ ನಾ ಇದ್ದೀನಿ, ಈ ಸಂಸ್ಕಾರಗಳಿಂದಲೂ ಬರೀ ಇದ್ದೀನಿ. ಅದಕ್ಕೆ ಎಲ್ಲೇ ನನ್ನ ಸಂಸ್ಕಾರ ಅಂತೀರಂದ್ರ ಏನಂತ ತಿಳ್ಕೊಡ್ರಿ, ಇಲ್ಲೇನಂತಾರ ಬಾಬಾ, ಕ್ಯಾ ಯ ಕಮಜೋರಿ के संस्कार आपके संस्कार है, मेरे है, ये तो रावण के मध्य के संस्कार है. ಬಾಬಾ ಅಂತಾರೆ ಇದು ರಾವಣನ ಸಂಸ್ಕಾರ. ಅದಕ್ಕೆ ಏನು ಅನ್ಕೋತೀರಿ? ನನ್ನ ಸಂಸ್ಕಾರ ರಾವಣ ಕಿ ದೇನ್ है. ರಾವಣ ಕೊಟ್ಟಿದ್ದಕ್ಕೆಲ್ಲ ಏನನ್ನಾತೀರಿ? उसको मेरा कहना ही रॉन्ग है. आपके संस्कार तो जो बाबा के संस्कार है वही संस्कार है. ಹಾ, ಬಾಬನ್ ಸಂಸ್ಕಾರ ಆಕ್ಚುಲಿ ಮೈಂಡ್ ಒಳಗ, ಆತ್ಮದೊಳಗಲ್ಲ. ಮತ್ತೆ ಇದು ಪಕ್ಕ ತಿಳ್ಕೊಡ್ರಿ, ಆತ್ಮದೊಳಗೆ ಸಂಸ್ಕಾರ ರಹಿತದ ಆತ್ಮ. ಆತ್ಮದೊಳಗೆ ಏನಿದೆ, ಮನ ಬುದ್ಧಿ ಸಂಸ್ಕಾರ ಅದಲ್ಲ. ಒರಿಜಿನಲ್ ಮನಸ್ಸಿನೊಳಗ ಸಂಸ್ಕಾರ ಅದ. ಯಾವ ಸಂಸ್ಕಾರ ಅದ? ಬಾಬನ್ ಸಂಸ್ಕಾರ. ಇದು ಯಾಡ್ ಮಾಡಿದ್ದಲ್ರಿ. ಮತ್ತು ಉದಾಹರಣೆಗೆ ಹೇಳಾಗತ್ತಿದ್ದಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ, ಬಚ್ಚೆ ರಾವಣ ಸಂಸ್ಕಾರಕ್ಕೆ ನನ್ನ ಸಂಸ್ಕಾರ ಅಂತ ಅನ್ಬೇಡ್ರಿ. ಹಾ, ನಿಮ್ಮ ಸಂಸ್ಕಾರ ಏನು? ಜೋ ಬಾಬಾ ಕ ಸಂಸ್ಕಾರ ಹೇ वो आपका संस्कार है. ಬಾಬನ್ ಸಂಸ್ಕಾರಗಳು ನಿಮ್ಮ ಸಂಸ್ಕಾರಗಳು. ಅವು ಎಲ್ಲದಾವ? ಸೇವಾ ಆತ್ಮದೊಳಗಲ್ಲ, ಆತ್ಮನ ಒರಿಜಿನಲ್ ಮೈಂಡ್ ಒಳಗ ಸೇವ್ ಅದಾವ. ಯಾವ? ಬಾಬನ್ ಸಂಸ್ಕಾರ, ನನ್ನ ಸಂಸ್ಕಾರ. ಯಾವ್ರಿ ಅವು? हाँ, बाबा के संस्कार क्या है? विश्व कल्याणकारी. ಬಾಬನ ಸಂಸ್ಕಾರ ಏನ್ರಿ? ವಿಶ್ವ ಕಲ್ಯಾಣಕಾರಿ. ಶುಭ ಭಾವನಾ, ಇದು ಒಂದು ಸಂಸ್ಕಾರನೇ. ಶುಭ ಭಾವನಾ ಇಡುವುದು ಕೊಡುವುದು ಏನಿದು? ಸಂಸ್ಕಾರ. ಇದು ಯಾರ ಸಂಸ್ಕಾರ? ಬಾಬನ ಸಂಸ್ಕಾರ. ಶುಭ ಕಾಮನಾಧಾರಿ, तो उस समय बाबा के संस्कार सामने लाओ. ಈ ರಾವಣ ಸಂಸ್ಕಾರ ಎದುರುಗಡೆ ತಗೊಂಡ್ಬರ್ಬೇಡ್ರಿ. ಯಾರ ಸಂಸ್ಕಾರ ತಗೊಂಡ್ಬನ್ರಿ? ಅಪ್ಪ ಬಾಬನ ಸಂಸ್ಕಾರ, ನನ್ನ ಸಂಸ್ಕಾರ. ಲಕ್ಷ್ಯ ಹೇ ಬಾಪ್ ಸಮಾನ್ ಬನ್ನೆ ಕಾ ತೋ ಲಕ್ಷಣ ರಹೇ ಹುए हुए ರಾವಣ ಕೆ. ಬಾಬಾ ಅಂತ ಲಕ್ಷದ ಬಾಬನ್ ಸಮಾನ, ಲಕ್ಷಣದವ ರಾವಣನು. ಎಷ್ಟು ಚಂದ ಹೇಳತ್ತಾರ ಬಾಬಾ. ಲಕ್ಷ ಇಟ್ಕೊಂಡಿರಿ ಬಾಬನ್ ಸಮಾನ, ಲಕ್ಷಣ ತುಂಬಿಕೊಂಡಿರಿ ರಾವಣನು. ಅದಕ್ಕೆ ಏನು ಸಂಸ್ಕಾರನು ಯಾರು ಇರಬೇಕು? ಹಾ, ಲಕ್ಷಣನು ಯಾರು ಇರ್ಬೇಕು. ಮತ್ತೆ ಸಂಸ್ಕಾರ ಇದ್ದಂಗ ಏನಿರ್ತೈತಿ? ಲಕ್ಷಣಗಳಿರ್ತಾವ. ಅದಕ್ಕೆ ಸಂಸ್ಕಾರಗಳು ಮೈಂಡ್ ಒಳಗ ಅನಾದಿ ಸಂಸ್ಕಾರ, ಬಾಬನ್ ಸಂಸ್ಕಾರ, ನನ್ನ ಸಂಸ್ಕಾರ ಇಮರ್ಜ್ ಮಾಡ್ಕೊಂಡು ನೆನಪು ಮಾಡ್ಕೊಂಡ್ರಿ ಅಂದ್ರ ಅವೇ ಲಕ್ಷಣ ನಿಮ್ಮೊಳಗ ಕಾಣಿಸ್ತದ. ತೋ ಮಿಕ್ಸ್ ಹೋ ಜಾತೆ. ಹಾ, ಮಿಕ್ಸ್. ಒಮ್ಮೆ ರಾವಣಂದು, ಒಮ್ಮೆ ರಾಮಂದು ಎರಡೂ ಸಂಸ್ಕಾರ ಮಿಕ್ಸ್ ಆಗಿಬಿಡ್ತದ. ಬುದ್ಧಿ ಒಂದು ಬಹಳ ಸೂಕ್ಷ್ಮ ಮಾತು. मन और बुद्धि के संकल्प और कार्य से संस्कार बनते. मन बुद्धि के संकल्प कार्य से संस्कार बनते. ಸಂಸ್ಕಾರ ಹೆಂಗಾಗ್ತದ? ದ್ವಾಪರ ಯುಗದಿಂದ ರಾವಣ ಸಂಸ್ಕಾರ ಹೆಂಗಾಯ್ತು ಅಂದ್ರ, ಮನಸ್ಸು ಅದ್ ನೋಡಿ ಇಚ್ಛಿಸ್ತು. ಸಂಕಲ್ಪ, ಥಾಟ್ ಕ್ರಿಯೇಟ್ ಆಯ್ತು. ಏನಂತ? ಇದು ಹಣ್ಣು ತಿನ್ನಬೇಕು ಅಂತ, ಚಹಾ ಕುಡಿಬೇಕು ಅಂತ. ಜಸ್ಟ್ ಬುದ್ಧಿ ಪರ್ಮಿಷನ್ ಕೊಡ್ತು. ಹಾ, ಬೇಕು, ಓಕೆ ನನಗೆ ಬೇಕಿದು ಅಂತ. ಅದು ಇಚ್ಛಾ ಕ್ರಿಯೇಟ್ ಮಾಡಿತು ಮನಸ್ಸು. ಬುದ್ಧಿ ಏನಂತು? ಹಾ, ಬೇಕು ನನಗಿದು ಅಂತ. ಬುದ್ಧಿ ಡಿಸೈಡ್ ಮಾಡಿತು. ಬುದ್ಧಿ ಡಿಸೈಡ್ ಮಾಡಿದ ಮೇಲೆ ಅದು ಕರ್ಮದಲ್ಲಿ ತಗೊಂಡು ಬಂದ್ವಿ. ಮನಸ್ಸಂತದ, ಹಾ ಮತ್ತೆ ಇವತ್ತು ಚಾ ಬೇಕು. ಬುದ್ಧಿ ಹಾ ಓಕೆ ಇವತ್ತು ಬೇಕು ಅಂತ ಡಿಸೈಡ್ ಮಾಡಿದ್ದು. ಡಿಸೈಡ್ ಮಾಡಿ ಅದು ಕರ್ಮದಲ್ಲಿ ಬಂತು. ಅದು ಒಂದಿನ ಇವೆಲ್ಲ ರಾವಣ ಸಂಸ್ಕಾರ ದ್ವಾಪರ ಯುಗದಿಂದ ಹೊಸದಾಗಿ ನಿಮ್ಮೊಳಗೆ ಬಂದದ. ಇದೇನು ನಿಮ್ದು ಅಲ್ಲಂತಾರ ಬಾಬಾ. ಬುದ್ಧಿ ಸಹಯೋಗ ದೇತಿ, ಅಚ್ಚೆ ಯಾ ಬುರೆ ಸಂಸ್ಕಾರ ಬಂಚಾತೆ. ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಇವೆಲ್ಲ ಸಂಸ್ಕಾರ ಯಾರು ಅಂತಾರ ಬಾಬಾ? ರಾವಣನು. ಒಳ್ಳೆಯ ಸಂಸ್ಕಾರ ಅಂದ್ರೆ ಏನು? ಇಲ್ಲ, ಇದು ಎಕ್ದಮ್ ಒರಿಜಿನಲ್ ಬಾಬನ್ ಸಂಸ್ಕಾರ, ನಿಮ್ಮ ಆತ್ಮ ಸಂಸ್ಕಾರ ಆಯ್ತು. ಒಳ್ಳೆ ಸಂಸ್ಕಾರ ಅಂದ್ರೆ ಇಲ್ಲಿ ಏನ್ರಿ? ಈ ದಾನ ಮಾಡುವುದಲ್ಲ, ದಾನ ಮಾಡೋದು,
ಭಾಷಣ ಮಾಡೋದು, ಮಂತ್ರ ಹೇಳೋದು, ಹಾ ಇವೆಲ್ಲ ಏನು ಒಳ್ಳೆ ಸಂಸ್ಕಾರ. ಖರೆ ಇವನು ಎಲ್ಲ ಏನಂತಾರೆ ಬಾಬಾ? ರಾವಣ ಸಂಸ್ಕಾರನೇ. ಅಚ್ಚ, ಹ ಇದು ಪೂರ ಪ್ಯೂರ್ ರಾವಣ ಸಂಸ್ಕಾರ ಇದೆ. ಹ? ಖರೆ ಇದಂತೂ ಪೂರ ದೇಹದ, ಅದ್ರಾಗ ಬಾಬಾ ಖಾಸ್ ಹೇಳಿದ್ದಾರೆ, ಬರ್ತ್ಡೇ ಮಾಡೋದು ದೇಹದ ಆಚರಣೆ ಮಾಡ್ಕೊಳ್ತಿದೆ, ಏಕ್ದಮ್ ರಾವಣನ ಆಚರಣೆ ಅಂತ. ಸಬ್ ಕುಚ್ ಸುನಾ ಜೈಸೆ ಸುನ್ನ ಸಹಜ ಲಗ್ತಾ ಹೇನಾ. ಈಗ ಭಾಳ ಕೇಳಿದ್ರೆ ಇಡ್ತಾನ, ಕೇಳೋದಂತೂ ಏನಿದೆ ಸರಳ ಆಗ್ತದ. ऐसा ही सुनने से परे स्वीट साइलेंस की स्थिति बीज जब चाहो जितना समय चाहो उतना समय मालिक होके पहले विशेष है मन के मालिक. ಇಷ್ಟು ತನ ಭಾಳ ಕೇಳಿದ್ರಲ್ಲ, ಬಾಬಾ ಹೇಳ್ತಾರ ಕೇಳಿದ್ರಿಂದ ಪರೇನೂ ಆಗ್ಬಿಡ್ರಿ. ವಾಣಿಯಿಂದ ಏನಾಗ್ರಿ? ಪರೇ. ಬರೀ ಕೇಳುದು ಕೇಳುದು ಕೇಳುದು, ನೆಕ್ಸ್ಟ್ ಇನ್ನ ಮುಂದೆ ಏನು ಹೇಳ್ತಾರ ಬಾಬಾ ಮುಂದೆ ಹೇಳ್ತಾರ, ಅದಕ್ಕೆ ಬರಬೇಡ್ರಿ. ನಾ ಈಗ ಭಾಳ ಹೇಳಿದೆ ನಿಮ್ಗೆ. ಈಗ ಮಾಲಿಕ್ ಬನದ ಸ್ಥಿತಿಯೊಳಗೆ ಸ್ಥಿತ ಆಗ್ರಿ, ಬೀಜ್ ಆಗ್ರಿ ಅಂತಾರೆ. ಬೀಜ್ ಅಂದ್ರೆ ಏನು? ಡ್ರಾಮಾದಿಂದ ಪರೆ. ವಿಸ್ತಾರ ಅಂದ್ರೆ ಏನು? ಡ್ರಾಮಾ ವಿಸ್ತಾರ. ನಾನು ಬಾಬಾನ ಮಕ್ಕಳು, ಸಂಗಮಯುಗ, ಇದು ವಿಸ್ತಾರನೇ. ಇದರಿಂದಲೂ ಏನಾಗ್ಬೇಕು? ನಾ ಆತ್ಮ ಪರೆ. ಬೀಜ್ ಮಾಲಿಕ್ ಅರ್ಥ ಬೀಜ್, ಬೀಜ್ ಅರ್ಥ ಬಿಂದು, ಬಿಂದು ಅರ್ಥ ಡ್ರಾಮಾದಿಂದ ಪರೆ, ವಾಣಿಯಿಂದ ಪರೆ. ಈಗ ಮಾತು ಭಾಳ ಕೇಳಿದ್ರಂತಾರ ಬಾಬಾ, ಇದೆಲ್ಲ ಡ್ರಾಮಾದೊಳಗಿದು. ಈಗ ಡ್ರಾಮಾದಿಂದ ಏನಾಗ್ರಿ? ಪರೆ ಮಾಲಿಕ್ ಬೀಜ್ ಬಿಂದು ಆಗ್ರಿ. ಬಿಂದು ಆಗಿ ಅಪ್ನಿ ಸ್ವೀಟ್ ಸೈಲೆನ್ಸ್ ಸ್ಥಿತಿ ಮೇ ಸ್ಥಿತ್ ಹೋ ಜಾओ ಅಂತಾರೆ ಬಾಬಾ. ಎಲ್ಲಿ ಹೋಗ್ಬೇಕಿದು? ಡ್ರಾಮಾದಿಂದ ಪರೆ ಸಂಪೂರ್ಣ ಆತ್ಮ ಬೀಜ್ ಬಿಂದು ಸೈಲೆನ್ಸ್. ಸೈಲೆನ್ಸ್ ಎಲ್ಲಿದೆ? ಡ್ರಾಮಾದಿಂದ ಪರೆ ಆತ್ಮದ ಸ್ಥಿತಿಯೊಳಗ ಸೈಲೆನ್ಸ್ ಇದೆ. ಆ ಸ್ಥಿತಿ ಸ್ಥಿತಾಗ್ರಿ. 15 ಸೆಕೆಂಡ್ ಅಭ್ಯಾಸ ಮಾಡೋಣ. ಬಿಲ್ಕುಲ್ ಡ್ರಾಮಾ, ಶರೀರ ಎಲ್ಲದರಿಂದ ಪರೆ, ಬಾಬಾ ಮಾತಿನಿಂದಲೂ ಪರೆ. ಶಾಂತಿ. ಈ ಅಭ್ಯಾಸವನ್ನ ಮಾಡ್ರಿ ಅಂತಾರ. ಎಷ್ಟು ಸಮಯ ಬೇಕು? ಎಷ್ಟು ಎಷ್ಟು ನಿಮ್ಗೆ ಎಲ್ಲಿ ನಿಲ್ಬೇಕಂತೀರಿ? ಈ ಸಮಯ ಮಾಲಿಕ್ ಹೋಕೆ ಪೆಲೆ ವಿಶೇಷ ಹೇ ಮನ್ ಕೆ ಮಾಲಿಕ್. ಫಸ್ಟ್ ಯಾರಿಗೆ ಮಾಲಿಕ್ ಆಗಬೇಕು? ಫಸ್ಟ್ ಮಾಲಿಕ್ ಆಗುದೇ ಮನಸ್ಸಿಗೆ, ಆಮೇಲೆ ಮನಬುದ್ಧಿ ಸಂಸ್ಕಾರಗಳಿಗೆ, ಆಮೇಲೆ ಈ ಶರೀರದ ಕರ್ಮೇಂದ್ರಿಯಗಳಿಗೆ, ಆಮೇಲೆ ಈ ಮತ್ತೆ ಇಷ್ಟಾದ್ಮೇಲೆ ಮುಗ್ದ ಹೋಯ್ತು ಇಡೀ ವಿಶ್ವಕ್ಕೆ ಏನಾದಂಗ ಮಾಲೀಕ. ಇಸಿಲಿಯೇ ಕಹಾ ಜಾತಾ ಮನ್ ಜೀತೆ ಜಗತ್ ಜೀತ್. ಮನಸ್ಸಿಗೆ ಮಾಲೀಕ ಆಗ್ಬಿಟ್ರ, ಮನಸ್ಸು ಬಾಬಾಗ ಅರ್ಪಿಸಿ ಬಿಟ್ರ ಉಳಿತದೇನು? ಸೋಲ್, ಎಕ್ದಮ್ ಪ್ಯೂರ್ ಸೋಲ್. ಬಾಬಾ ಅಂತಾರ ಮನ್ ಜೀತೆ ಜಗತ್ ಜೀತ್. ಮನಸ್ಸು ಗೆದ್ರ ಸಾಕು, ನೀವು ಜಗತ್ತಿನ ತಕ್ಕ ಹೋಗುದೇನೈತಿ? ಎಲ್ಲ ಜಗತ್ತಿರುವುದೇ ಮೈಂಡ್ ಒಳಗ. ಮನಸ್ಸೇ ಚಂಚಲ್ ಮಾಡೋದು. ಈ ಮನಸ್ಸ ಗೆದ್ದು ಬಿಟ್ರ जगत गेद्री. तो अभी सुना देखा आत्मा राजा बन मन बुद्धि संस्कार को अपने कंट्रोल में कर सकते हो. ಇಷ್ಟೊತ್ತನ ಕೇಳಿದ್ರಲ್ಲ, ಇಷ್ಟೊತ್ತನ ಕೇಳಿದ್ರಿ, ತಿಳ್ಕೊಂಡ್ರಿ. ಕೇಳಿದ ಮೇಲೆ ಮತ್ತೇನು? ತಿಳ್ಕೊಂಡ್ರಿ. ಈಗ ಮನಬುದ್ಧಿ ಸಂಸ್ಕಾರಗಳ ಮೇಲೆ ಕಂಟ್ರೋಲ್ ಮಾಡುವ ರಾಜ ಆಗ್ತಿರಲ್ಲ ಅಂತಾರೆ ಬಾಬಾ. ರಾಜ ಆಗ್ತಿರಲ್ಲ. ಮನ್ ಬುದ್ಧಿ ಸಂಸ್ಕಾರ ತೀನೋಂಕೆ ಮಾಲಿಕ್. ಮೂರಕ್ಕೂ ನಾ ಏನಿದ್ದೀನಿ? ಮೂರಕ್ಕೂ ಮಾಲಿಕ್ ಅಂದ್ರ ಒಂದ ಇದ್ದಿದ್ರ, ಮನಸ್ಸೇ ಆತ್ಮ ಆಗಿದ್ರ ಮನಸ್ಸಿಗೆ ಮಾಲೀಕ ಆಗಂತಾರ ಬಾಬಾ. ಬುದ್ಧಿನೇ ಆತ್ಮ ಆಗಿದ್ರ ಬುದ್ಧಿ ಮೇಲೆ ಮಾಲೀಕ ಆಗಂತಾರ ಬಾಬಾ. ಯಾಕಂತಾರ? ಮನಬುದ್ಧಿ ಸಂಸ್ಕಾರ ಆತ್ಮನಿಂದ ಬರೇ ಶಕ್ತಿ, ಆದ್ರೆ ಇರುದ ಆತ್ಮದೊಳಗೆ ಅದಾವ. ಆದ್ರ ಹೆಂಗಂದ್ರ ಖಾಲಿ ಚೀಲ ಅದಂತ ತಿಳ್ಕೊರ್. ನನ್ನ ಹತ್ರ ಖಾಲಿ ಚೀಲ, ಒಬ್ರು ಹೇಳ್ತಾರ ಮನೆಗೆ ಹೋಗೋ ತಕ್ಕ ವಾಪಸ್ ಕೊಡ್ತೀನಿ, ನನ್ನ ಹತ್ರ ಭಾಳ ಸಾಮಾನು ಅದಾವ, ಅಲ್ಲಿಗೆ ಹೋಗೋ ತಕ್ಕ ನಿನ್ನ ಚೀಲ ಕೊಡಲ್ಲ ಅಂತ. ಇಲ್ಲಿ ತಕ್ಕ ಅವ್ರ ಹತ್ರ ಇದ್ರು ನನ್ನ ಚೀಲ ಯಾರ್ದು? ಏನಂತೀನಿ? ನನ್ನ ಚೀಲ. ಸಾಮಾನು ಯಾರ್ದು? ಅವ್ರದ್ದು. ಸೇಮ್ ಮನಬುದ್ಧಿ ಸಂಸ್ಕಾರ ಆತ್ಮದೊಳಗನೆ ಅದ. ಬಟ್ ಮನದೊಳಗ, ಬುದ್ಧಿಯೊಳಗ, ಸಂಸ್ಕಾರದೊಳಗೆ ಏನೆಲ್ಲ ತುಂಬೈತಲ್ಲ, ಮನಸ್ಸೊಳಗೆ ವಿಚಾರ, ಬುದ್ಧಿಯಲ್ಲಿ ಪವರ್ ಮತ್ತು ಸಂಸ್ಕಾರದಲ್ಲಿ ಸಂಸ್ಕಾರ ತುಂಬಿದವ್ರು ಯಾರು? ಡ್ರಾಮಾ. ಹಿಂಗಾಗಿ ಇವು ನನ್ನೂ ಅಲ್ಲ. ಇವು ಮೂರರಿಂದಲೂ ಏನಿದ್ದೀನಿ? ಪರೆ. ಅದಕ್ಕೆ ಏನಂತಾರೆ ಬಾಬಾ? ಮನ್ ಬುದ್ಧಿ ಸಂಸ್ಕಾರ ತೀನೋं के मालिक बन ऑर्डर करो स्वीट साइलेंस
ನಾ ಆರ್ಡರ್ ಮಾಡ್ರಿ ಎಲ್ಲಿಗೆ ಹೋಗೋ ಸಲುವಾಗಿ ಸ್ವೀಟ್ ಸೈಲೆನ್ಸ್ ಅನುಭವ ಮಾಡೋ ಸಲುವಾಗಿ. ಸ್ವೀಟ್ ಸೈಲೆನ್ಸ್ ಏನು ಪರಮಧಾಮಕ್ಕೆ ಅಲ್ಲದಂತಲ್ಲ, ಪರಮಧಾಮನೇ ಎಲ್ಲಿದೆ ಆ್ಯಕ್ಚುಲಿ? ಪರಮಧಾಮನೇ ನಾ ಆತ್ಮನೇ ಪರಮಧಾಮ್. ಆ ಸ್ವೀಟ್ ಸೈಲೆನ್ಸ್ನ ಅನುಭವ ಮಾಡ್ರಿ ಅಂತಾರೆ ಬಾಬಾ. ಆರ್ಡರ್ ಕರೋ ಅಚ್ಚಾ, ಈ ಥರ ಡ್ರಿಲ್ಲನ್ನು ಪದೇ ಪದೇ ಮಾಡ್ರಿ. ಚಾರೋ ಓರ್ ಕೆ ಸದಾ ಸ್ವಮಾನ್ಧಾರಿ ಸತ್ಯತಾ ಕೆ ಶಕ್ತಿ ಸ್ವರೂಪ್ ಪವಿತ್ರತಾ ಸಿದ್ಧಿ ಸ್ವರೂಪ್ ಸದಾ ಅಚಲ್ ಅಡೋಲ್ ಸ್ಥಿತಿಯ ಅನುಭವಿ ಸ್ವಪರಿವರ್ತಕ್ ವಿಶ್ವ ಪರಿವರ್ತಕ್ ಸದಾ ಅಧಿಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಅಧಿಕಾರಿ ಸ್ಥಿತಿಯ ಮೂಲಕ ಸರ್ವ ಆತ್ಮರಿಗೆ ಬಾಬಾರ ಮೂಲಕ ಅಧಿಕಾರ ಕೊಡಿಸುವಂತಹ ನಾಲ್ಕಾರು ಕಡೆಯಲ್ಲಿರುವ ಬಾಪ್ದಾದಾರ ಲಕ್ಕಿ ಮತ್ತು ಲವ್ಲಿ ಆತ್ಮರಿಗೆ ಪರಮಾತ್ಮನ ನೆನಪು ಪ್ರೀತಿ ಹೃದಯದ ಆಶೀರ್ವಾದ ಸ್ವೀಕಾರ ಮಾಡ್ರಿ. ಹಾಗೂ ಬಾಪ್ದಾದಾರ ಮಧುರಾತಿ ಮಧುರ ಮಕ್ಕಳಿಗೆ ನಮಸ್ತೆ. ಹಮ್ ನಮಸ್ತೆ ನಮಸ್ತೆ ನಮಸ್ತೆ. शुक्रिया बाबा शुक्रिया, आपका पदमा पदम शुक्रिया. वरदान: स्वयं को स्वयं ही परिवर्तन कर विश्व के आधार मूर्त बनने वाले श्रेष्ठ पद के अधिकारी भव. ಸ್ವಯಂ ಸ್ವಯಂ ಪರಿವರ್ತನೆ ಮಾಡಿಕೊಂಡು, ಸ್ವಯಂ ತಾವು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವದ ಆಧಾರಮೂರ್ತರಾಗುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗ್ರಿ. ಶ್ರೇಷ್ಠ ಪದ ಪಾನೆ ಕಿಲಿ, ಶ್ರೇಷ್ಠ ಪದವಿ ಅಂದ್ರೆ ಏನ್ರಿ? ಸದಾ ಬಾಪ್ ಸಮಾನ್ ಸ್ಥಿತಿ, ಸತ್ಯವು ರಾಜ ಆಗೋ ಶ್ರೇಷ್ಠ ಪದವಿ ಅಲ್ಲ. ಈ ಸಂಗಮ್ ಯುಗದೊಳಗ ನಾ ಆತ್ಮ ಮನಬುದ್ಧಿ ಸಂಸ್ಕಾರಗಳಿಗೆ ರಾಜ ಬಾಬನ್ ಸಮಾನ್ ಸ್ಥಿತಿಯೊಳಗೆ ನಿರಂತರ ಇರುವುದು, ನಿರಂತರ ಅದೇ ಸ್ಥಿತಿ ಅದೇ ಸ್ಮೃತಿಯಲ್ಲಿರುವುದು. ಇದಕ್ಕಂತಾರ ಶ್ರೇಷ್ಠ ಪದವಿ. ಇದು ಬಹಳ ಶ್ರೇಷ್ಠ ಪದವಿ, ಇದು ಹೈಯೆಸ್ಟ್ ಪದವಿ. ಇದು ಸತ್ಯುಗಕ್ಕಿಂತ ಶ್ರೇಷ್ಠ ಪದವಿ. ಈ ಶ್ರೇಷ್ಠ ಪದವಿ ಪಡಿಬೇಕು ಅಂದ್ರೆ ಬಾಪ್ ದಾದಾಕಿ ಯಹಿ ಶಿಕ್ಷಾ ಹೇ ಕಿ ಬಚ್ಚೆ ಸ್ವಯಂ ಕೋ ಬದಲೋ. ಸ್ವಯಂ ನೀವ ಏನಾಗಬೇಕು? ಸ್ವಯಂ ಯಾರು ಬದಲಾಗಬೇಕು? ಆತ್ಮನ ಯಾರು ಬದಲಾಗಬೇಕ್ರಿ? ಮನಸ್ಸು. स्वयं को बदलने के बजाय परिस्थितियों को व अन्य आत्माओं को बदलने का सोचते हो, संकल्प आता है कि यह सल्वेशन मिले, सहयोग या सहारा मिले तो ಪರಿವರ್ತನ ಹೋ. ಎಷ್ಟು ಚಂದದ ನೋಡ್ರಿ, ನಗು ಮಾತಿದ ಖರೇನೆ ನಗು ಬರ್ತದ. ಭಾಳ ಡೀಪ್ ಅದ, ಭಾರಿ ಸೀರಿಯಸ್ ಮಾತದ. ಬರ್ಕೊಂಡ್ರಿ ಇಷ್ಟು ಬರ್ಕೊಳಿಕ್ಕಾಗಲ್ಲ. ಸ್ವಯಂ ಬದಲಾಗಿ ಪರಿಸ್ಥಿತಿ ಚೇಂಜ್. ಬಡತನದ ಅಂದ್ರೆ ಸಿರಿವಂತಿಕೆ ಬರಬೇಕು, ರೋಗದ ಅಂದ್ರೆ ಹೆಲ್ದಿ ಆಗಬೇಕು. ಇವು ಪರಿಸ್ಥಿತಿ ಬದಲಾಯಿಸ್ಬೇಕಂತೀರಿ. ಇಲ್ಲ ಒಬ್ರು ಯಾರೇ ರೋಲ್ ಒಳಗೆ ನನಗೆ ವಿಘ್ನ ಹಾಕ್ತಿದ್ರು ಅಂದ್ರೆ ಈ ವ್ಯಕ್ತಿ ಚೇಂಜ್ ಆಗಬೇಕು ಅಂತಾನೇ ಅಂತೀರೇ ಹೊರತಾಗಿ ಅದಕ್ಕೆ ಮುಕ್ತಿ ಸಿಗ್ಬೇಕಂತೀರಿ. ಸ್ವಯಂ ನೀವು ಬದಲಾಗೋ ವಿಚಾರ ಮಾಡೋದಿಲ್ಲ. ಅದಕ್ಕೆ ಈ ಇಚ್ಛಾ ಇಟ್ಕೊಂಡು ಯಾರು ಪುರುಷಾರ್ಥ ಮಾಡ್ತಾರೆ ನೋಡ್ರಿ, ಅದು ಪೂರಾ ಆಗಾಕಬೇಕು. ಭಗವಂತ ನಾಲೆಜ್ ಯೂಸ್ ಮಾಡ್ತೀನಿ ಅವ್ರಿಗೆ ಬದಲಾಯಿಸಕ್ಕ, ಪರಿಸ್ಥಿತಿ ರೋಗ ಹೋಗಾಕ, ಚಿಂತೆ ಹೋಗಾಕ, ಕಷ್ಟ ಹೋಗಾಕತ್ತಂದ್ರೆ ಜರೂರ್ ಆಗ್ತದ. ಆದ್ರೆ ಅವ್ರು ಬಾಬನ್ ಮಗು ಆಗಲ್ಲ, ಕೈ ಬಿಟ್ಟು ಹೋಗ್ತಾರೆ. ಅವ್ರು ಬಾಬನ್ ಮಗು ಆಗಿ ಉಳಂಗಿಲ್ಲ. ಹಿಂಗೆ ಭಾಳ ಜನ ಹೋಗ್ಯಾರ, ಹೋಗ್ತಾನೆ ಇರ್ತಾರೆ. ಭಾಳ ಜನ ಹೋಗ್ತಾರೆ. ಯಾಕೆ? ಅವ್ರು ಏನು ಬದಲಾಯಿಸೋರು? ಪರಿಸ್ಥಿತಿಯನ್ನ, ತಮ್ಮ ಜೊತೆಗಿರೋ ವ್ಯಕ್ತಿಗಳನ್ನ. ಯಾಕಂದ್ರೆ ಅವ್ರ ಕಷ್ಟದಿಂದ ಮುಕ್ತಿ ಹೊಂದಬೇಕಾಗೈತಿ. ಜೀವನ್ ಮುಕ್ತಿ ಬೇಕಾಗಿಲ್ಲ ಅವರಿಗೆ. ಕಷ್ಟ ಭಾಳ ಐತಿ, ಅದರಿಂದ ಏನಾಗಬೇಕು? ಸರಿ ಹೋಗ್ಬೇಕಷ್ಟೇ. ಅದಕ್ಕೆ ಬಾಬಾ ಏನಂತಾರ, ಅವ್ರು ಸ್ವಯಂ ಬದಲಾವಣೆನೇ ಆಗಲ್ಲ. ಅವ್ರು ಯಾವಾಗಲೂ ಇಚ್ಛೆ ಏನು ಪಡ್ತಾರ? ಶರೀರ ಸರಿಯಾಗಲಿ, ಮತ್ತು ಶರೀರ ಸರಿಯಾಗಲಿ, ಸಂಬಂಧ ಸರಿಯಾಗಲಿ, ಮತ್ತು ಪರಿಸ್ಥಿತಿ ಸರಿಯಾಗಲಿ, ಇದು ಸರಿಯಾಗಲಿ, ಅದು ಸರಿಯಾಗಲಿ, ಎಲ್ಲ ಸರಿ ಐತಂದ್ರೆ ಬಾಬಾ ನೀವು ಹೇಳ್ದಂಗೆ ಎಲ್ಲ ಕೇಳ್ತೀನಿ ಅಂತ. ಬಾಬಾ ಥರ ಅವ್ರು ಚೇಂಜ್ ಮಾಡಕ್ಕೆ ಹೋಗಬೇಡ. ಅವು ಡ್ರಾಮಾ ಅನುಸಾರ ಯಾವಾಗ ಚೇಂಜ್ ಆಗಬೇಕು, ಯಾವಾಗ ಅವ್ರ ಕಾರ್ಯ ನಡೆಸಬೇಕು, ಅದೆಲ್ಲ ಅದು ಮೊದಲೇ ಫಿಕ್ಸ್ ಆದ ಚಿಂತೆ ಅಲ್ಲ. ನೀ ಮೈಂಡ್ ಒಳಗೆ, ಮೈಂಡ್ ಸೆಟ್ ಒಳಗೆ ಕಲಿಯುಗಿ ಸೋಚ್ ಅದಲ್ಲ, ಅದನ್ನೇನು ಮಾಡು? ಕಲಿಯುಗಿ ಸೋಚ್, ಕಲಿಯುಗದ ವಿಚಾರ ಅದಲ್ಲ, ಕಲಿಯುಗಿ ಬಿಲೀಫ್ ಸಿಸ್ಟಮ್ಸ್ ಅದಾವಲ್ಲ, ಅವನ್ನೇನು ಮಾಡ್ಕೊತಾರೆ ಬಾಬಾ? ಚೇಂಜ್ ಮಾಡ್ಕೊ. ಸಹಯೋಗ ವ ಸಹಾರ ಮಿಲೆ. ಮತ್ತೇನನ್ನೋದತ್ತ ಬಾಬಾ, ಇವ್ರ ಸಹಯೋಗ ಸಿಗ್ಬೇಕು. ಇವರೆಲ್ಲ ಉಲ್ಟಾ ಆದಾರ, ನನಗೆ ಇವ್ರು ಸರಿಯಾಗಿ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಇವ್ರದ್ದು ಏನು ಸಿಗಲಿ? ಇವ್ರದ್ದು ಸಹಯೋಗ ಸಿಗಲಿ. ಸಹಯೋಗ ಸಿಕ್ಮೇಲೆ ನಾವು ಬಾಬನ್ ಮಗುವಾಗಿ ಉಳಿಯೋದೇ ಇಲ್ಲ. ಬಾಬನ್ ಮಗು ಇದೀವತ್ತಂದ್ರೆ ಎಲ್ಲೋ ಒಂದು ಕಡೆ ನನಗೆ ಹಿಂಡೋರು, ಕೊಟ್ಟೋರು, ಹಿಂಸೆ ಕೊಡೋರು, ಬ್ಲೇಮ್ ಮಾಡೋರು ಅದಾರಂತನೇ ನನ್ನ ಪುರುಷಾರ್ಥ ಸ್ಥಿರವಾಗಿ ನಡೆದೋದಿಲ್ಲ ಅಂದ್ರೆ
ಯಾರೂ ಇಲ್ಲ ತಿಳ್ಕೋರಿ, ಶರೀರ ಕುಟ್ತೈತದ ನನಗೆ ಮೆತ್ತಗೆ, ಶರೀರ ಆರೋಗ್ಯ ನನಗೆ ಸರಿ ಇತ್ತು, ಮುಗೀತ್ ನಂದು ಬಾವನ್ ಕನೆಕ್ಷನ್ ಕಟ್ಟ. ಇವು ಅದಾವಂತಾನೆ ಈ ಮನಸ್ಸು ಸ್ವಲ್ಪ ಯಪ್ಪ ಹೆಂಗ್ ಮಾಡ್ಲಿ ಬಾಬಾ ನೀನೇ ಅಂತದಿದು. ಇಲ್ಲ ಅಂದ್ರ ನನಗೇನ್ ಸಿಗ್ಬೇಕು ಈ ದುನಿಯಾದೊಳಗ, ಎಲ್ಲ ಸಿಕ್ಕ ಮೇಲೆ ಈ ಮನಸ್ಸು ಈ ಮನಸ್ಸು ಯಾಕೆ ಇಲ್ಲಿ ಬಾಬಾನ್ ಕಡೆ ಹೋಗ್ತದ. ಅದಕ್ಕೆ ಏನ್ ಕೇಳ್ತಾರಂತ, ತಾ ಬದಲಾಗೋದಿಲ್ಲ, ಪರಿಸ್ಥಿತಿ ಬದಲಾಗ್ಲಿ, ಈ ವ್ಯಕ್ತಿ ಬದಲಾಗ್ಲಿ, ಅವರಿಂದ ಸಹಯೋಗ ಸಿಗ್ಲಿ, ಇದರಿಂದ ಮುಕ್ತಿ ಸಿಗ್ಲಿ ಅಂತ ಅನ್ಕೋತೀರಿ. ऐसा किसी भी आधार पर परिवर्तन होने वाले की प्रारब्ध भी आधार पर ही रहेगी. ಹಾ, ಅಷ್ಟ್ರ ಮಟ್ಟಿಗೆ ಇರ್ತದ. ಅವ್ರು ಅಷ್ಟೇ ಬಯಸ್ತಾರ, ಅವ್ರ ಪುರುಷಾರ್ಥ ಅಲ್ಲಿಗೆ ಎಂಡ್ ಆಗ್ಬಿಡು. ಭಾಳ ಜನರ ಮೈಂಡ್ ಸೆಟ್ ಒಳಗದ, ಈ ರೋಗ ಸರಿ ಆಯ್ತಂದ್ರೆ ನೋಡ್ರಿ ನಾ ಹಿಂಗ್ ಪುರುಷಾರ್ಥ ಮಾಡ್ತೀನಿ, ಹಿಂಗ್ ಸೇವಾ ಮಾಡ್ತೀನಿ ಅಂತ. ಯಾಕೆ ಈ ರೋಗ ತನ್ನ ಕೆಲಸ ಮಾಡಾಕ್ತೈತಿ, ನೀನ್ ಕೆಲಸ ಮಾಡಂತಾರ ಬಾಬಾ. ನಿನ್ ಮನಸ್ಸು ಯಾರು ಹಿಡ್ದಾರೇನು? ಮನಸ್ಸಿನ ಬೇಹದ್ ಸೇವಾ ಮಾಡಕ್ ಯಾರು ಕೈ ಹಿಡದಿಲ್ಲಲ್ಲ. तो क्योंकि जितनों का आधार लेंगे, ಪರಿಸ್ಥಿತಿ ಸರಿಯಾಗ್ಲಿ, ನಾ ಚಲೋ ಇರ್ತೀನಿ, ಇವ್ರು ಸರಿಯಾಗ್ಲಿ, ಇವ್ರು ನನ್ನ ಜೊತೆ ಸಹಯೋಗ ಕೊಡ್ಲಿ, ಇವ್ರ ಜೊತೆ ಚಂದ ಇರ್ಲಿ ಅಂತ ನೀ ಎಷ್ಟು ಮತ್ತೊಬ್ಬರ ಆಧಾರ ತಗೋತಿ, ಉತನಾ ಜಮಾ ಕಾ ಖಾತಾ ಶೇರ್ ಮೇ ಬಂಟ್ ಜಾಯೇಗಾ. ತಿಳಿತ್ರಿ ಮಾತ? ಎಷ್ಟು ಸೂಕ್ಷ್ಮ ಮಾತದ. ಅರೆ ಅವ್ರ ಹೆಲ್ಪಿಂದ ನಾ ಕ್ಲಾಸಿಗೆ ಬಂದ್ರ, ಅವ್ರ ಹೆಲ್ಪಿಂದ ಅಮೃತ ವೇಳೆ ಅದ್ರ, ಅವ್ರ ಹೆಲ್ಪ್ ಮಾಡಿದಾಗ ನಾನು ಪುರುಷಾರ್ಥ ಚಲೋ ಆದ್ರ ಮಗು ನಿನ್ನ ಜಮಾದೊಳಗೆ ಅವರಿಗೂ ಶೇರ್ ಆಗ್ತೈತಿ. ನೀ ಸ್ವಯಂ ನಿನ್ನ ಪುರುಷಾರ್ಥವನ್ನ, ನಿನ್ನ ಪರಿವರ್ತನೆಯನ್ನ ನೀನ್ ಮಾಡ್ಕೊ ಅಂತಾರ ಬಾಬಾ. ನೀ ಎಲ್ಲ ಚಂದ ನೋಡ್ಕೊಂಡೆ ಅಂತಂದ್ರ, ನಾ ಎಷ್ಟು ಚಂದ ಕ್ಲಾಸಿಗೆ ಹೋಗ್ತೀನಿ ಅಂತಂದ್ರ ಇದರ ಅರ್ಥ ಇದ್ರಾಗ ಅರ್ಧ ಶೇರ್ ಅವರಿಗೂ ಕೊಡ್ಲೇಬೇಕು. ಇಸಿಲಿಯೇ ಸದಾ ಲಕ್ಷ್ಯ ರಕ್ಕೋ ಅಂದ್ರೆ ಏನರ್ಥ? ಹಿಂಗೂ ತಿಳ್ಕೊಬೇಡ್ರಿ, ಕ್ಲಾಸಿಗೆ ಬರೋದನ್ನ ಇದು ಒಂದ ಉದಾಹರಣೆ. ನಾನ್ ಶಾಂತಿ ಇರಾಕ ನೀ ಕಾರಣ, ನಾ ಕ್ರೋಧ ಮಾಡಕ್ ನೀ ಕಾರಣ, ಅದಕ್ಕೆ ನಾ ಶಾಂತಿ ಇರಕ್ಕೂ ಏನಾಗ್ಬೇಕು ನೀ ಸುಮ್ಮಿರು ಅಂತ. ಅವ್ರು ಸುಮ್ಮಿದ್ರು ನಾ ಶಾಂತಿ ಇದ್ನಿ ಅಂತಂದ್ರ, ನಾ ಶಾಂತಿ ಇರೋದ್ರೊಳಗೆ ಪೂರಾ ಪ್ರಾಪ್ತಿ ನನಗೆ ಸಿಗಲ್ಲ, ಅರ್ಧ ಅವ್ರಿಗೆ ಸಿಗ್ತೈತಿ. ಯಾಕಂದ್ರ ಇರ್ತೀನಂದ್ರ ಅವ್ರು ಶಾಂತಿ ಇದ್ರ ನಾ ಶಾಂತಿ ಇರುದು, ಅವರು ಮನೆಯೊಳಗೆ ಅವರು ಯೋಗ ಕೂತ್ರ ನಾನು ಯೋಗ ಕೂಡುದು, ಹಿಂಗಿಲ್ಲ ಅಂತಾರ ಬಾಬಾ. ನೀ ಜಗತ್ ಹೆಂಗಿದ್ರು ನಿನ್ನ ಪರಿವರ್ತನೆ, ನೀನ್ ಸ್ವಯಂನ ಪರಿವರ್ತನೆ ನೀನೇ ಮಾಡ್ಕೋ. ಇಸಿಲಿಯೇ ಸದಾ ಲಕ್ಷ್ಯ ರಕ್ಕೋ, ಅದಕ್ಕೆ ಸದಾ ಲಕ್ಷ್ಯ ಇಟ್ಕೋ. ಸ್ವಯಂ ಪರಿವರ್ತನ್ ಹೋನ, ಇವರು ಪರಿಸ್ಥಿತಿ ಅಲ್ಲ, ಅದು ಏನದ ಅದ ಡ್ರಾಮಾದೊಳಗೆ. ನಾ ಈ ಮನಸ್ಸೊಳಗ ಈ ಮನಸ್ಸಿಗೆ ವಶೀಭೂತ ಆಗ್ತಿದ್ದೀನಲ್ಲ, ಇದರಿಂದ ನಾ ಏನಾಗಬೇಕು ಪರಿವರ್ತನೆ. ಮೇ ಸ್ವಯಂ ವಿಶ್ವಕ್ಕ ಆಧಾರ ಮೂರ್ತು. ಯಾಕಂದ್ರೆ ವಿಶ್ವಕ್ಕೆ ಸ್ವಯಂ ಖುದ್ ಆತ್ಮ ಏನಿದ್ದೀನಿ ಆಧಾರ ಮೂರ್ತಿ. ನಾನಾ ಅವ್ರಿಗೆ ಆಧಾರ ಇದ್ದೀನಿ. ಅರೆ ರೋಲ್ ಒಳಗ ಅವ್ರಿಗೆ ಆಧಾರ ಮಾಡ್ಕೊಂಡ್ರ ಎಷ್ಟು ಸೂಕ್ಷ್ಮದ. ಖುದ್ನ ಆತ್ಮ ಏನಿದ್ದೀನಿ ವಿಶ್ವದ ಆಧಾರ ಮೂರ್ತ ಆತ್ಮ ಹೋಗಿ ಯಾರಿಗರೆ ನೀ ನನಗೊಂದು ಸ್ವಲ್ಪ ಆಧಾರ ಆಗ್ರಿ ಅಂದ್ರ ಅದಕ್ಕೆಲ್ಲ ಶೇರ್ ಏನಾಗ್ತದಂತ ಹಂಚೋಗ್ತದೆ. ಸ್ಲೋಗನ್: ಸಂಘಟನೆಯಲ್ಲಿ ಉಮಂಗ ಉತ್ಸಾಹ ಶ್ರೇಷ್ಠ ಸಂಕಲ್ಪದಿಂದ ಸಫಲತೆ ಆಗೇ ಬಿಟ್ಟಿದೆ. ಸಂಘಟನೆಯೊಳಗೆ ಉಮಂಗ ಉತ್ಸಾಹ ಇತ್ತಂದ್ರೆ, ಪರಿವಾರದಲ್ಲಿ ಎಲ್ಲಾರ ಜೊತೆ ಉಮಂಗ ಉತ್ಸಾಹ ಇತ್ತು ಅಂತಂದ್ರೆ ಸಫಲತೆ ಆದಂಗ ಹತ್ತಿಕೋರಂತಾರ ಬಾಬಾ. ಸಫಲತೆ ಆದಂಗದ್ರೆ ವಿಜಯ ಆದಂಗನೆ. ಅವ್ಯಕ್ತಿಶಾರ ಅಶರೀರಿ ವಿಧೇಯ ಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. जिसे कोई कमजोर होता तो उनको शक्ति भरने के लिए ग्लूकोज चढ़ाते हैं ना. कमजोर वीक इद्रे ಏನ್ ಮಾಡ್ತಾರೆ ಡಾಕ್ಟರ್? ग्लूकोज ಕೊಡ್ರಿ ಫಸ್ಟ್ डोज ಇದು. ऐसे जब अपने को शरीर से परे अशरीरी आत्मा समझते हो तो यह साक्षी की अवस्था शक्ति भरने का काम करती है. ಅಂಡರ್ಲೈನ್ ಸೂಕ್ಷ್ಮರೇ ಭಾಳ ಅದ, ಗುಹೆ ಭಾಳ ಅದ. ಹೆಂಗ ವೀಕ್ ಇರೋರಿಗೆ ಗ್ಲೂಕೋಸ್ ಕೊಟ್ಟು ಫಸ್ಟ್ ಅದು, ಆಮೇಲೆ ಚೆಕ್ಕಿಂಗ್, ಆಮೇಲೆ ಎಲ್ಲ ಏನು ತಿನ್ನಿಸ್ಬೇಕು ಉಣಿಸ್ಬೇಕು. ಹಂಗೆ ಬಾಬಾ ಅಂತಾರ, ಯಾವಾಗ ನೀನು ಶರೀರದಿಂದ ಡಿಟ್ಯಾಚ್ ಆಗ್ಬೇಕಂದ್ರೆ ಫಸ್ಟ್ ಡೋಸ್, ಫಸ್ಟ್ ಗ್ಲೂಕೋಸ್ ಏನತ್ತಂದ್ರ ನೋಡು ಸಾಕ್ಷಿಯಾಗಿ. ಮಮ್ಮಿ ಶರೀರದೊಳಗೆ ರೋಗ ಅದ, ಮಮ್ಮಿ ಹಲ್ಲು ನೋವು ಅಂತ ಚಿರಾಡಕತ್ತಿಕೋ, ಹೆಂಗ್ ನೋಡಂತಾರ ಬಾಬಾ? ರೋಲ್ ಒಳಗ ಎಕ್ದಮ್ ಪೇನ್ ಅದ, ಹಲ್ಲು ನೋವು ಅದ, ಆದ್ರೆ ಇದು ರಿಯಲ್ ಅಲ್ಲ. ಮದರ್ ರೋಲ್ ಪ್ಲೇ ಮಾಡುವ ಆತ್ಮ ಎಕ್ದಮ್ ನಿರೋಗಿ, ಸದಾ ನಿರೋಗಿ ಅದಾರ. ಅದು ಫಸ್ಟ್ ನನಗೆ ಕಾಣಬೇಕು. ಆಮೇಲೆ ರೋಲ್ ಹೆಂಗೆ ಕಾಣಬೇಕು? ಸಾಕ್ಷಿ. ಅವು ಅಳ್ತಾಳತ್ತ ನಾನು ಅಳುವುದಂದ್ರ, ಅರೆ ನಮ್ಮ ಮಮ್ಮಿ ಹಿಂಗಾಗೈತಿ, ಅದು ನನ್ನ ಮಗಳಿಗೆ ಹಿಂಗಾಗೈತಿ ಅಂತ ಅವ್ರ ತಾಯಿ ಅಳುವುದು ಅಂತಂದ್ರ ನೀ ಇನ್ನ ಸಿಕ್ಕಾಕೋತ್, ನೀ ಎಂದೂ ಅಶರೀರಿ ಆಗೋದಿಲ್ಲ. ಬಾಬಾ ಅಂತಾರ ಅಶರೀರಿ ಆಗ್ಬೇಕಂದ್ರೆ ಫಸ್ಟ್ ಆ ರೋಲ್ ಅನ್ನ ಹೆಂಗ್ ನೋಡು? ಸಾಕ್ಷಿಯಾಗಿ. ಫಿಲ್ಮ್ ಒಳಗಿನ ಶೋ ಒಳಗಿನ ಒಂದು ಗೊಂಬಿದ
ರೋಲ್ ಏನಾಗತ್ತದ ಪ್ಲೇ ಆಗ್ತಾ ಇದೆ. ಇದು ನೋಡ್ಲಿಲ್ಲತ್ತಂದ್ರ ನಾ ಶರೀರದಾಗ ಸಿಕ್ಕಾಕೋತೀನಿ, ಅವ್ರ ಹತ್ರ ನಾನು ಅಳ್ತೀನಿ, ಅವ್ರು ತ್ರಾಸ ಮಾಡ್ಕೊಂಡ್ರ ನಾನು ತ್ರಾಸ ಮಾಡ್ಕೊಳ್ತೀನಿ. ನಾ ಅಶರೀರಿ ಆಗಕ್ಕ ಆಗುದಿಲ್ಲ, ಅಶರೀರಿಯಾಗಿ ಅವ್ರಿಗೆ ಶಕ್ತಿ ತುಂಬಾಕ ಸಾಧ್ಯನೇ ಇಲ್ಲ. ಶರೀರದಾಗ ಇದ್ದುಕೊಂಡು ನಾ ಎಂದೂ ಯಾರಿಗೂ ಹೀಲ್ ಮಾಡಕ ಸಾಧ್ಯ ಇಲ್ಲ. ಶರೀರದಿಂದ ಪರಿಯಾದ್ರೆ ಮಾತ್ರ ನಾ ಇನ್ನೊಬ್ರು ಹೀಲಿಂಗ್ ಮಾಡ್ಬೋದು. ಶರೀರದಿಂದ ಪರಿ ಆಗಕ್ಕೆ ಫಸ್ಟ್ ಏನು ಬೇಕು? ಸಾಕ್ಷಿ ಬೇಕಂತಾರೆ ಬಾಬಾ. ಸಾಕ್ಷಿ ಅಂದ್ರೆ ಡಿಟ್ಯಾಚ್. ಡ್ರಾಮಾದಲ್ಲಿಯ ಒಂದು ಸೀನ್ घटने घटिस्ता ಇದೆ. तो साक्षीपन अवस्था शक्ति भरने का काम करती है और जितना समय साक्षी अवस्था की स्थिति रहती उतना ही बाबा साथी भी याद रहता है. ಬಾಬಾ ನೆನಪು ಯಾರಾದರೂ ಕುತ್ಕೊಂಡು ಮಾಡಾಕತ್ತಾರಂದ್ರ ಸುಮ್ಮದು ಸುಳ್ಳದು. ನಾವು ಇಲ್ಲಿ ಬಾಬಾ ಬಾಬಾ ಅಂತೀವಂದ್ರೆ ಎಲ್ಲ ಸುಳ್ಳು. ಎಷ್ಟು ನಾನು ಇದು ಫಿಲ್ಮ್ ಅಂತ ನೋಡ್ತೀನಿ ಅಷ್ಟು ಬಾಬನ್ ಜೊತೆ ಯೋಗದಲ್ಲಿ ಇರ್ತೇನೆ. ಇದು ಖರೆ ಅನ್ಕೋತೀನಿ, ಬಾಬನ್ ಜೊತೆ ಇರಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟು ಕ್ಲಿಯರ್ ಹೇಳ್ತಾರೆ ಬಾಬಾ. ಅಶರೀರಿ ಯಾವಾಗ ಆಗ್ತಿ? ಫಸ್ಟ್ ಇಂಜೆಕ್ಷನ್ ಏನು? ನೀ ಎಷ್ಟು ಸಾಕ್ಷಿಯಾಗಿ ನೋಡ್ತಿ ಈ ಶರೀರದಿಂದ ನ್ಯಾರ ಆಗ್ತಿ. ಶರೀರದಿಂದ ನ್ಯಾರ ಆಗ್ಲಾರ್ದೇನ ಬಾಬಾ ನೆನ್ಪು ಮಾಡಕ್ಕ 20 ತಾಸು ಕೊಡು ನೀ ಅಮೃತ ವೇಳ ಒಂದಕ್ಕೆ ಎದ್ದು ಕೂಡೋದು ಯೋಗ ಅಲ್ಲ. ಯೋಗ ಏನು? ಸಂಗಮ್ ಯುಗನೇ ಅಮೃತ ವೇಳ ಅದ. ಸಂಗಮ್ ಯುಗದೊಳಗೆ ಅಮೃತ ವೇಳೊಳಗೆ ಎಲ್ಲಿ ಏನೇ ಸೀನ್ ನಡ್ಲಿ ನನಗದು ಹೆಂಗೆ ಕಾಣಿಸ್ಬೇಕು? ಫಿಲ್ಮ್ ಒಳಗಿನ ಸ್ಕ್ರೀನ್ ಮೇಲಿನ ಏನು ಶೋ, ಸ್ಕ್ರೀನ್ ಮೇಲಿನ ಶೋ ಥರ ನನಗೆ ಕಾಣಿಸ್ತಾ ಇದೆ ಅಂತಂದ್ರೆ ನಾನು ಈ ಸದ್ಯ ಯಾರ ಜೊತೆ ಕನೆಕ್ಟ್ ಇದ್ದೀನಿ? ನಾ ಅಶರೀರೂ ಇದ್ದೀನಿ, ಬಾಬಾ ನನ್ನ ಜೊತೆಗೆ ಕಂಬೈನ್. ಎಷ್ಟು ನೀ ಸಾಕ್ಷಿ ಅವಸ್ಥಾ ಒಳಗಿರ್ತಿ ನೋಡ್ರಿ, ಇದು ಯೋಗದ ಸತ್ಯ. ಎಷ್ಟು ಟೈಮ್ ನೀ ಸಾಕ್ಷಿ ಅವಸ್ಥೆಯೊಳಗಿರ್ತಿ ಬಾಬಾ ಜೊತೆಗೆ ಅಷ್ಟು ಟೈಮ್ ನಿನ್ನ ನೆನಪಿರ್ತದೆ. ಬಾಕಿ ನೆನಪಲ್ಲ, ಸುಮ್ಮದೊಂದು ಸಂಸ್ಕಾರ. ಭಕ್ತಿಯಲ್ಲಿ ನಮಸ್ಕಾರ ಮಾಡೋದು ಹೆಂಗೆ ಸಂಸ್ಕಾರ, ಹಂಗೆ ಬಾಬಾನ ಯೋಗದಾಗ ಕೂಡುವುದು ಬಾಬಾ ಅನ್ನೋದೊಂದು ಜಸ್ಟ್ ಸಂಸ್ಕಾರೇ ಹೊರತು ಅದು ಯೋಗ ಅಲ್ಲ. ಯೋಗ ಅಂದ್ರೇನು? ಒಳಗೆ ಎಷ್ಟು ಸಾಕ್ಷಿ ಅವಸ್ಥಾ ಇದು ಡ್ರಾಮಾ ಫಿಲ್ಮ್ ನಡೀತಾ ಇದೆ ಅಂತ ಅಷ್ಟು ನೀ ಬಾಬಾನ ಜೊತೆಗೆ ಕಂಬೈಂಡ್ ಇರ್ತೀವಿ. ಇದು ಯೋಗ. ಸಾಕ್ಷಿ ಇಲ್ಲ ಅಂದ್ರೆ ನನ್ನ ಮಗಳು ನಮ್ಮ ಅಪ್ಪಗೆ ಆರಾಮಿಲ್ಲ, ನಮ್ಮ ತಮ್ಮಗೆ ಆರಾಮಿಲ್ಲ, ಅದು ಹಂಗೆ ನಡೆದದ ಹಿಂಗೆ ನಡೆದದ, ಇದು ಖರೆ ಅನ್ಕೊಂಡು ಫೀಲಿಂಗ್ನಾಗ ಇದೀನತ್ತಂದ್ರೆ ಯೋಗ ಹತ್ತಕ್ಕ ಬಾಬಾ ಕಂಬೈಂಡ್ ಇರಕ್ಕೆ ಸಾಧ್ಯ. ಬಾಬನ್ ನೆನಪು ಕಂಬೈಂಡ್ ಅಂತೂ ಭಾಳ ದೂರಿನ. ಬಾಬನ್ ನೆನಪು ಬರಕ್ಕೂ ನೋಡ್ರಿ ಎಷ್ಟು ಸಾಕ್ಷಿ ಅವಸ್ಥಾ ಅಷ್ಟೇ ನೀನು ಬಾಬನ ಜೊತೆಗೆ ಯೋಗ ಮಾಡ್ತೀವಿ. ಇಲ್ಲಾಂದ್ರೆ ಯೋಗ ಸುಮ್ಮನೆ ಅಲ್ಲಿ ಬಾಬಾ 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 ಹಾಡು ಕೇಳೋದು, ಹಾಡೊಳಗೆ ಟೈಮ ಪಾಸ್ ಮಾಡೋದಷ್ಟೇ. ಅರ್ಥಾತ್ ಸಾಥ್ रहता है. ಬಾಬಾ ನಿನ್ನ ಸ್ಥಿತಿ ಎರಡರದು ಏನಿರ್ತದೆ ಅಂತಾರೆ ಬಾಬಾ ಜೊತೆಯಲ್ಲಿ. ಒಂದೊಂದು ಮಹಾವಾಕ್ಯ ಭಾಳ ಡೀಪ್ ಇರ್ತದೆ. ಓಂ ಶಾಂತಿ. ಮುರಳಿ ಟೈಟಲ್ ಏನಿತ್ರಿ? ಸತ್ಯತಾ ಹಾಗೂ ಪವಿತ್ರತಾ ಶಕ್ತಿಯನ್ನ ಸ್ವರೂಪದಲ್ಲಿ ತಂದು ಬಾಲಕ್ ಮತ್ತು ಮಾಲೀಕಪನದ ಬ್ಯಾಲೆನ್ಸ್ ಮಾಡ್ರಿ. ಬ್ಯಾಲೆನ್ಸ್ ಯಾಕೆ ಮಾಡಬೇಕು? ಮಗಾಗೆ ಇರ್ಬೇಕೇನು? ಏನಾಗಬೇಕು? ಮಾಲೀಕ ಆಗ್ಬೇಕಲ್ಲ. ಅದು ಈಗ ಅಂತಾರೆ ಬಾಬಾ. ಯಾಕೆ? ನೆಕ್ಸ್ಟ್ ನಾ ಇರ್ಲಾರ್ದ ಸತ್ಯುಗದಾಗ ಮಾಲೀಕ್ ರಾಜ ಆಗಬೇಕು ಅಂತಂದ್ರೆ ಬಾಬಾ ನಮ್ಮ ಮಾಲೀಕ ಆಗೋದು ಇಲ್ಲ ನೋಡ್ಬೇಕಂತಾರೆ. ನೀ ಇಲ್ಲೇ ಏನಾಗು? ಮಾಲೀಕ ಆಗು. ಏನು ಹೇಳಿದ್ರು ಬಾಬಾ? ಸತ್ತಿನ ಆತ್ಮ ಅವಿನಾಶಿ ಇದನ್ನಲಿಕ್ಕೆ ಪವಿತ್ರತೆ ಮೊದಲು ಬೇಕು. ಅದಕ್ಕೆ ಗುಣದೊಳಗೆ ಹೆಂಗದ ನೋಡ್ರಿ. ಫಸ್ಟ್ ಜ್ಞಾನ ಸ್ವರೂಪ, ಸೆಕೆಂಡ್ ಪವಿತ್ರ ಸ್ವರೂಪ. ಆ ಪವಿತ್ರ ಆತ್ಮ ನಾನು ಇದೀನಿ ಅಂತ ಎಲ್ಲಿ ತಕ್ಕ ಸ್ವೀಕಾರ ಆಗುದಿಲ್ಲ, ಅಲ್ಲಿ ತಕ್ಕ ನಾ ಏನಿದ್ದೀನಿ ಅನ್ನೋದು ಅನುಭವನೂ ಆಗುದಿಲ್ಲ. ಮತ್ತ ಮನಸ್ಸಿಗೆ ಏನಾಗ್ರಿ? ಮಾಲೀಕ ಆಗ್ರಿ. ಸ್ಟಾರ್ಟಿಂಗ್ ಒಳಗೆ ಇವು BK ಆದ್ಮೇಲೂ ಕೂಡ ಅನಿಸ್ತಿತ್ತಲ್ಲ ಇವರೆಲ್ಲ ಭಾಳ ಪವಿತ್ರ, ಮ್ಯಾಲೆ ಇರೋರು ದಾದಿಯರು, ದೊಡ್ಡ ಅಣ್ಣಂದ್ರು, ಅಕ್ಕೋರು ಪವಿತ್ರ, ಬಾಕಿ ನಾವು ಇಲ್ಲ, ಹಂಗಿಲ್ಲ. ಪವಿತ್ರ ನಾ ಆತ್ಮ ಸದಾ ಎವರ್ ಪ್ಯೂರ್. ಪ್ರತಿ ಸೋಲ್ ಎವರ್ ಪ್ಯೂರ್. ರೋಲ್ ಒಳಗೂ ರೋಲು ಪವಿತ್ರ ಆಗಬೇಕು. ಆತ್ಮ ಪವಿತ್ರ, ಶರೀರ ಏನಾರ ಮಾಡಲಿ ಏನು ರೀತಿಲ್ಲಲ್ಲ. ಈ ರೋಲ್ನು ಕೊನೆ ತಕ್ಕ ಹೆಂಗೆ ಸೋಲ್ ಇದೆ, ಸೋಲ್ನ ಪ್ರಭಾವ ಸತ್ಯುಗದಲ್ಲಿ ಹೆಂಗಿರ್ತದೆ ರೋಲ್, ಹಂಗೆ ಹಿಂಗೆ ಮಾಡಬೇಕಿದಕ್ಕೆ. ಅದ್ರ ಫಸ್ಟ್ ಏನು? ಫಸ್ಟ್ ನನ್ನ ಆತ್ಮ ಪವಿತ್ರ ಇದನ್ನು ಸ್ಮೃತಿ ಬೇಕು. ನೆಕ್ಸ್ಟ್ ಈ ರೋಲ್ನೂ ಕೂಡ ಶುದ್ಧ. ರೋಲ್ನ ಮೈಂಡ್ ಒಳಗೂ ಕನಸಿನೊಳಗೂ ಅಪವಿತ್ರತೆ
ಈಗ ಬರಾಕತ್ತದಂದ್ರೆ ಅದು ನಾ ಅಲ್ಲ, ಆದ್ರೆ ಅದು ಬರಬಾರ್ದು. ಅಷ್ಟರ ಮಟ್ಟಿಗೆ ಇದಕ್ಕೆ ಏನು ಮಾಡಬೇಕು, ರೋಲ್ನು ಅಷ್ಟು ಪ್ಯೂರ ಮಾಡಲೇಬೇಕಿದೆ. ಇದು ಮುಖ್ಯ ಉದ್ದೇಶ. ಇಲ್ಲ ಅಂತಂದ್ರೆ ನಾ ಪವಿತ್ರತೆಯನ್ನು ಬಾಕಿ ಏನಿದೆ ಅಂದ್ರೆ ಜಗತ್ತು ಒಪ್ಕೋತದೇನು ನನಗೆ? ಜಗತ್ತಿ ರೋಲ್ ಒಪ್ಕೋಬೇಕು ಲಾಸ್ಟಿಗೆ. ಓಹೋ ನಿಜವಾದ ಮಹಾಲಕ್ಷ್ಮಿ ಮಹಾರಾಜ ಮಹಾರಾಣಿ ಇವರೇ ಅದಾರಂತ. ರೋಲ್ ಒಳಗೆ ಹಲ್ಚಲ್ಲದ, ರೋಲ್ ನಮ್ಮ ಮೈಂಡ್ ಒಳಗೂ ಇನ್ನೂ ಅಪವಿತ್ರತೆ ಅದ. ಬಟ್ ಅದು ನಾ ಅಲ್ಲ. ಆದ್ರೆ ಅದನ್ನೂ ಒಂದಿನ ಹೋಗ್ಬೇಕು. ಒಂದಿನ ಅಂದ್ರೆ ಅದನ್ನು ಮುಂದಲ್ಲ. ಹಾ ಹೋಗ್ಬೇಕಂತಾರೆ ಬಾಬಾ. ಮತ್ರಿ ಇಲ್ಲ ಮನಸ್ಸಿಗೆ ದೋಷ ಆಗಲಿ ಅಂತ ಎಲ್ಲ ಮನಸ್ಸಿಗೆ ಕಾಟಾಗಿ ಹಾ ರಾವಣ ಸಂಸ್ಕಾರ ನಂದು ಅನ್ಬೇಡ್ರಿ, ಬಾವನ್ ಸಂಸ್ಕಾರ ನಿಮ್ಮ ಸಂಸ್ಕಾರ. ಬಾವನ್ ಸಂಸ್ಕಾರ ಏನೇನು ಹೇಳಿದ್ರು ಬಾಬಾ? ವಿಶ್ವ ಕಲ್ಯಾಣಕಾರಿ, ಆಮೇಲೆ ಶುಭ ಭಾವನಾ, ಶುಭ ಕಾಮನ್ದಾರಿ, ಶುಭ ಭಾವನಾಧಾರಿ, ಶುಭ ಕಾಮನಾಧಾರಿ. ಇವು ಬಾಬಾನ ಸಂಸ್ಕಾರ. ಇವು ಸಂಸ್ಕಾರ ರಿಯಲ್ ನಿಮ್ಮ ಸಂಸ್ಕಾರ. ಇವೇ ಇರ್ಬೇಕು. ಇವು ಬಿಟ್ರೆ ಮತ್ತೆ ಏನೂ ಅಲ್ಲ. ಉಳಿದು ಎಲ್ಲ ನಿಮ್ಮ ಸಂಸ್ಕಾರ ಅಲ್ವೇ ಅಲ್ಲ. ಮತ್ರಿ ಆಗುವಂಗ ಆಗ್ತದ. ಖರೆ ನೀ ಸ್ವಯಂ ಉದ್ಧಾರ ಮೂರ್ತ ಆಧಾರ ಮೂರ್ತ. ನೀ ನಿನ್ನ ಪರಿವರ್ತನೆಯನ್ನ, ಈ ಮೈಂಡ್ನ ಪರಿವರ್ತನೆ ಮಾಡ್ಕೋ. ಬಾಕಿ ಎಲ್ಲ ಪರಿವರ್ತನೆ ಆಟೋಮೆಟಿಕ್ ಆಗದು. ಬರೀ ವ್ಯಕ್ತಿನ ಪರಿಸ್ಥಿತಿನ ಪರಿವರ್ತನೆ ಮಾಡ್ಕೊಳಕ್ ಹೋಗ್ತಿ, ಮತ್ತು ಅವ್ರಿಂದ ಹೆಲ್ಪ್ ತಗೋಬೇಕಂತ ಬಯಸ್ತಿ. ಅವ್ರು ಚಲೋ ನನಗೆ ಹೆಲ್ಪ್ ಮಾಡಿದ್ರ ನಾನು ಈ ಸ್ಥಿತಿ ಮುಟ್ತೀನಿ, ಅವರು ಶಾಂತಿ ಇದ್ರ ನಾನು ಶಾಂತಿ ಇರ್ತೀನಿ ಅಂತಂದ್ರೆ ನೋಡು ಆಗ್ತೈತಿ. ಖರೆ ಎಲ್ಲ ಹಂಚಿ ಅವರಿಗೂ ಏನಾಗಿಬಿಡ್ತೈತಿ, ಹಂಚಿ ಹೋಗ್ತೈತಿ. ನೀ ಪೂರ್ಣ ಆಗುದಿಲ್ಲ, ಪೂರ್ಣ ಆಸ್ತಿ ಪಡೆಯುವುದಿಲ್ಲ. ಶ್ರೇಷ್ಠ ಪದವಿ ಏನ್ರಿ ನೋಡು. ಶ್ರೇಷ್ಠ ಪದವಿ ಅಂದ್ರೆ ಬಾಬಾ ಈ ಸದ್ಯ ಹೆಂಗೆ ವಿಶ್ವ ನಾಟಕ ನೋಡಾತಾರೆ. ಎಲ್ಲಿ ಏನು ನೋಡಿದ್ರೆ ಗಾಬರಿ ಆಗ್ತಾರ. ಯಪ್ಪಿ ಸದ್ ಹಿಂಗೆ ಉಕ್ಕುದೈತಿ ಸಮುದ್ರ ಅಂತ ಫಿಲ್ಮ್ನಾಗ ನಡೀತಿದೆ. ಸೊ ಅಷ್ಟಾ ಸ್ಥಿತಿ, ಅಂತ ಆತ್ಮಿಕ ಅವಸ್ಥಾ ಬಾಬ್ ಸಮಾನ್ ಬಾಬನ್ ಜೊತೆ ಕಂಬೈನ್ಡ್ ಸದಾ ಇರುವುದಲ್ಲ. ಸದಾ ಈಗ ಜಸ್ಟ್ ಅನುಭವ ಮಾಡ್ತೀವಿ, ಮತ್ತು ರೋಲ್ ಒಳಗೆ ಬರ್ತೀವಿ, ರೋಲ್ ಕಾನ್ಷಿಯಸ್ನೇ ಬರ್ತೀವಿ. ಆ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳೋದು ಹೈಯೆಸ್ಟ್ ಪದವಿ. ಆ ಪದವಿ ಪ್ರಾಪ್ತ ಮಾಡ್ಕೊಳ್ಬೇಕಂದ್ರೆ ಸ್ವಯಂ ನೀನೇ ಪರಿವರ್ತನೆ ಆಗ್ಬೇಕು. ನೀ ಬೇರೆಯವ್ರ ಪರಿವರ್ತನೆ ಮಾಡೋದು ಹೋಗ್ಬೇಡ. ಬೇರೆಯವ್ರು ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗ್ತದೆ ಅಂತ ಹಿಂಗೆ ಎಂದಿಗೂ ಅನ್ಕೋಬೇಡ ಅಂತಾರೆ ಬಾಬಾ. ಈ ಅಭ್ಯಾಸದ ಕಮ್ಮಿ ಅದ. ಮಾಲೀಕ್ ಪನ್ನದ ಕಮ್ಮಿ ಅದ. ಅಲ್ಲಿ ನಂದು ನಂದತ್ ಉಪಯೋಗ ಮಾಡ್ತೀರಿ. ಕಮ್ಮಿ ಇದ್ದದಕ್ಕನೆ ಏನು ರೋಲ್ ಒಳಗ ಇದು ನಂದು ಅಂತೀರಿ. ಅದಕ್ಕೆ ನೀವು ಮಾಲೀಕ್ ಏನು ಹೇಳಿದ್ರದು? ಯಾ ಅಭ್ಯಾಸ ದೈನಂದಿನ ಜೀವನದಲ್ಲಿ ಎದ್ರ ಕಮ್ಮಿ? ಮಾಲೀಕ್ ಪನ್ನದ ಕಮ್ಮಿ ಅದ. ಮಾಲೀಕ್ ಪನ್ನದ ಕಮ್ಮಿ ಅಂತಂದ್ರ ಅದು ಬೇರೆ. ಅದು ಬಾಬನ್ ಪ್ರತ್ಯಕ್ಷ ಮಾಡ್ಬೇಕಂದ್ರೆ ಪ್ರತಿಯೊಂದು ಕಡೆಗೂ ಯಾರಿಂದ ಆಗಿದ್ದಿದ್ದು? ಬಾಬಾನಿಂದ. ಬಾಬಾನಿಂದ ಇದು ಬಳಸ್ರಿ, ಅವಾಗ ಎದುರಿದವ್ರಿಗೆ ನಾಟ್ತದೆ. ಇದು ಬಾಬನ್ ಪ್ರತ್ಯಕ್ಷ ಮಾಡೋದಾಯ್ತು. ಇನ್ನೊಂದೇನು? ಮಾಲೀಕ್ ಪನದ ಕಮ್ಮಿ ಅದ. ಯಾಕೆ ಕಮ್ಮಿ ಅದ ಅಂತಂದ್ರ ಈ ನಾ ಆತ್ಮ ಏನಿದೀನ್ ಅನ್ನೋದು ಏನು ಮಾಡ್ತೀರಿ? ನಾ ಆತ್ಮ ಇದೀನಿ ಅನ್ನೋದು ಮರಿತೀರಿ. ಎರಡನೇದು ಎಂತ ಆತ್ಮ ಇದೀನಿ ಅನ್ನೋದನ್ನ ಮರಿತೀರಿ. ಎಸ್ ಮರಿತೀರಿ. ಅದಕ್ಕೆ ಮನಸ್ಸಿಗೆ ಏನಾಗ್ತೀರಿ? ವಶಭೂತ ಆಗ್ತೀರಿ. ಮನಸ್ಸಿಗೆ ವಶಭೂತ ಆಗ್ತೀರಿ. ಅದಕ್ಕೆ ಮಾಲೀಕ್ ಪನದ ನಶ ಕಮ್ಮಿ ಇರ್ತದೆ. ಮೈ ಜೋ ಹೂ ಜೈಸಾ ಹೂ, ಇದು ನೆನಪಿರ್ಲಿ. ಏನಿದ್ದೀನಿ, ಹೆಂಗಿದ್ದೀನಿ, ಎಂಥ ಆತ್ಮ ಇದ್ದೀನಿ, ಇದು ನೆನಪಿರ್ಲಿ. ಅವಾಗ ನೀನು ಮಾಲೀಕ್ ಪನ್ನದ ಏನಾಗ್ತೈತಿ? ನಶ ಇರ್ತದೆ. ಅಂದ್ರೆ ಇದು ನೆನಪಿತ್ತು ಅಂದ್ರೆ ನೀವು ಅಷ್ಟು ಸರ್ವಶಕ್ತಿಮಾನ್ ಆಗ್ಬಿಟ್ಟು. ಮಾಸ್ಟರ್ ಸರ್ವಶಕ್ತಿವಾನ್ ಎದುರು ಸಮಸ್ಯೆ ಮತ್ತು ವಿಘ್ನಗಳು ಎದುರು ಬಂದು ನಿಮ್ಮನ್ನ ಅಧೀನ್ ಮಾಡಕ ಸಾಧ್ಯನೇ ಇಲ್ಲ. ಬರ್ತಾವ್ ರೋಲ್ ಒಳಗ. ಆದ್ರೆ ಆತ್ಮ ರಾಜನನ್ನ ಅಧೀನ್ ಮಾಡ್ಕೊಳಕ ಸಾಧ್ಯ ಇಲ್ಲ. ಏನ್ ನೆನಪಿದ್ರ? ಮೈ ಜೋ ಹೂ ಜೈಸಾ ಹೂ, ಈ ಸ್ಥಿತಿಯೊಳಗ, ಈ ಸ್ಮೃತಿಯೊಳಗ ಒಂದ್ ವೇಳೆ ಇದ್ದಿದ್ರ ಮತ್ರಿ ಲಕ್ಷ ಬಾಬ್ ಸಮಾನ ಆಗೋದದ.
ಲಕ್ಷಣ ಇನ್ನೂ ತಕ್ಕ ಸಂಸ್ಕಾರ ಯಾರು ಇಟ್ಕೊಂಡು ಕುಂತೀರಿ? ರಾವಣಂದು ನನ್ನ ಸಂಸ್ಕಾರ ಅನ್ಕೋತೀರಿ. ಮತ್ತು ಲಕ್ಷಣ ರಾವಣದೇ ಕಾಣೋದಲ್ಲ ನಮ್ಮೊಳಗೆ. ಅಂದಮೇಲೆ ರಾಮನ ಲಕ್ಷಣಗಳು ಕಾಣ್ಬೇಕಂದ್ರೆ ಸಂಸ್ಕಾರನೂ ಯಾರ್ದಿರ್ಬೇಕು? ರಾಮಂದ ಇರಬೇಕು. ಮತ್ರಿ ನಾ ಆತ್ಮ ಅಂತ ತಿಳ್ಕೊಂಡು ಎಲ್ಲರೊಳಗ ಪವಿತ್ರ ಸತ್ಯವನ್ನ ನೋಡ್ತೀನತ್ತಂದ್ರೆ ಇದು ಸತ್ಯವಾದಿ. ಸತ್ಯವಾದಿ ಅಂದ್ರೆ ಇದ್ದದ್ದು ಆಸ್ ಇಟ್ ಈಸ್ ತಂದು ಹೇಳ್ತಾರಲ್ಲ, ಅದು ಸತ್ಯವಾದಿ ಅಲ್ಲ. ಅದು ರೋಲ್ ಒಳಗೆ ಒಳ್ಳೇದು. ಸತ್ಯವನ್ನ ಅನುಭವ ಮಾಡ್ಬೇಕಂದ್ರ ಪವಿತ್ರತೆ ಬೇಕು. ಪವಿತ್ರತೆ ಅಂದ್ರೆ ಏನು? ನಾನು ಆತ್ಮ, ಇವರು ಆತ್ಮ. ಏಕ್ದಮ್ ಆತ್ಮನೇ ಇದ್ದೀವಿ. ರೋಲ್ ಏನಾರ ಇರಲಿ, ಸ್ಕ್ರಿಪ್ಟೆಡ್ ರೋಲ್ ನೋಡಿ ಡಿಸೈಡ್ ಮಾಡ್ತೀನಿ ಇವ್ರು ಇಂಥವ್ರು, ಇವ್ರು ದೊಡ್ಡವರು, ಸಣ್ಣವರು ಅಂದ್ರೆ ನಿನ್ನಲ್ಲಿ ಇಂಪ್ಯೂರಿಟಿ ಇಲ್ಲ, ಇಂಪ್ಯೂರಿಟಿ ಇದೆ. ಪವಿತ್ರತೆ ಇಲ್ಲ ಅಂದ್ರೆ ನೀ ಸತ್ಯ ಅನ್ನೋ ಅನುಭವ ನಿನಗೆ ಆಗೋದಿಲ್ಲ. ಸತ್ಯ ಅಂದ್ರೆ ಸದಾ ಸಾಯ್ತೀನಿ ಅನ್ನೋದಿಲ್ಲ, ಭಯ ಇಲ್ಲ, ಭಯ ಮುಕ್ತ, ಚಿಂತಾ ಮುಕ್ತ. ಯಾಕಂದ್ರೆ ಲಿಮಿಟ್ ಇರೋದಕ್ಕೆ ಚಿಂತೆ ಇರ್ತದೆ, ಲಿಮಿಟ್ ಇದ್ದಲ್ಲೇ ಭಯ ಇರ್ತದೆ, ಹೋಗ್ತದಂತ. ನಾ ಸತ್ಯ ಆತ್ಮ, ನನಗೇನು ಹೋಗ್ತದೆ? ನಾ ಸದಾ ಇದ್ದೀನಿ. ಈ ಅನುಭವ ಮಾಡ್ಬೇಕಂದ್ರೆ ಏನಿರಬೇಕು? ಪವಿತ್ರತಾ ಬೇಕು. ಓಂ ಶಾಂತಿ. ಬಾಬಾ ನೆನಪು ಮಾಡೋಣ.